ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮಸ್ಕಂಧದಲ್ಲಿ ಶ್ರೀಕೃಷ್ಣನ ಚರಿತ್ರೆಗಳನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಕೃಷ್ಣ ಬಾಲ್ಯಲೀಲೆಗಳನ್ನು ತೋರಿಸಿದ. ಅದರ ಹಿನ್ನೆಲೆ ಏನು, ಅದರಿಂದ ತಿಳಿಬೋದಾದ ಸಂದೇಶ ಏನು ಅಂತ ನೋಡ್ತಾ ಇದ್ವಿ. ಭಗವತ್ಪಾದರು ಕೃಷ್ಣನ ಬಾಲ್ಯಲೀಲೆಯನ್ನು ಕುರಿತು ಒಂದು ಮಾತು ಹೇಳ್ತಾರೆ. ದೇವತೆಗಳು ಕೂಡ ಭೂಮಿಯ ಮೇಲೆ ಅವತಾರ ಮಾಡುವ ಸಂದರ್ಭಗಳಿವೆ, ಬೇರೆ ಬೇರೆ ಕಾರಣಕ್ಕಾಗಿ. ದೇವತೆಗಳು ಭೂಮಿಯಲ್ಲಿ ಅವತರಿಸಿದಾಗ ನಾನೊಬ್ಬ ದೇವತೆ ಅಂತ ಮನುಷ್ಯರ ಮಧ್ಯದಲ್ಲಿ ತೋರಬಾರ್ದಂತೆ, ತಮ್ಮೊಳಗೆ ದೇವತ್ವ ಇದೆ ಅಂತ ತೋರ್ಪಡಿಸಬಾರ್ದು. ಅದೃಶ್ಯತ್ವಂ ಅಸಂಸ್ಪರ್ಶಃ ಅಸಂಭಾಷಣಮೇವಚ. ಅದೃಶ್ಯತ್ವಂ ಅಂದರೆ ತಾನು ದೇವರು ಅಂತ ತಿಳಿಪಡಿಸದೇ ಇರೋ ಹಾಗಿರೋದು. ಅಸಂಭಾಷಣಂ, ತಾನೊಬ್ಬ ದೇವತೆ ಅಂತ ದೇವಭಾಷೆಯನ್ನು ಎಲ್ಲರ ಜೊತೆಯಲ್ಲಿ ಮಾತನಾಡೋದು, ಅದನ್ನು ಮಾತನಾಡಬಾರದು. ಅಸಂಸ್ಪರ್ಶ, ಪದೇ ಪದೇ ಮನುಷ್ಯರ ಸ್ಪರ್ಶದಲ್ಲಿರೋ ಹಾಗಿಲ್ಲ. ಅಸಂಸ್ಪರ್ಶ, ಅದೃಶ್ಯತ್ವ, ಅಸಂಭಾಷಣ, ಇದು ದೇವತೆಗಳಿಗಿರುವಂತಹ ಧರ್ಮ. ಬಹಳ ಬಲವತ್ತರವಾದ ಕಾರಣ ಇದ್ದಾಗ ಅವರು ಮನುಷ್ಯರ ಮಧ್ಯದಲ್ಲಿ ಇದನ್ನೆಲ್ಲ ಮಾಡಬೇಕಾಗ್ತದೆ. ಅದೂ ಕೂಡ ಮಿತಿಮೀರಿ ಮಾಡೋ ಹಾಗಿಲ್ಲ. ಮತ್ತೆ ಇದೆಲ್ಲ ಅವರಿಗಿರುವ ಧರ್ಮ ನಿಜ. ಆದರೆ ಕೃಷ್ಣ ಏನು ಮಾಡಿದ, ದೇವತೆಗಳೆಲ್ಲ ಭೂಮಿಯ ಮೇಲೆ ಅವತರಿಸಲಿಕ್ಕಿರ್ತಾರೆ.
ಅವರು ಯಾರಾದರೂ ಯಾರ ಜೊತೆಗೂ ಮಾತನಾಡದೆ ಇವರೆಲ್ಲ ಮನುಷ್ಯರು, ಇವರಿಗೇನು ಬುದ್ಧಿ ಇರಲ್ಲ, ದಡ್ಡರಿರ್ತಾರೆ ನಮಗಿಂತ, ಇವರೊಟ್ಟಿಗೆ ನಮ್ಮದೇನು ಮಾತಾಡೋದು ಅಂತ ಗಂಭೀರವಾಗಿ ಕೂತ್ಕೊಂಡ್ರೆ ಸಮಾಜದೊಳಗೆ ಏರಿಳಿತ ಶುರು ಆಗ್ತದೆ. ಹಾಗಾಗಬಾರ್ದು ಅಂದ ಭಗವಂತ. ಅದಕ್ಕೆ ತಾನೇ ಶಿಕ್ಷಣ ಕೊಟ್ಟ. ನಾನು ಭೂಮಿಯಲ್ಲಿ ಬಂದಾಗ ಯಾವ ರೀತಿ ವರ್ತನೆ ಮಾಡ್ತೇನೆ ಅದು ದೇವತೆಗಳಿಗೆಲ್ಲ ಪಾಠ ಆಗಲಿ. ನಾನು ಅಂಬೆಗಾಲಿಟ್ಟರೆ ನೀವು ಅಂಬೆಗಾಲಿಡಬೇಕು. ನಿಮಗೆ ಬೇಕೋ ಬೇಡವೋ ಮುಖ್ಯ ಅಲ್ಲ. ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತಾರೆ. ಅದಕ್ಕೆ ನರರ ಮಧ್ಯದಲ್ಲಿ, ಮನುಷ್ಯರ ಮಧ್ಯದಲ್ಲಿ ಜನ್ಮ ತಳೆದಾಗ ಮನುಷ್ಯರಂತೆ ಪ್ರವೃತ್ತಿ ತೋರಬೇಕು. ಅದು ದೇವತೆಗಳಿಗೆ ಭಗವಂತ ಮಾಡಿದಂತಹ ಒಂದರ್ಥದ ಆದೇಶ. ತಾನೇ ಮಾಡಿ ತೋರಿಸಿದ್ದು ವಿಡಂಬನ. ಅದಕ್ಕೆ ಕೃಷ್ಣ ತೊದಲು ನುಡಿಗಳಿಂದ ಮಾತನಾಡಿದ. ಯಾರಿಗೋಸ್ಕರ? ಅದನ್ನು ಕೇಳಿದ ಯಶೋದೆಗೆ ಆನಂದವೋ ಆನಂದ. ಅವಳ ಆನಂದ ಇರಲಿ, ಕೃಷ್ಣ ತೊದಲು ನುಡಿ ಮಾತನಾಡ್ತಿದ್ದ ಅಂತ ಕೇಳಿದ ನಮಗೆ ಎಷ್ಟು ಆನಂದ ಆಗ್ತದೆ. ನಾವೇನು ತೊದಲು ನುಡಿ ಕೇಳಿಲ್ಲ. ಕಲಭಾಷಣ. ಅವನು ಅಂಬೆಗಾಲಿಡ್ತಿದ್ದ, ಅವನಿಗೂ ಕಾಲು ಮೊದಲು ಬರದಂತೆ ತೋರಿದ, ಆಮೇಲೆ ನಿಧಾನ ಕಾಲು ಬಂತು. ಇವೆಲ್ಲ ಕಥೆಗಳು ನಡೀತದೆ. ನಡೆದದ್ದು ನಾವು ಕೇಳ್ತಾ ಇದ್ದೇವೆ. ಇದನ್ನು ದೇವತೆಗಳಿಗೆ ಭಗವಂತ ಶಿಕ್ಷಣವಾಗಿ ಕೊಟ್ಟ ಅಂತಾರೆ ಭಗವತ್ಪಾದರು. ನೀವು ಮನುಷ್ಯರ ಮಧ್ಯದಲ್ಲಿ ಬಂದಾಗ ಮನುಷ್ಯರಂತೆ ವರ್ತನೆ ಮಾಡಬೇಕಾದದ್ದು ನಿಮಗೆ ಶಿಕ್ಷಣ. ಇದು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದು. ಇನ್ನೊಂದು ವಿಶೇಷ, ಕೃಷ್ಣನ ಬಾಲ್ಯಲೀಲೆಗಳಲ್ಲಿ ಹಾಲು ಮೊಸರು ಬೆಣ್ಣೆಗಳನ್ನು ಕೃಷ್ಣ ಕದಿತಿದ್ದ ಅಂತ ನಿನ್ನೆ ಕಥೆ ಕೇಳಿದ್ವಿ. ಬೆಕ್ಕಿನಂತೆ ಕೂಗುತ್ತ ಊರೊಳಗೆಲ್ಲ ಹಕ್ಕಿಗಳ ಹಾರೊಡೆದ, ಮಕ್ಕಳು ಮಲೆಗ್ಯಾವ ಎಬ್ಬಿಸಬ್ಯಾಡಂದ್ರ ಬಟ್ಟಲು ಬಾರಿಸಿದ ಅಂತ ದಾಸರು ಆ ಕೃಷ್ಣನ ಲೀಲೆಗಳನ್ನು ತಾಯಂದರಿಗೆಲ್ಲ ಕಣ್ಣಿ ಕಟ್ಟುವಂತೆ ವರ್ಣನೆ ಮಾಡಿ ತೋರಿಸ್ತಾರೆ. ಶುಕಮುನಿಗಳು ಭಾಗವತದಲ್ಲಿ ಹೇಳುವಾಗ ಶ್ರೀಕೃಷ್ಣನ ಆ ಬಾಲ್ಯಲೀಲೆಗಳನ್ನು ವರ್ಣಿಸ್ತಾ ಈ ಮಾತಂತಾರೆ. ಕೃಷ್ಣ ಒಂದು ಗುಂಪು ಕಟ್ಕೊಳ್ತಿದ್ನಂತೆ. ಆ ಬಾಲಕರ ಗುಂಪು ಕಟ್ಟಿಕೊಂಡು ನಡಿರಿ ಹೋಗೋಣ ಇವತ್ತು ಎಲ್ಲಿ ಕಳ್ತನ ಮಾಡಲಿಕ್ಕೆ ಅಂತ ಶುರು ಮಾಡ್ತಿದ್ದ. ಸರಿ, ಒಬ್ಬೊಬ್ಬರ ಮನೆಯಲ್ಲಿ ಯಾವುದಾದ್ರೂ ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ನುಗ್ಗಬೇಕು. ಗೋಪಿಕೆಯರ ಮನೆಯಲ್ಲಿ ನುಗ್ಗಿದಾಗ ಅಲ್ಲಿ ಅವರು ಕುಡಿಕೆಗಳಲ್ಲೆಲ್ಲ ಇಟ್ಟಿರ್ತಿದ್ರು. ಕುಡಿಕೆ ಅಂತ ಮಾಡ್ತಾರೆ ಹಗ್ಗದಿಂದ, ಅದರೊಳಗಡೆ ಮಡಿಕೆ ಇಡ್ತಾರೆ. ಹಾಲೋ ಮೊಸರೋ ಬೆಣ್ಣೆನೋ ಮುಚ್ಚಿಡ್ತಾರೆ. ಆ ಗೋಪಿಕೆಯರು ಅದನ್ನು ಮಾಡ್ತಾ ಇದ್ರು. ಹಾಗಾಗಿ ಆ ಸಂದರ್ಭದೊಳಗೆ ಕೃಷ್ಣ ಏನು ಮಾಡಬೇಕು? ಅದನ್ನು ಮೇಲೆ ಹತ್ತಿ ತಗೊಳ್ಬೇಕು. ಅದಕ್ಕೆ ಒಂದು ಒರಳು ಕಲ್ಲನ್ನು ಎಳೆದು ತರ್ತಿದ್ದಂತೆ ಅದರ ಕೆಳಗಡೆಗೆ. ಅದರ ಮೇಲ್ಗಡೆ ಒಂದು ಪಾತ್ರೆ ಬೋರ್ಲಾಗ್ತಿದ್ದ, ಅದರ ಮೇಲ್ಗಡೆ ಒಂದು ಪಾತ್ರೆ ಬೋರ್ಲ್ ಹಾಕಬೇಕು. ಹೀಗೆ ಮೇಲಿಂದ ಮೇಲೆ ಬೋರ್ಲ್ ಹಾಕಿದರೆ ಮೆಟ್ಲು ಥರ ಆಗಬೇಕದು. ಕೆಳಗೆಲ್ಲ ಗೋಪಾಲಕರು ನಿಂತಿರಬೇಕು. ತಾನು ಅದರ ಮೇಲೆ ಹತ್ತಬೇಕು. ಹತ್ತಿ ಮೆಲ್ಲನೆ ಕುಡಿಕೆ ಒಳಗಿದ್ದ ಮಡಿಕೆ ತೆಗೆದು ಒಳಗಡೆ ಕೈ ಹಾಕಿ ಬೆಣ್ಣೆ ಇದ್ದದ್ದನ್ನು ತೆಗೆದು ತನ್ನ ಬಾಯಿಯಲ್ಲಿ ಒಂದಿಷ್ಟು ತಿಂದು ಕೆಳಗಿದ್ದ ಬೆಕ್ಕಿಗೊಂದಿಷ್ಟು ಚೆಲ್ಲಿ ಗೋಪಾಲಕರಿಗೊಂದಿಷ್ಟು ಕೊಟ್ಟು ಮಡಿಕೆ ಖಾಲಿ ಆದಮೇಲೆ ಕುಡಿಕೆಯಲ್ಲಿ ಯಾಕೆ ಅಂತ ಕೆಳಗೆ ಎಸೆದು ಒಡೆದು ಬಿಡ್ತಿದ್ದ. ಇದು ಕೃಷ್ಣಾವತಾರದಲ್ಲಿ ನಡೆದ ಘಟನೆ. ಈ ರೀತಿ ಕೆಳಗೆ ಎಸೆದಾಗ ಆ ಮಡಿಕೆ ಬಿದ್ದೋಯ್ತಲ್ಲ ಅಂತ, ಮೊಡೆದೋಯ್ತಲ್ಲ ಅಂತ ಎಲ್ರಿಗೂ ಅನ್ನಿಸ್ಬೇಕು. ಏನಿದರ ಸಂದೇಶ? ಬಿದ್ದೋಯ್ತಾ, ಇರಲಿ, ದೇವರೇ ಕೊಡೋ ವರ ಅನ್ಕೊಳ್ಳೋಣ. ಆ ಸಂದರ್ಭದೊಳಗೆ ಮಡಿಕೆ ಒಡೆದು ಹೋಯ್ತಲ್ಲ, ಹಾಗ್ಯಾಕೆ ಆಗ್ತಿತ್ತು, ಏನದರ ಸಂದೇಶ ಅಂತ ಒಬ್ಬ ಹಿರಿಯರು ಹೇಳ್ತಾರೆ. ಭಗವಂತನ ಪ್ರತಿ ಚರಿತ್ರೆಗಳಲ್ಲಿಯೂ ಭಾವಗರ್ಭಿತವಾಗಿತ್ತು. ಲೀಲಾಭಿಹಿ ಭಾವಗರ್ಭಾಭಿಹಿ ಜನಮಾನಂದಯನ್ ಬಭೋ. ಭಾವಗರ್ಭಿತವಾದ ಲೀಲೆಗಳಿಂದ ಜನರನ್ನು, ಸಜ್ಜನರನ್ನು ಆನಂದಪಡಿಸಿದ ಕೃಷ್ಣ ಅಂತಂತಾರೆ. ಭಾವಗರ್ಭಿತವಾದ ಲೀಲೆ. ಏನಿಲ್ಲಿ ಭಾವ ಅಡಗಿದೆ? ಬೆಣ್ಣೆ ಅಂದರೆ
ಜೀವನಿದ್ದಂತೆ ಅಂತಾರೆ. ಮಡಿಕೆ ಅಂದರೆ ಲಿಂಗದೇಹ ಅಂತ. ಕೃಷ್ಣ ಬಹಳ ಮತಿಸಿ ತೆಗೆದ ಬೆಣ್ಣೆ ಅಂದರೆ ಬಹಳ ಸಾಧನೆ ಮಾಡಿ ಪರಿಶುದ್ಧನಾದಂಥ ಜೀವ ಅಂತ ಅರ್ಥ. ಅವನನ್ನು ತಾನು ಆ ಭಕ್ತನನ್ನು ಕೈಯಲ್ಲಿ ತಗೊಳ್ತಾ ಇದ್ದ. ಮಡಿಕೆಯನ್ನು ಜೋರಾಗಿ ಮೇಲಿನಿಂದ ಎಸಿತಿದ್ದ ಅಂದರೆ ಲಿಂಗದೇಹದ ಭಂಗ ಭಗವಂತ ಮಾಡಿಸ್ತಾ ಇದ್ದ ಅಂತ ವಿವರಣೆ ಕೊಡ್ತಾರೆ. ಚೆನ್ನಾಗಿದೆ ಈ ಅಂಶ, ಯಾವಾಗಲೂ ಅನುಸಂಧಾನ ಮಾಡ್ಬೋದು. ನಮ್ಮ ದೇಹದ ಒಳಗಡೆ ಒಂದು ದೇಹ ಇದೆ, ಅದು ಲಿಂಗದೇಹ. ಅದು ನಮ್ಮನ್ನು ಆವರಿಸಿದೆ. ಅದು ಆವರಣ ಇರೋವರೆಗೂ ನಮ್ಮ ಸುಖದ ಅನುಭವ ನಮಗಿಲ್ಲ. ಹಾಗಾಗಿ ಒಳಗಿರುವ ಲಿಂಗದೇಹದ ಭಂಗ ಆಗಬೇಕು. ಪ್ರಾಯ ಕೃಷ್ಣ ತನ್ನ ಬಾಲ್ಯಲೀಲೆಯಲ್ಲಿ ಎಲ್ಲ ಸಜ್ಜನರಿಗೆ ಇದನ್ನೇ ತೋರಿಸ್ತಿದ್ದ. ನಿಮ್ಮ ಮನೆಗಳಿಗೆ ಬರ್ತೇನೆ, ಕುಡಿಕೆಯನ್ನು ತೆಗಿತೇನೆ, ಮಡಿಕೆಯನ್ನು ಎಳಿತೇನೆ, ನಾನೇ ಕೈಯಾರೆ ಹಿಡಿತೇನೆ, ಒಳಗಿರೋ ಬೆಣ್ಣೆ ಅಂತಿರುವ ನಿಮ್ಮನ್ನು ನನ್ನೊಳಗೆ ಸೇರಿಸ್ಕೊಳ್ತೇನೆ, ಮಡಿಕೆ ಅಂತಿರುವಂಥ ಲಿಂಗದೇಹವನ್ನು ಭಂಗ ಮಾಡ್ತೇನೆ ಅಂತ ಕೃಷ್ಣ ತೋರಿದ. ಇದು ಒಂದು ಸಂದೇಶವನ್ನು ನಮಗೆ ಅನುಸಂಧಾನ ಮಾಡಿಸ್ತಾರೆ ಹಿರಿಯರು. ಇನ್ನೊಬ್ಬ ಹಿರಿಯರು ಈ ಭಗವಂತನ ಹಾಲು ಮೊಸರು ಬೆಣ್ಣೆಗಳ ಕಳ್ತನವನ್ನು ಬೇರೆ ರೀತಿಯಾಗಿ ವರ್ಣನೆ ಮಾಡಿದ್ದಿದೆ. ಬೇರೆ ಬೇರೆ ಭಕ್ತರಿಗೆ ಬೇರೆ ಬೇರೆ ರೀತಿ ಸಂದೇಶಗಳು. ಅಂತೂ ಕೃಷ್ಣನ ಪ್ರತಿ ಆ ಬಾಲ್ಯಲೀಲೆಗಳಲ್ಲಿ ಒಂದೊಂದು ತತ್ವ ಹೊಳೆಯುವ ಹಾಗೆ ಪರಮಾತ್ಮ ಮಾಡ್ತಾ ಇದ್ದ. ನೋಡಿ, ಆ ಸಂದರ್ಭ ಹೀಗೆ ಹೇಳ್ತಾರೆ. ಹಾಲು ಅಂದರೆ ಏನು, ಮೊಸರು ಅಂದರೆ ಏನಿಲ್ಲಿ, ಬೆಣ್ಣೆ ಅಂದರೆ ಯಾವುದು, ತುಪ್ಪ ಅಂದರೆ ಏನು, ಯಾಕೆ ಕೃಷ್ಣ ಇದನ್ನೇ ಕಳ್ತನ ಮಾಡಿ ಅದನ್ನು ತುಂಬಿಟ್ಟವರ ಮನೆಗೆಲ್ಲ ತಾನು ಹೋಗಿ ಲಗ್ಗೆ ಇಟ್ಟು ಅವರನ್ನು ತನ್ನವರನ್ನಾಗಿ ಮಾಡಿಕೊಂಡಲ್ಲ, ಏನಿದರ ಸಂದೇಶ ನಮಗೆ ತಿಳಿಸ್ತಾನೆ. ಅಂದಿನ ಗೋಪಾಲಕರು ಗೋಪಿಕೆಯರ ಮನೆಗಷ್ಟೇ ನಾನು ಬರೋದಿಲ್ಲ, ಅವ್ರ ಮನೆಗೂ ಬರ್ತೇನೆ. ಯಾರೆಲ್ಲ ಹಾಲು ಮೊಸರುಗಳನ್ನು ಮಂಡೆಯಲ್ಲಿ ತುಂಬಿಡ್ತಾರೋ ಮಡಿಕೆಯಲ್ಲಿ, ಅವರ ಮನೆಗೂ ಬರ್ತೇನೆ ಅಂತ ತೋರಿಸಿದ್ದಂತೆ. ಸರಿ, ಹಾಲು ಯಾವುದು? ಯಾವ ಹಾಲನ್ನು ಮಡಿಕೆಯಲ್ಲಿ ತುಂಬಿಟ್ರೆ ಕೃಷ್ಣ ಬಂದು ಅದನ್ನು ಸ್ವೀಕರಿಸ್ತಾನೆ? ಹಾಲಂತೂ ದೇವರಿಗಿಷ್ಟ. ಭಗವಂತ ಅದನ್ನು ಅಪೇಕ್ಷಿಸ್ಪಡ್ತಾನೆ. ನನ್ನ ಭಕ್ತ ಹಾಲಿಟ್ಟಿದ್ದಾನಿಲ್ಲಿ ಅಂತ. ವೇದವ್ಯಾಸರು ಪುರಾಣಗಳಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಸರ್ವೋಪನಿಷದೋ ಗಾವಃ, ಎಲ್ಲ ಉಪನಿಷತ್ತುಗಳು ಗೋವುಗಳು. ಶ್ರೀಕೃಷ್ಣ ಯುದ್ಧ ಭೂಮಿಯಲ್ಲಿ ಆ ಉಪನಿಷತ್ತನ್ನು ಆಕಳುಗಳನ್ನು ಕರೆದನಂತೆ. ಅರ್ಜುನ ಕರ, ಅರ್ಜುನನಂಥ ಕರವನ್ನು ಇಟ್ಟುಕೊಂಡು ಉಪನಿಷತ್ತೆಂಬ ಆಕಳುಗಳನ್ನು ತಾನೇ ಸ್ವತಃ ಗೋಪಾಲಕನಾಗಿ ಕರೆದಾಗ ಜಗತ್ತಿಗೆ ಕೊಟ್ಟ ಹಾಲಿದೆಯಲ್ಲ, ಅದು ಭಗವದ್ಗೀತೆ ಅಂತ ಹೇಳ್ತಾರೆ. ಉಪನಿಷದೋ ಗಾವಃ ದೋಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಮಾತು. ಇದು ವೇದವ್ಯಾಸರ ಮಾತು. ದುಗ್ಧಂ ಗೀತಾಮೃತಂ ಮಹತ್, ಗೀತೆಯೇ ಒಂದು ಅಮೃತದಂತಹ ಹಾಲು. ಈ ಹಾಲನ್ನು ಮಡಿಕೆಯಲ್ಲಿ ತುಂಬಿಡಬೇಕಂತೆ. ಮಡಿಕೆ ಯಾವುದು? ನಿಮಗೆಲ್ಲ ದೇವರು ಕೊಟ್ಟಂಥ ಈ ಮಂಡೆನೇ ಮಡಿಕೆ ಅಂತ ಅರ್ಥ. ಇದು ಸ್ವಲ್ಪ ಮಡಿಕೆ ಇದ್ದಾಗೆ ಇದೆ ಅಲ್ಲ, ದೇವರು ಕೊಟ್ಟದ್ದಿದು. ಇಲ್ಲಿ ತುಂಬಿಡಬೇಕಾಗಿರೋ ಹಾಲು ಅದು ಕೃಷ್ಣನ ಭಗವದ್ಗೀತೆ ಎಂಬ ಹಾಲು. ಆ ಹಾಲು ತುಂಬಿಕೊಂಡಿದ್ದಾನೆ ಅಂತಾದರೆ ಗೋಪಿಕರ ಮನೆಯಲ್ಲಿ ಹಾಲು ಕರೆದಿಟ್ಟಿದ್ದಾರೆ ಅಂದರೆ ಸಾಕು, ಕೃಷ್ಣ ಲಗ್ಗೆ ಇಡ್ತಿದ್ದ. ಹಾಗೆ ನಮ್ಮ ಮಡಿಕೆಯನ್ನೋ ಮಂಡೆಯಲ್ಲಿ ಕೃಷ್ಣನ ಗೀತೆಯನ್ನೋ ಹಾಲಿದೆ ಅಂದರೆ ಕೃಷ್ಣ ಬಂದೇ ಬರ್ತಾನೆ, ನಮಗೆ ದರ್ಶನ ಕೊಟ್ಟೇ ಕೊಡ್ತಾನೆ ಅನ್ನೋ ಸಂದೇಶವನ್ನು ಹಾಲನ್ನು ಅರಿಸಿ ಬಂದ ಕೃಷ್ಣ ನಮಗೆ ತಿಳಿಸ್ತಾನೆ ಅಂತ. ಮೊಸರು ಯಾವುದು? ಹಿರಿಯರು ಹೀಗೂ ಹೇಳ್ತಾರೆ. ಬರೀ ಭಗವದ್ಗೀತೆ ಅಷ್ಟೇ ಹಾಲಲ್ಲ, ಅದರಲ್ಲಿ ಶಕ್ತಿ ಬಹಳ ಇದೆ. ಹಾಲಿನಲ್ಲಿರೋ ಶಕ್ತಿಗಿಂತಲೂ ಜಾಸ್ತಿ ಶಕ್ತಿ ಭಗವದ್ಗೀತೆಯಲ್ಲಿದೆ. ಅದು ನಿಜವೇ. ಲೋಕದ ಹಾಲು ದೇಹದ ಪೌಷ್ಟಿಕತೆ ಕೊಡ್ತದೆ. ಇವತ್ತು ಬರ್ತಾ ಇರೋ ಹಾಲು ದೇಹಕ್ಕೆ ಪೌಷ್ಟಿಕತೆ ಕೊಡ್ತದೆ ಅಂದರೆ ಸ್ವಲ್ಪ ಸಮಸ್ಯೆ ಆದೀತೇನೋ. ನಾಟಿ ಹಸುವಿನ ಹಾಲು ಅಂತ ಅನ್ಬೇಕಲ್ವೇ? ನಮ್ಮ ಕಡೆ ಎಲ್ಲ ಜವಾರಿ ತಳಿ ಅಂತ ಕರಿತೀವಿ.
ಇನ್ನು ಮುಂದೆಲ್ಲ ಹಾಲಿನ ಪ್ಯಾಕೆಟ್ ಮೇಲೆ ಇಂಜ್ಯೂರೀಸ್ ಟು ಹೆಲ್ತ್ ಅಂತ ಹಾಕ್ಲಿಕ್ಕೆ ಶುರು ಮಾಡ್ತದೆ. ಮುಂದೆ ಸುಪ್ರೀಂ ಕೋರ್ಟಲ್ಲಿ ಹಾಗೊಂದು ಜಡ್ಜ್ಮೆಂಟ್ ಬರಲಿಕ್ಕಿದೆ ಹತ್ತಿರದಲ್ಲಿ. ಅದರ ವಿಷಯ ಆಮೇಲೆ ಮಾತಾಡೋಣ, ಸದ್ಯಕ್ಕೆ ಬೇಡ. ಅಂತೂ ಇಂತೂ ಒಳ್ಳೆ ಜವಾರಿ ತಳಿಯ ಆಕಳ ಹಾಲಿದೆಯಲ್ಲ, ಅದು ಹಾಲು ಕೊಡೋದು ಪರಿಮಾಣ ಕಡಿಮೆ ಇರ್ಬೋದು. ನಾಟಿ ಆಕಳ ಹಾಲಿನ ಪರಿಮಾಣ ಕಡಿಮೆ, ಆದರೆ ಕೊಟ್ಟ ಹಾಲು ಮಾತ್ರ ಬಹಳ ಪೌಷ್ಟಿಕ. ಇದು ಎಲ್ರಿಗೂ ಗೊತ್ತಿದ್ದ ವಿಷಯ. ಅದು ದೇಹದ ಪೌಷ್ಟಿಕತೆಯನ್ನು ಉಂಟು ಮಾಡಿ, ದೇಹದಲ್ಲಿ ಪೌಷ್ಟಿಕತೆ ಕೊಡ್ತದೆ. ಆದರೆ ಒಂದು ರಹಸ್ಯ ತಿಳಿಯೋಣ, ಆತ್ಮ ಪೌಷ್ಟಿಕತೆಯನ್ನು ಕೊಡೋ ಹಾಲು ಅದಲ್ಲ. ಭಾಳ ಆದರೆ ಒಳ್ಳೆ ನಾಟಿ ತಳಿ ಆಕಳ ಹಾಲು ದಿನ ಕುಡಿದ್ರೆ ಬುದ್ಧಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ, ಒಳ್ಳೆ ಚುರುಕ್ತನ ಬರ್ತದೆ. ಆದರೆ ಆತ್ಮ ಪೋಷಣೆ ಯಾರು ಮಾಡಬೇಕು? ಅದಕ್ಕೆ ಭಗವದ್ಗೀತೆ ಅನ್ನೋ ಹಾಲನ್ನು ಕುಡಿದ್ರೆ ಅದು ಬರೀ ದೇಹ ಪೌಷ್ಟಿಕತೆ ಅಲ್ಲ, ಅದು ಆತ್ಮ ಪೋಷಣೆಯನ್ನು ಮಾಡುವ ಹಾಲು ಅಂತ ನಾವು ಅದನ್ನು ಅನುಸಂಧಾನ ಮಾಡಬೇಕು. ಹಾಗಾಗಿ ದಿನೇ ದಿನೇ ಭಗವದ್ಗೀತೆಯನ್ನು ಸ್ತ್ರೀ ಪುರುಷರ ಆದಿಯಾಗಿ ಸಾಧ್ಯವಾದಷ್ಟು ಸ್ವಲ್ಪ ನಾವು ಅದನ್ನು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಒಂದು ಶ್ಲೋಕ ಅಥವಾ ಅರ್ಧ ಶ್ಲೋಕ ಅಥವಾ ಒಂದು ಪಾದ ನಾವೇನಾದರೂ ದಿನ ಭಗವದ್ಗೀತೆಯ ಕಡೆ ಕಣ್ಣಾಡಿಸಿದರೆ ಕೃಷ್ಣನೇ ನಮ್ಮ ಜೊತೆಗೆ ಮಾತಾಡಿದ ಅಂತ ಅರ್ಥ. ಕೃಷ್ಣನೊಟ್ಟಿಗೆ ಮಾತಾಡಲಿಕ್ಕೆ ಬೇರೆ ಮಾಧ್ಯಮ ಇಲ್ಲ, ಯಾಕಂದ್ರೆ ಅವನ ಮೊಬೈಲ್ ನಂಬರ್ ಯಾರಿಗೂ ಸಿಕ್ಕಿಲ್ಲ ಈಗ ಅಂಥೇಳಿ ಯಾರು ವ್ಯಥೆ ಪಡೋದು ಬೇಡ. ಬೇಗ ಸಂಪರ್ಕಕ್ಕೆ ಸಿಗ್ಬೋದು ಕೃಷ್ಣ. ಯಾವುದರಿಂದ? ಗೀತೆಯ ಮೂಲಕ. ಅದು ತನ್ನ ಮಕ್ಕಳಿಗೆ ತಾಯಿ ಎಂಥೆಂಥ ಒಳ್ಳೊಳ್ಳೆ ಮಾತುಗಳನ್ನು ಬೆಳವಣಿಗೆಯ ಸಮಯದಲ್ಲಿ ಹೇಳ್ತಿರ್ತಾಳೆ. ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದನ್ನು ತಿನ್ನಬೇಡ, ಇದನ್ನು ತಿನ್ನಬೇಡ, ಇದನ್ನು ನೋಡಬೇಡ. ಇದೆಲ್ಲ ತಾಯಿಯ ಅಂತಃಕರಣದ ಮಾತುಗಳೆಲ್ಲ ಮಗುವಿನ ಬೆಳವಣಿಗೆಗೆ ಎಷ್ಟು ಒಳ್ಳೆಯ ಕಾರಣ ಆಗ್ತದೋ ಹಾಗೆ ಪ್ರತಿಯೊಬ್ಬ ಆತ್ಮನ ಬೆಳವಣಿಗೆಗೆ ಬೇಕೇ ಬೇಕಾದಂತಹ ತಾಯಿ ಹೃದಯದ ಮಮತೆ ಹೊತ್ತ ಮಾತುಗಳು ಅಂದರೆ ಅದು ಭಗವದ್ಗೀತೆ ಅಂತ ನಾವು ಅನುಸಂಧಾನ ಮಾಡಬೇಕು. ಇನ್ನೊಂದು ಅರ್ಥದಲ್ಲಿ ವೇದವ್ಯಾಸರೇ ಕಾಮಧೇನು. ಅವರಂಥ ಕಾಮಧೇನುವನ್ನು ಹುಡುಕಿದರೆ ಸಿಗಲಾರದು. ಆ ಕಾಮಧೇನುವಿನ ಮುಖದಲ್ಲಿ ಬಂದ ಎಲ್ಲ ಗ್ರಂಥಗಳು ಹಾಲು. ಅದು ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣ, ವೇದಗಳು ಎಲ್ಲ ಕಾಮಧೇನುಗಳಿದ್ದ ಹಾಗೆ. ಕಾಮಧೇನು ಅಂದರೆ ಏನು? ದೇವಲೋಕದಲ್ಲಿ ದೇವತೆಗಳೊಟ್ಟಿಗೆ ಇರುವಂಥದ್ದು, ಬೇಡಿದ್ದನ್ನೆಲ್ಲ ಸಂಕಲ್ಪ ಮಾತ್ರದಲ್ಲಿ ಕೊಡೋದು. ಅದಕ್ಕೆ ಕಾಮಧೇನು. ಕಾಮ ಅನ್ನೋ ಶಬ್ದ ಸಂಕಲ್ಪ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಈಗ ಸಂಕಲ್ಪಿಸಿದ್ವಿ, ಈ ಸಮಯಕ್ಕೆ ನನಗಿಷ್ಟು ಭಕ್ಷ್ಯ ಭೋಜ್ಯಗಳು ಬೇಕು, ಆಗಲೇ ಬಂದು ಕೂತಿರ್ತದಂತೆ ಎದುರುಗಡೆ. ಯಾರೋ ಕೇಳಿದ್ರು, ಹೇಳಿದ ಕೂಡಲೇ ಆಚಾರ್ಯ ಎಲ್ಲದ ಹೇಳ್ರಿ, ತಂದಾದರೂ ಇಟ್ಕೊಂಡ್ಬಿಡ್ತೇವೆ ಮನೆಯೊಳಗದನ್ನು ಅಂತ. ಅದಕ್ಕೆ ನಾನು ಹೇಳಿದೆ, ಅರೆ ಅದು ದೇವಲೋಕದಲ್ಲಿದೆ, ಅದು ಎಲ್ರಿಗೂ ಸಿಗಲ್ಲ. ಆದರೆ ನಮ್ಮ ನಿಮಗಳಿಗೆ ಅಂಥ ಒಂದು ಶಕ್ತಿ ಇರುವ ಕಾಮಧೇನು ಅಂದರೆ ಅದು ವೇದವ್ಯಾಸರು ಅಂತ ಭಾವಿಸಬೇಕು. ಅವರ ಮುಖದಿಂದ ಬಂದ ಎಲ್ಲ ಅಮೃತೋಪದೇಶಗಳು ಅವ್ಯಾವುದು ಸ್ವಾರ್ಥಕ್ಕೆ ಬರೆದದ್ದಲ್ಲ, ಪ್ರತಿಷ್ಠೆಗೆ ಬರೆದದ್ದಲ್ಲ, ತಮ್ಮದು ಯಾವುದೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದನ್ನು ಮತ್ತೆ ರಿಕವರ್ ಮಾಡಿಕೊಳ್ಳಿಕ್ಕೆ ಅಂತ ಮಾರಾಟ ಮಾಡಲಿಕ್ಕೆ ಬರೆದ ಪುಸ್ತಕಗಳು ಅಲ್ಲ. ಅದೊಂದು ಅಜೆಂಡಾ ಇಟ್ಟುಕೊಂಡು ಹೊರಟ ಗ್ರಂಥಗಳು ಅಲ್ಲ. ಅದು ವೈಶ್ವಿಕ ಗ್ರಂಥ. ಅರ್ಥಾತ್ ಇಡೀ ವಿಶ್ವದ ಶ್ರೀ ಸಾಮಾನ್ಯನೂ ಕೂಡ ವ್ಯಾಸರ ಗ್ರಂಥಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡ್ರೆ ಪ್ರಪಂಚವನ್ನೇ ಆಳಬಲ್ಲ. ಅಂತಹ ಶಕ್ತಿ ವೇದವ್ಯಾಸರ ಗ್ರಂಥಗಳಲ್ಲಿದೆ. ಆ ಗ್ರಂಥಗಳು ಅದು ಕಾಮಧೇನುವಿನ ಹಾಲಿದ್ದ ಹಾಗೆ ಮನೆ ಮನೆಗೆ ತಲುಪಬೇಕು. ಮನೆಗಳಲ್ಲಿ ಪ್ರತಿಯೊಬ್ಬರೂ ಕೂಡ ವೇದವ್ಯಾಸರ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಅರ್ಥಕೊಳ್ಬೇಕು. ನಾವು ಯಾವ್ಯಾವುದೋ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ದೀವಿ, ಮೂಲ ಸ್ಕ್ರಿಪ್ಟನ್ನು ಓದ್ತಾ ಇಲ್ಲ. ಇದು ದೊಡ್ಡ ವಿಪರ್ಯಾಸ, ಭಾರತೀಯರಲ್ಲಿ ದೊಡ್ಡ ವಿಪರ್ಯಾಸ.
ಆ ಗ್ರಂಥಗಳೇ ಹಾಲು, ನಿಜವಾದ ಹಾಲು. ಅದನ್ನು ಕೃಷ್ಣ ನಿರೀಕ್ಷೆ ಮಾಡ್ತಾನೆ. ಭೂಮಿಯಲ್ಲಿ ಬಂದ ವ್ಯಕ್ತಿ ವ್ಯಾಸರ ಗ್ರಂಥಗಳ ಹಾಲನ್ನು ಎಷ್ಟು ಅವಲಂಬಿಸಿದಾನೆ, ಎಷ್ಟು ಆಶ್ರಯಿಸಿದಾನೆ, ಎಷ್ಟನ್ನು ತಲೆಯಲ್ಲಿ ಇಟ್ಟುಕೊಂಡಿದ್ದಾನೆ, ಅದು ಭಗವಂತನಿಗೆ ಬಹಳ ಪ್ರಿಯಕರ ಅಂತೆ. ಅದು ಎಲ್ಲಿರ್ತದೆ ಅಲ್ಲಿಗೆ ಕೃಷ್ಣ ಬರ್ತಾನೆ ಅಂತ ಹಾಲು ಅಂದರೆ ವ್ಯಾಸರ ಗ್ರಂಥಗಳು ಅಂತ ಇಟ್ಟುಕೊಳ್ತಾರೆ. ಈಗ ನಾವು ನೀವುಗಳೆಲ್ಲ ಒಂದು ಪಂಥದಲ್ಲಿ ಬಂದಿದ್ದೇವೆ, ಒಂದು ಪರಂಪರೆಯನ್ನು ಅವಲಂಬಿಸಿಕೊಂಡು ಬಂದಿದ್ದೇವೆ. ಬಹಳ ಸಂತೋಷ ಪಡಬೇಕಾದ ಸಂಗತಿ, ಹೆಮ್ಮೆಯ ಸಂಗತಿ ಇದು. ಆ ಪರಂಪರೆ, ಆ ಪಂಥ ಅದು ಬಹಳ ಅದ್ಭುತವಾದ ಪಂಥ. ಅದಕ್ಕನುಗುಣವಾಗಿ ಈ ಕಥೆಯನ್ನು ಆಧ್ಯಾತ್ಮಿಕ ಸಂದೇಶ ಅಂತ ತಿಳಿಸ್ತಿದ್ದೇವೆ. ಅಂದರೆ ವ್ಯಾಸರ ಕೃತಿಗಳೆಲ್ಲ ಹಾಲಾದರೆ ಹಾಲಿಗೆ ಸ್ವಲ್ಪ ಮೊಸರು ಹಾಕಿದರೆ ಅದೇ ಹೆಪ್ಪಾಗಿಬಿಡ್ತದೆ. ಹಾಗಾದರೆ ಕೃಷ್ಣ ಮೊಸರನ್ನು ಅರಸಿ ಬಂದ. ಇಲ್ಲಿ ಯಾವುದು ಮೊಸರು? ಆಧ್ಯಾತ್ಮಿಕವಾಗಿ ವೇದವ್ಯಾಸರ ಕೃತಿಗಳೆಲ್ಲ ಹಾಲು. ಆ ಹಾಲಿಗೆ ಸ್ವಲ್ಪ ಮೊಸರು ಹಾಕಿ ಹೆಪ್ಪು ಮಾಡಿ ಗಟ್ಟಿ ಮೊಸರು ಮಾಡಿದವರು ಯಾರು ಅಂದರೆ ಮಧ್ವಾಚಾರ್ಯರು. ಹಾಗಾಗಿ ಸರ್ವ ಮೂಲಗಳೆಲ್ಲ ಅದು ಮೊಸರು ಅಂತ ಭಾವಿಸ್ಬೇಕಂತ. ವ್ಯಾಸರ ಕೃತಿಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ಸುಲಭ ಸಾಧ್ಯ ಇಲ್ಲ. ಕೆಲವೊಮ್ಮೆ ಬಹಳ ಸುಲಲಿತವಾಗಿ ಅರ್ಥ ಆಗ್ತದೆ, ಇದರ ಅರ್ಥ ಇದು ಅಂತ. ಕೆಲವು ವಿಷಯಗಳು ಮಾತ್ರ ತಾಕಲಾಟಕ್ಕೆ ಒಳ ಮಾಡ್ತದೆ. ನಾವು ತಿಳಿಯೋದು ಇನ್ನೇನೋ ಆಗಿರ್ತದೆ, ಆದರೆ ವೇದವ್ಯಾಸರು ತಿಳಿಸ್ಲಿಕ್ಕೆ ಹೋಗಿರೋದು ಇನ್ನೇನೋ ಬೇರೆ ಆಗಿರ್ತದೆ. ಆದರೆ ನಾವೇನು ಮಾಡ್ತೀವಿ, ನಾವು ತಿಳಿದದ್ದೇ ವೇದವ್ಯಾಸರು ಹೇಳಿದ್ದಾರೆ ಎಲ್ಲಿಗೆ ಶುರು ಮಾಡ್ತೀವಿ. ಈ ಸಮಸ್ಯೆಗಳನ್ನು ಬಿಡಿಸೋದು ಹೇಗೆ? ಆವಾಗ ಮತ್ತೆ ದಾರಿ ತಪ್ತೀವಿ. ಅದಕ್ಕಾಗಿ ಆ ಮಾತುಗಳನ್ನು, ಆ ಮಾತಿನ ಹಿನ್ನೆಲೆಯಲ್ಲಿರುವ ವ್ಯಾಸರ ಹೃದಯವನ್ನು ಲೋಕಕ್ಕೆ ತಿಳಿಸ್ಬೇಕು, ತಲುಪಿಸ್ಬೇಕು ಅಂಥೇಳಿ ಬಂದಂತಹ ಆಚಾರ್ಯರು ಅವರು ಮಧ್ವಾಚಾರ್ಯರು ಅಂತ ಭಾವಿಸಬೇಕು. ಅವರ ಗ್ರಂಥಗಳೆಲ್ಲ ಯಾವ ಸ್ವಾರ್ಥದಿಂದ ತುಂಬಲಿಲ್ಲ. ಅವು ಪ್ರಸಿದ್ಧಿ ಬರಲಿಕ್ಕೆ ಬರೆದದ್ದಲ್ಲ, ಅಥವಾ ಒಬ್ಬ ವ್ಯಕ್ತಿ, ಒಂದು ಪಂಥ, ಒಂದು ಸಮಾಜವನ್ನು ತನ್ನ ಹಿಡಿತಕ್ಕೆ ತಂದುಕೊಳ್ಳಲಿಕ್ಕೆ ಬರೆದದ್ದಲ್ಲ. ಕೆಲವರೆಲ್ಲ ಪುಸ್ತಕ ಅದಕ್ಕೆ ಬರೀತಾರೆ. ಅಥವಾ ತಮಗೆ ಆ ಕಾಲದ ಒಬ್ಬ ರಾಜ, ಅವನೊಬ್ಬ ಬಹಳ ಪ್ರೀತನಾಗಿ ತನಗೊಂದು ಕೈಗೆ ಬಂಗಾರದ ಕಡಗ ಹಾಕ್ತಾನೆ ಎನ್ನುವ ಲಾಲಸೆಯಿಂದ ಬರೆದದ್ದಲ್ಲ. ನೀವು ಇತಿಹಾಸದ ಪುಟಗಳನ್ನು ನೋಡಿರಬಹುದು, ಇನ್ನೂ ನೋಡಲಿಕ್ಕೂ ಇದ್ದಾವೆ. ಬಹಳ ಜನ ತಮ್ಮ ಕಾಲದಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದದ್ದನ್ನು ಕೇಳ್ತೇವೆ. ಆ ಕಾಲದ ಪ್ರಭಾವ ಅವ್ರ ಮೇಲಾಗಿರ್ತದೆ, ಆ ದೇಶದ ಪ್ರಭಾವ ಹೆಚ್ಚಾಗಿರ್ತದೆ, ಮತ್ತು ಅಲ್ಲಿ ಆಡಳಿತ ನಡೆಸ್ತಾ ಇರುವವರ ವ್ಯವಸ್ಥೆಯ ಪ್ರಭಾವ ಅವ್ರ ಮೇಲಾಗಿರ್ತದೆ. ಅಂಥವೇ ನೋಡ್ತೇವೆ. ಅವುಗಳ ಲಾಭ ಏನು ಅಂದರೆ, ಆಡಳಿತದ ವ್ಯವಸ್ಥೆ ಯಾರು ನಡೆಸ್ತಿರ್ತಾರೆ ಅವರಿಂದ ಅವರಿಗೊಂದು ಗೌರವ ಸಿಗ್ತಿರ್ತದೆ. ಯಾಕಂದರೆ ಅವರು ಸತ್ಯ ಮುಚ್ಚಿಟ್ಟಿರ್ತಾರೆ. ಬಹಳಷ್ಟು ಸತ್ಯ ಮುಚ್ಚಿಡೋದು ಅಂತ ಹೇಳಬೇಕು, ಅಥವಾ ಆ ಆಡಳಿತ ವ್ಯವಸ್ಥೆಯ ತಪ್ಪುಗಳನ್ನು ಮುಚ್ಚಿಟ್ಟಿರ್ತಾರೆ. ಹಾಗಾಗಿ ಲೋಕಕ್ಕೆ ಇದೊಂದು ಭ್ರಾಮಕ ವ್ಯವಸ್ಥೆ. ತನ್ಮೂಲಕವಾಗಿ ಅವರಿಗೊಂದು ಲಾಭ ಇರ್ತದೆ. ಅದಕ್ಕಾಗಿ ಒಂದು ಪುಸ್ತಕವನ್ನು ಜಗತ್ತಿಗೆ ಬಿಟ್ಬಿಡ್ತಾರೆ. ನೋಡಿದರೆ ಇದು ದೊಡ್ಡ ಸ್ಥಾನದಲ್ಲಿರೋರು ಮಾಡುವಂತಹ ಕೆಲಸಗಳಿವೆಲ್ಲ. ಅದಕ್ಕೆ ಹಿಂದಿನವರು ಹೇಳ್ತಿದ್ರು, 100 ಮಾತಾಡು ತಮ್ಮ, ತಪ್ಪಿಲ್ಲ, 1 ಬರೆಯುವಾಗ 100 ಸಲ ಯೋಚಿಸು ಅಂತಿದ್ರು ಅವರು. ಮಾತು 100 ಆಡ್ಬೋದು, ಆದರೆ ಬರವಣಿಗೆ ಏನಿದೆ ಅಲ್ಲ, 1 ಬರೆದಿಟ್ಟ ಅಂದರೆ ಇಡೀ ಸಮಾಜ ಆ ಕಡೆಯಲ್ಲಿ ಗಮನಿಸ್ತಿರ್ತದೆ. ಅದು ತಪ್ಪು ದಾರಿಗೆ ಹೋಗಿಬಿಡ್ತದೆ. ಈ ಅಭಿಪ್ರಾಯಗಳಿಂದಲೇ ಹೆಚ್ಚು ಪುಸ್ತಕಗಳು, ಹೆಚ್ಚು ಸಾಹಿತ್ಯಗಳು, ಹೆಚ್ಚೆಚ್ಚು ಗ್ರಂಥಗಳು ನಿರ್ಮಾಣ ಆದದ್ದನ್ನು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ರಾಜ ಗುಣವಂತ ಅಲ್ಲ, ಆದರೆ ಅವನ ಅಧಿಕಾರಶಾಹಿಯಲ್ಲಿ ಇದ್ದದ್ದಕ್ಕೆ ಎಲ್ಲಿ ನಾಳೆ ನಮಗೆ ಹೆಚ್ಚು ಕಪ್ಪ ಹಾಕಿಬಿಡ್ತಾನೋ ಅಂಥೇಳಿ ಏನು ಗುಣ ಇಲ್ಲದೆ ಇರೋ ರಾಜನನ್ನು ಭಾರೀ ಗುಣಪೂರ್ಣ ಅಂತ ಹೊಗಳಿಬಿಡ್ತಾನೆ, ದಾನಶೂರ ಅಂತಾನೆ, ಅಥವಾ ಇನ್ನೇನೋ ಹೇಳ್ತಾನೆ, ಇವನಾಡಳಿತ ಜಗತ್ತಿನಲ್ಲಿ ಅಪ್ರತಿಮ ಅಂತಾನೆ. ಮತ್ತೆ ನೋಡಿದರೆ ಒಳಗೇನಿರಲ್ಲ ಆಡಳಿತದಲ್ಲಿ, ಎಲ್ಲ ಬಿಗ್ ಝೀರೋ ಇರ್ತದೆ. ಇದೆಲ್ಲ ನಡೀತದೆ, ಭಾರಿ ಕೃತ್ರಿಮ ವ್ಯವಸ್ಥೆ. ಮಧ್ವಾಚಾರ್ಯರು ಸತ್ಯಲೋಕದಿಂದ ಭೂಮಿಯಲ್ಲಿ ಅವತರಿಸಿ
ಆಡಳಿತಶಾಹಿಯನ್ನು ಪ್ರೀತಿಪಡಿಸಲಿಕ್ಕೆ ಗ್ರಂಥಗಳನ್ನು ರಚನೆ ಮಾಡಲಿಲ್ಲ. ಅಥವಾ ಅಧಿಕಾರದಲ್ಲಿ ತಮ್ಮನ್ನು ತಾವು ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ಸಮಾಜವನ್ನು ತಮ್ಮ ತೆಕ್ಕೆಯಲ್ಲಿ ಇಟ್ಟುಕೊಳ್ಬೇಕು ಅಂತ ಸರ್ವಮೂಲ ಗ್ರಂಥವನ್ನು ರಚನೆ ಮಾಡಲಿಲ್ಲ. ಅಥವಾ ಇತಿಹಾಸದ ವಿಷಯಗಳನ್ನು ಕೆದಕಿ ತಮ್ಮದೊಂದೇ ಸರಿಯಾದ ಧರ್ಮ, ತಮ್ಮದೊಂದೇ ಸರಿಯಾದ ನೆಲೆ ಅಂತ ಲೋಕಕ್ಕೆ ಏನೋ ಒಂದು ಭ್ರಮೆಯನ್ನು ಹುಟ್ಟಿಸ್ಬೇಕು ಅಂತ ಅವರು ಗ್ರಂಥಗಳನ್ನು ರಚನೆ ಮಾಡಲಿಲ್ಲ. ಮತ್ತು ಏನಿದೆ ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ನೀವು ನೋಡಿದರೆ ಆಶ್ಚರ್ಯ ಆಗ್ತದೆ. ಅವರು ಬರೆದದ್ದಿಷ್ಟೇ, ಅವರು ಈ ಜಗತ್ತಿಗೇನು ಕೊಟ್ಟರು? ವ್ಯಾಸರು ಒಂದು ಸಿದ್ಧಾಂತವನ್ನು ಲೋಕಕ್ಕೆ ಕೊಡಲಿಕ್ಕೆ ಇಷ್ಟಪಟ್ಟರು. ಅವರು ಯಾವ ಸಿದ್ಧಾಂತವನ್ನು ಕೊಡಬೇಕು ಅಂತ ಹೊರಟಿದ್ರೋ, ಯಾವ ಮಾತುಗಳಿಂದ, ಯಾವ ಗ್ರಂಥಗಳಿಂದ, ಅವರದ್ದೇ ಮಾತುಗಳಿಂದ ಅವರ ಸಿದ್ಧಾಂತವನ್ನೇ ಮುಂದುವರಿಸೋ ಕೆಲಸ ನಾನು ಮಾಡ್ತೀನಿ ಹೊರತು ನಂದಾಗಿ ಹೊಸದನ್ನು ಯಾವುದೂ ಇಲ್ಲ ಅಂತಂದರು. ಇದು ಭಗವತ್ಪಾದರ ಗ್ರಂಥಗಳಲ್ಲಿ ನೀವು ನೋಡಬಹುದಾದ ರಹಸ್ಯ. ಹಾಗಾಗಿ ಎಲ್ಲೂ ಕೂಡ ಭಗವತ್ಪಾದರು ಇದೊಂದು ನನ್ನ ವಿಷಯ ಅಂತ ಎಲ್ಲೂ ಹೇಳಿಲ್ಲ. ಇದೊಂದು ವೇದವ್ಯಾಸರ ವಿಷಯ ಅಂತ ಹೇಳಿದರು. ಇದೊಂದು ವೇದವ್ಯಾಸರ ವಿಷಯ. ಹಾಗಾಗಿ ನಾವು ಅನುಸಂಧಾನ ಮಾಡಬೇಕಾದಾಗ ವ್ಯಾಸರ ವಿಷಯಗಳನ್ನೇ ಮತ್ತೆ ನಮಗೆ ತಿಳಿಯಾಗಿ ತಿಳಿಸ್ಬೇಕು ಅಂತ ಹೊರಟ ಗ್ರಂಥಗಳು ಸರ್ವಮೂಲ. ಅವುಗಳನ್ನು ಮೊಸರು ಅಂತ ಭಾವಿಸಬೇಕು. ಆ ಮೊಸರು ಇದ್ದಲ್ಲಿ ಆಮೇಲೆ ಕೊಡ್ಬೋದೇನೋ, ಪ್ರಾಣೇಶ್ವರಾಯರು ಆಮೇಲೆ ಕೊಡ್ಬೋದೇನೋ. ಆ ಮೊಸರನ್ನು ಮನುಷ್ಯ ಅಪೇಕ್ಷೆ ಪಡಬೇಕು. ಅದನ್ನು ಇಟ್ಟು ಬುದ್ಧಿಯಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ಶ್ರೀಕೃಷ್ಣ ಪರಮಾತ್ಮ ಬರದೇ ಇರ್ತಾನ? ಆ ಮಾತುಗಳೇ ಹಾಗಿದ್ದಾವೆ, ರಸವತ್ತಾಗಿದ್ದಾವೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶುಲಯಂ ವ್ರಜತಿ ಯದಿ ನಾಮನ ತಸ್ಯ ವಶೇ ಸಕಲಂ ಸುಖಮೇವತು ನಿತ್ಯ. ನೋಡ್ರಿ, ಅವ್ರ ಮಾತಿನಲ್ಲಿ ಎಷ್ಟು ಮರ್ಮ ಇದೆ. ಈ ಪ್ರಪಂಚದ ಪ್ರತಿ ಆಡಳಿತದ ವ್ಯವಸ್ಥೆ ಒಬ್ಬನ ಕೈಯಲ್ಲಿ ಇಲ್ಲ ಅಂತಾದರೆ, ಯಾವಾಗಲೂ ಎಲ್ಲರೂ ಹಾಗಾದರೆ ಅವರವ್ರದ್ದೇ ಆಡಳಿತವನ್ನು ಅವರವರೇ ಮಾಡೋದಾದರೆ ಸ್ವತಂತ್ರರಾಗಿ ಸುಖವಾಗಿ ಯಾಕಿಲ್ಲ? ಯಾಕೆ ದುಃಖವನ್ನು ತಾವು ಪರಿಹಾರ ಮಾಡಿಕೊಳ್ಳಿಕ್ಕಾಗ್ತಾ ಇಲ್ಲ? ಎಲ್ಲವೂ ತಮ್ಮ ಕೈಯಲ್ಲಿರೋದಾದರೆ ಮಾಡ್ಬೋದಲ್ಲ. ಹಾಗಾದರೆ ಇದು ಯಾರ್ದೋ ಬೇರೆಯವ್ರ ಕೈಯಲ್ಲಿ ಇದೆ ಅಂಥೇಳಿ ಹೀಗೆ ನಡೀತಿರ್ಬೇಕಲ್ವ? ಇದು ಸಾಮಾನ್ಯ ಲಾಜಿಕ್ಕು. ಯದಿನಾ ಮನತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಇದೆಲ್ಲ ನೋಡಿ ಭಗವತ್ಪಾದರ ಮಾತುಗಳು. ಎಂಥೆಂಥ ಮಾತು ಭಗವತ್ಪಾದರು ಜಗತ್ತಿಗೆ ಕೊಟ್ಟಿದ್ದಾರೆ. ಅದನ್ನು ಆಲೋಚನೆ ಮಾಡಿ. ಅದು ಗಟ್ಟಿ ಮೊಸರು, ಹುಳಿ ಆಗದ ಮೊಸರು, ಸಿಹಿ ಮೊಸರು, ಒಡವಡಕ್ಕೆ ನೀರಾಗದ ಮೊಸರು. ಕೆಲವ್ರ ಮನೆಯಲ್ಲಿ ಹಾಲಿಗೆ ಹೆಪ್ಪಾಕಿದಾಗೆಲ್ಲ ಒಡವಡಕ್ಕಾಗಿಬಿಡ್ತದೆ, ಅದು ಚೆನ್ನಾಗಿರಲ್ಲ. ಭಗವತ್ಪಾದರ ಮೊಸರು, ಅವರ ಗ್ರಂಥ, ಅದು ಒಡವಡಕಲ್ಲ, ಹುಳಿಯಲ್ಲ, ಸಿಹಿಯಾದ ಗಟ್ಟಿಯಾದ ಮೊಸರು. ಅದು ಇದ್ದಲ್ಲಿ ಕೃಷ್ಣ ಬರ್ತಾನೆ ಅಂತ ಭಾವಿಸ್ಬೇಕಂತೆ. ಮೊಸರನ್ನು ಮಜ್ಜಿಗೆ ಮಾಡಿದ ಮೇಲೆ ಕಡದಾಗಿ ಬಂದದ್ದೇ ಬೆಣ್ಣೆ. ಬೆಣ್ಣೆ ಇದ್ದರೆ ಏನು ರುಚಿ ಇರ್ತದೆ ಹೇಳ್ರಿ? ಒಬ್ಬ ಹೇಳ್ತಾನೆ, ವಿನಾ ಗೋರಸಂ ಘೋರಸಂ ಕೋರಸಃ ಅಂತಂತಾನೆ ಒಬ್ಬ ಕವಿ. ದಿನನಿತ್ಯ ಮನುಷ್ಯ ಗೋರಸ ಇಲ್ಲದೇನೆ ರಸ ಬರೆಸ್ಲಿಕ್ಕೆ ಹೇಗೆ ಸಾಧ್ಯ ಅಡಿಗೆಯಲ್ಲಿ ಅಂತ ಪಾಕಕ್ಕೆ ಸಂಬಂಧಪಟ್ಟ ಮಾತು. ಗೋರಸ ಇಲ್ಲದೆ ಅಡಿಗೆ ಮಾಡ್ತಾನೆ ಅಂದರೆ ಏನರ್ಥ? ಗೋರಸ ಅಂದ್ರೆ ಅರ್ಥ ಗೊತ್ತಿರಬೇಕು. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇವೆಲ್ಲ ಗೋರಸ. ಏನೂ ಬಳಸದೆ ಒಂದು ಅಡಿಗೆ ಮಾಡಿದರೆ ಅದರ ರಸನೇ ಅಲ್ಲ ಅಂತೆ. ಗೋರಸ ಇಲ್ಲದೆ ಅಡಿಗೆನೇ ಮಾಡೋ ಹಾಗಿಲ್ಲ ಅಂತ ಒಬ್ಬ ಹೇಳಿದ್ದು, ಸುಮ್ಮನೆ ಹಾಗೆ. ಅದಕ್ಕೆ ಇನ್ನೇನೋ ಅರ್ಥ ಕಟ್ಟಬಾರ್ದು. ಅಂದರೆ ಮನುಷ್ಯನ ಒಂದು ದೈಹಿಕ ಪೌಷ್ಟಿಕತೆ ಹಿಂದೆ ಗೋರಸದ ಅವಶ್ಯಕತೆ ಬಹಳ ಇದೆ ಅಂತ. ಒಂದಲ್ಲ ಒಂದು ಉಪಯೋಗಿಸ್ಬೇಕು ದಿನನಿತ್ಯ. ಒಂದೂ ತಿನ್ನದೇ ಇರಬಾರ್ದು ಗೋರಸವನ್ನು.
ಹಾಲಿಲ್ಲ ಮೊಸರಾದರೂ ತಗೋ, ಮೊಸರು ಇಲ್ಲ ಬೆಣ್ಣೆನಾದರೂ ತಿನ್ನು, ಬೆಣ್ಣೆನೂ ಇಲ್ಲ ತುಪ್ಪನಾದರೂ ತಗೋ. ತುಪ್ಪ ಇಲ್ಲ ಅನ್ನಬೇಡ, ಸಾಲ ಮಾದರಿ ಆಡಿದ್ರು ತೊಗೊಂಡು ಬಾ. ಹೀಗಿತ್ತು. ಅಂದರೆ ಒಬ್ಬ ವ್ಯಕ್ತಿಯ ಬದುಕು ಅಂದರೆ ಅಲ್ಲಿ ನೆಮ್ಮದಿ, ಸುಖ, ಶಾಂತಿ ಇವುಗಳೆಲ್ಲ ಮಾನಸಿಕವಾಗಿ ಎಷ್ಟು ಮುಖ್ಯವೋ ದೈಹಿಕವಾಗಿಯೂ ಕೂಡ ಅಷ್ಟೇ ಮುಖ್ಯ ಅಲ್ವೇ? ಅದಕ್ಕೆ ಹಿರಿಯರೆಲ್ಲ ಮಾತಾಡುವಾಗಲೇ ಆಡು ಭಾಷೆಯಲ್ಲಿ ಇಂಥವು ಸೇರಿಸಿಟ್ಟಿದ್ರು ನಮಗೆ. ಅರೆ ಗೋರಸ ಇಲ್ಲದೇನೆ ಏನು ರಸ ತೆಗಿತೀಯೋ ಅಡುಗೆಯಲ್ಲಿ, ಏನು ರಸ ಇರ್ತದೆ ಅಂತಂತಿದ್ರಂತೆ. ಇದು ಸಂಸ್ಕೃತ ಸಾಹಿತ್ಯದಿಂದ ನಾವು ಅರಿಬಹುದಾದ ಅನೇಕ ವಿಷಯಗಳು. ಅದಕ್ಕೆ ಹಿಂದಿನವರು ಹೇಳಿದ್ದೆಲ್ಲ ಬಹಳ ಶ್ರೇಷ್ಠವಾದ ಅಂಶಗಳು. ಅದನ್ನು ಅಳವಡಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಅದರಲ್ಲಿ ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಬೆಣ್ಣೆ ಮಾಡೋದೇ ಕಡಿಮೆ ಮಾಡಿಕೊಂಡಿದ್ದೇವೆ. ಕೆಲವರು ಮನೆಯಲ್ಲಿ ಮಾಡ್ಬೋದೇನೋ. ಕೃಷ್ಣನ ಲೀಲೆಗಳಲ್ಲಿ ಬೆಣ್ಣೆ ಪ್ರಧಾನ ಅಂಶ. ಒಂದು ಕಡಿಯೋದು, ಒಂದು ಬೆಣ್ಣೆ, ಕಡಿಲಿಕ್ಕೆ ಬೇಕಾದ ಕಡಗೋಲು, ಇನ್ನೊಂದು ಕೈಯಲ್ಲಿ ಕಡಿಲಿಕ್ಕೆ ಬೇಕಾದ ಹಗ್ಗ. ಮಷಿನ್ ಇನ್ನೂ ಬಂದಿರಲಿಲ್ಲ, ಆದ್ದರಿಂದ ವ್ಯವಸ್ಥೆಗೆ ಹಾಗಿತ್ತು. ಅಂತೂ ಕಡಿಲಿಕ್ಕೆ ಕಡಗೋಲು, ಕಡಿಲಿಕ್ಕೆ ಬೇಕಾದ ಹಗ್ಗ, ಬೆಣ್ಣೆ, ಮಜ್ಜಿಗೆ ಮಾಡಬೇಕಂತೆ, ಕಡಿಬೇಕಂತೆ, ಬೆಣ್ಣೆ ತೆಗಿಬೇಕಂತೆ. ಇದು ಕೃಷ್ಣನ ಲೀಲೆಗಳನ್ನು ನೋಡುವಾಗ ಬಹಳ ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಆಗ್ತದೆ. ಈ ಬೆಣ್ಣೆಯ ಬಗ್ಗೆ ವಿವರಣೆ ಕೊಡ್ತಾರೆ. ಬೆಣ್ಣೆ ಯಾವುದು? ಹಾಲಿನ, ಮೊಸರಿನ ಇಂತಿಷ್ಟು ಅಂಶಗಳನ್ನು ತನ್ನೊಳಗೆ ಹೊತ್ತು ಹಾಲಿಗಿಂತ, ಬೆಣ್ಣೆಗಿಂತ, ಅದು ಮೊಸರಿಗಿಂತಲೂ ಸಶಕ್ತವಾಗುವಂಥ ಒಂದು ಅದ್ಭುತ ಪದಾರ್ಥ ಅಂದರೆ ಬೆಣ್ಣೆ ಅಂತ. ಶಕ್ತಿಯುತವಾದ ಪದಾರ್ಥ. ಅದರಂತೆ ಪ್ರಕೃತ ಯಾವುದನ್ನು ಚಿಂತನೆ ಮಾಡೋಣ ನಾವು? ಹಾಲೆಲ್ಲ ವೇದವ್ಯಾಸರ ಗ್ರಂಥ, ಮೊಸರೆಲ್ಲ ಭಗವತ್ಪಾದರ ಗ್ರಂಥ. ಹಾಗಾದರೆ ಹಾಲು ಮೊಸರು ಎರಡನ್ನೂ ಕಲಿಸಿ ಮಜ್ಜಿಗೆ ಮಾಡಿ ಆಮೇಲೆ ಕಡಿಬೇಕು ಅಂದರೆ ಅದು ಬೆಣ್ಣೆ ಬರ್ತದೆ. ಅದು ಯಾವುದದು? ವ್ಯಾಸ ಸೂತ್ರಗಳೆಂಬೋ ಮಂದರವನಿತ್ತು ವೇದರಾಶಿ ಎಂಬ ವಾರಾಶಿಯಲ್ಲಿ ಶ್ರೀ ಸರ್ವಜ್ಞರ ವಾಕ್ಯ ಪಾಶದಿಂದ. ನೋಡ್ರಿ ಹೇಳ್ತಾರೆ ವ್ಯಾಸರಾಜರ ಮಾತು. ಯದುರಾರೈ ಗುರುವೇ ಸಮರಾರೈ. ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳೇ ಮಂದರ ಪರ್ವತ. ವೇದಗಳೆಲ್ಲ ಸಾಗರ ಇದ್ದಾಗಂತೆ. ವೇದಗಳು ಆರಾಶಿ. ಭಗವತ್ಪಾದರ ಮಾತುಗಳೆಲ್ಲ ಹಗ್ಗ, ಅದು ಪಾಶ. ಅದನ್ನಿಟ್ಟು ಮಥಿಸಿದ ಜಯತೀರ್ಥರ ನ್ಯಾಯ ಸುಧೆ ಇದೆಯಲ್ಲ, ಅದೇನೇ ನಿಜವಾಗ್ಲೂ ಬೆಣ್ಣೆ ಅಂತ ಹಿರಿಯರು ಹೇಳ್ತಾರೆ. ಯದುರಾರೈ ಗುರುವೇ ಸಮರಾರೈ. ಕೆಲವರಿಗೆ ನ್ಯಾಯಸುಧಾ ಅಂದರೆ ನಮಗೆ ಸೇರಿದ್ದಲ್ಲ ಅದು ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಕೆಲವರಿಗೆ ಅದು ಈ ಜನ್ಮದ್ದಲ್ಲ ಬಿಡ್ರಿ, ಮುಂದಿನ ಜನ್ಮದ್ದು ಅಂತ ಅಂದರೆ ತಮ್ಮದು ಅಂತಿದೆ, ಈ ಜನ್ಮದ್ದಲ್ಲ ಅಂತ ಕೆಲವರಿಗೆ ಶುರುವಾಗಿದೆ. ವಾಸ್ತವ ಅಂಶ ಏನು? ಯಾವುದು ಈ ಜನ್ಮದ್ದಲ್ಲ, ಈ ಜನ್ಮದ್ದು ಹೌದು ಅಂತ ನಾವು ತೀರ್ಮಾನ ಹತ್ರನೇ ಹೋಗದೇನೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀಸಾಮಾನ್ಯನಿಗೆ ಇದಮಿತ್ತಂ ಅಂತ ನಿರ್ಣಯ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಟೀಕಾಕೃತ್ಪಾದರು ಜಗತ್ತಿಗೆ ನ್ಯಾಯಸುಧೆಯನ್ನು ರಚನೆ ಮಾಡಿಕೊಟ್ಟರು. ಅದು ಮಥಿಸಿದ ಗ್ರಂಥ. ಈಗ ಸುಧಾ ಯಾವಾಗ ಬಂತು? ಅಮೃತ ಯಾವಾಗ ಬಂತು? ದೇವದಾನವರು ಸೇರಿ ಕ್ಷೀರ ಸಮುದ್ರ ಮಥಿಸಿದಾಗ ಅಷ್ಟೇ ಬಂತು. ಹಾಗೆ ನಾವು ಭಗವಂತನ ಬಗ್ಗೆ, ಅವನ ಕರುಣೆಯ ಬಗ್ಗೆ, ಗುಣಗಳ ಬಗ್ಗೆ, ಅವನಿಂದ ಆಗ್ತಿರುವ ಸೃಷ್ಟಿಯ ಬಗ್ಗೆ, ಸ್ಥಿತಿ ಸಂಹಾರಗಳ ಬಗ್ಗೆ, ಅವನ ಪ್ರತಿ ಈ ಏನು ಕ್ರಿಯೆಯ ಬಗ್ಗೆ ತಿಳಿಬೇಕು. ಯಾಕೆ ತಿಳಿಬೇಕು? ತಿಳಿದಿದ್ರೆ ಏನು, ತಿಳಿದ್ರೆ ಏನು, ತಿಳಿಲಿಕ್ಕೆ ಅರ್ಹತೆ ಏನು? ಅರ್ಹತೆ ನಮ್ಮಲ್ಲಿ ಅದನೋ ಇಲ್ವೋ? ಯಾವುದನ್ನು ಅರ್ಹತೆ ಅಂತ ಹೇಳ್ತಾರೆ? ಅವನ ಜಿಜ್ಞಾಸೆಯ ಅಭಿಪ್ರಾಯ ಏನು? ಬೇರೆಯವರು ಮಾಡೋದು ಜಿಜ್ಞಾಸೆ ಅಲ್ವೇ? ಹಾಗಾದರೆ ಅರೇ ನೀವು ಹೇಳಿದ್ದೇ ಜಿಜ್ಞಾಸೆ ಅಂತ ಯಾಕೆ ಆಗಬೇಕು? ಇದೆಲ್ಲ ಚರ್ಚೆ ಮಾಡಬೇಕಲ್ಲ. ಈ ಚರ್ಚೆ ಮಾಡಿದಾಗ ಒಂದೊಂದೊಂದೊಂದು ಕಾನ್ಸೆಪ್ಟು ಮನುಷ್ಯನಿಗೆ ತಿಳಿಲಿಕ್ಕಾಗ್ತದೆ, ಅರಿವಿಗೆ ಮೂಡಲಿಕ್ಕೆ ಬರ್ತದೆ. ಆ ಅರಿವನ್ನು ಮಥಿಸಿ ತಂದುಕೊಂಡಾಗ ಅದರ ಮಹತ್ವನೇ ಬೇರೆ. ಈ ನಿಟ್ಟಿನಲ್ಲಿ ನ್ಯಾಯಸುಧಾ ಜಯತೀರ್ಥರು ಕೊಟ್ಟ ಗ್ರಂಥ ಇದೆಯಲ್ಲ, ಅದು ಮಥಿಸಿ ಬೆಣ್ಣೆಯಂತೆ ನಮಗೆ ಕೊಟ್ಟಿದ್ದಾರಾದ ಕಾರಣ ಆ ಬೆಣ್ಣೆ ಎಲ್ಲಿರ್ತದೋ ಅಲ್ಲಿ ಕೃಷ್ಣ ಬಂದು ಅನುಗ್ರಹ ಮಾಡ್ತಾನೆ ಅಂತ ಅನುಸಂಧಾನ ಮಾಡಬೇಕು.
ಅದು ಬೆಣ್ಣೆನೇ ನಿಜವಾಗಲು. ಸರಿ, ಬೆಣ್ಣೆ ಆಯಿತು. ಅದನ್ನು ಕಾಯಿಸಿದ ಮೇಲೆ ಬರೋದು ಯಾವುದು? ತುಪ್ಪ. ತುಪ್ಪ ಬೇಕು. ಅದಕ್ಕೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಕನ್ನಡದ ಮಾತು. ಇದು ಸಂಸ್ಕೃತವನ್ನು ಮೂಲವಾಗಿ ಇಟ್ಟುಕೊಂಡು ಬಂತು. ಸಂಸ್ಕೃತದಲ್ಲಿ ಇದನ್ನು ಮೊದಲು ಹೇಳಿದವನು ಯಾರು? ಚಾರ್ವಾಕ ಅಂತ. ಅಂದರೆ ನಾಸ್ತಿಕರ ದರ್ಶನಕ್ಕೆ ಮೂಲ ಒಬ್ಬ ವ್ಯಕ್ತಿ ಇದ್ದ. ಆತನ ವಾದವೇ ನಾಸ್ತಿಕ. ಅಂದರೆ ವೇದ ಒಪ್ಪಲಿಲ್ಲ, ಧರ್ಮ ಒಪ್ಪಲಿಲ್ಲ, ಸ್ವರ್ಗ ನರಕಗಳನ್ನು ಅವರು ಒಪ್ಪಲಿಲ್ಲ. ಯಾವುದು ಪ್ರತ್ಯಕ್ಷದಲ್ಲಿ ಕಂಡು ಬರ್ತದೋ ಅಷ್ಟನ್ನು ಮಾತ್ರ ಒಪ್ಪಬೇಕು ಅಂತನ್ನೋ ಧೋರಣೆಯವರವರು. ಅಂಥವರು ಹೇಳಿದರು ಏನಂತ? ಋಣಂ ಕೃತ್ವ ಘೃತಂ ಪಿಬೇತದ್ರು. ಭಾಳ ಯೋಚನೆ ಮಾಡ್ತಾ ಕೂಡಬೇಡ. ಸಾಲ ಮಾಡಿದರೂ ಪರವಾಗಿಲ್ಲ, ಮನೆಗೆ ತುಪ್ಪ ತಂದು ತಿಂದು ದಷ್ಟಪುಷ್ಟವಾಗಿ ಇದ್ದುಬಿಡು. ಒಣ ಉಪವಾಸ ವನವಾಸ, ಅದೇನೋ ಅಷ್ಟುಪವಾಸ, ನೀರೂ ಕುಡಿದೆ ನಿರ್ಜಲ ಇಂಥವೆಲ್ಲ ಮಾಡಬೇಡ. ಇದೆಲ್ಲ ಚಾರ್ವಾಕರ ಮಾತಿನ ಮರ್ಮ. ದೇಹಕ್ಕೆ ಅಷ್ಟು ಶ್ರಮ ಕೊಡಬಾರ್ದು, ಯಾಕಂದರೆ ದೇಹಕ್ಕಿಂತ ಬೇರೆ ಒಬ್ಬ ಆತ್ಮ ಅನ್ನೋನೇ ಇಲ್ಲ. ಇದೆಲ್ಲ ಅವರ ವಾದ. ಕೇಳಿದರೆ ಗಂಭೀರ ಆಗ್ತದೆ, ಮಾತುಗಳನ್ನು ಕೇಳಿದರೆ ಬೇಗ ಆಕರ್ಷಣೆನೂ ಆಗ್ತದೆ. ಅರೆ, ಇವ್ರು ಕೊಡೋ ಕಷ್ಟಕ್ಕಿಂತ ಅವನು ಆಡೋ ಮಾತೇ ಎಷ್ಟು ಚೆನ್ನಾಗಿದೆ ಅಲ್ಲ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಅಷ್ಟು ಚಾರ್ವಾಕ ಬಹಳ ಮನೋಹರವಾದ ಮಾತುಗಳನ್ನು ಆಡ್ತಾರೆ. ಇದೆಲ್ಲ ನಾವು ನೋಡ್ಬೋದು. ಅವರು ಹೇಳಿದ ಮಾತೇನು ಅಂದರೆ ಋಣಂ ಕೃತ್ವ ಘೃತಂ ಪಿಬೇತ್. ಸಾಲ ಮಾಡಿದರೂ ಪರವಾಗಿಲ್ಲ, ತುಪ್ಪ ತಿನ್ನೋದನ್ನು ಅಭ್ಯಾಸ ಮಾಡ್ಕೋ ಅಂತ. ಇರಲಿ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೋ ಏನೋ, ನಾವು ಅದನ್ನು ಆಮೇಲೆ ಯೋಚಿಸೋಣಂತೆ. ಆದರೆ ನಮಗಂತೂ ಬಹಳ ಹತ್ತಿರಕ್ಕೆ ಬರ್ತದೆ. ಈಗ ಬೆಣ್ಣೆ ಎಲ್ಲ ಜಯತೀರ್ಥರ ಗ್ರಂಥಗಳಾದ ಮೇಲೆ ನಂತರ ಬಂದ ಅವುಗಳ ಎಲ್ಲ ವ್ಯಾಖ್ಯಾನಕಾರರಿದ್ದಾರಲ್ಲ ಮಹಾನುಭಾವರು, ಅವರೆಲ್ಲ ತುಪ್ಪ ಇದ್ದಾಗಂತೆ ಅವರದ್ದು ಗ್ರಂಥಗಳು. ಅದನ್ನು ಆಶ್ರಯಿಸಬೇಕು, ನಿಜವಾಗಲೂ ಸತ್ಯ. ಇದು ಒಂದು ಅರ್ಥ. ಅಥವಾ ತುಪ್ಪದ ಶಕ್ತಿ ಎಷ್ಟು ಗೊತ್ತಾ? ಆಯುರ್ವೇದ ಶಾಸ್ತ್ರ ಹೇಳ್ತದೆ, ಹಾಲಿನಲ್ಲಿರೋ ಶಕ್ತಿಯೆಲ್ಲ ಮೊಸರಿನಲ್ಲಿ ಬಂದು, ಮೊಸರಿನಿಂದ ಬೆಣ್ಣೆಗೆ ಬಂದು, ಬೆಣ್ಣೆಯಿಂದ ಎಲ್ಲಿಗೆ ಬಂದಿರ್ತದೆ? ತುಪ್ಪಕ್ಕೆ ಬಂದಿರ್ತದೆ. ಅದ್ರ ಮುಂದೆ ಮತ್ತೆ ಹೋಗಲ್ಲ ಅದು. ಹಾಗಾದರೆ ಹಾಲಿನ 100%, ಮೊಸರಿನ 100%, ಬೆಣ್ಣೆಯ 100% ಶಕ್ತಿ ಎಲ್ಲಿ ತುಂಬಿರ್ತದಂತೆ? ತುಪ್ಪದಲ್ಲಿ. ತುಪ್ಪ ತೊಗೊಂಡು ಬಿಟ್ಟರೆ ಉಳಿದಿದ್ದು ಎಲ್ಲದಕ್ಕಿಂತ ಶಕ್ತಿ ಹೆಚ್ಚಾಗ್ತದಂತೆ. ಇವತ್ತು ನಮ್ಮ ಸ್ಥಿತಿಗತಿಗಳಿಗೆ ಅನುಗುಣ ಯೋಚಿಸಿದರೆ ವೇದವ್ಯಾಸರ ಗ್ರಂಥಗಳು ಅನ್ನೋ ಹಾಲು, ಭಗವತ್ಪಾದರ ಗ್ರಂಥ ಅನ್ನೋ ಸರ್ವಮೂಲ ಅನ್ನೋ ಮೊಸರು, ಟೀಕಾಕೃತ್ಪಾದರ ಗ್ರಂಥ ಅನ್ನುವ ಬೆಣ್ಣೆ, ಅವು ಎಲ್ಲದರೊಳಗಿರುವ ಸಾರ ತೆಗೆದುಕೊಟ್ಟದ್ದೇ ತುಪ್ಪ. ಅದು ಹರಿಕಥಾಮೃತ ಸಾರ ಅಂತ ಭಾವಿಸ್ಬೇಕಾಗ್ತದೆ. ಅದು ಹಾಲಿನ ಸಾರ, ಮೊಸರಿನ ಸಾರ, ಬೆಣ್ಣೆಯ ಸಾರ, ಹರಿಕಥಾಮೃತ ಸಾರ. ಸರಿ, ಅರ್ಹತೆಗೆ ಅನುಗುಣ ಎತ್ತರದ ಗ್ರಂಥಗಳನ್ನು ಈ ಕೂಡಲೇ ಬ್ರಹ್ಮಸೂತ್ರ ಅಧ್ಯಯನ ಮಾಡಿ ವೇದಾಂತದ ರಸಗಳನ್ನು ನನ್ನೊಳಗೆ ತಂದುಕೊಳ್ತೇನೆ ಎನ್ನುವ ಅರ್ಹತೆ ಇಲ್ಲ, ಕಾಲ ಇಲ್ಲ, ಬುದ್ಧಿಶಕ್ತಿ ಇಲ್ಲ ಅಂತ ಅನಿಸಿದರೆ ಅದು ಬೇಕೇ ಬೇಕು. ಪ್ರಾಥಮಿಕ ಹಂತದಲ್ಲಿ, ಆ ಹಂತದಲ್ಲಿ ಪ್ರಾಥಮಿಕತೆಯನ್ನು ಯೋಚಿಸಿದರೆ ಹರಿಕಥಾಮೃತ ಸಾರದಿಂದಲಾದರೂ ಬಾಪ ಅಂತಂತಾರೆ. ಅಲ್ಲಿದಪ್ಪ ಕನ್ನಡದ ಪದ ಪದ್ಯ ಸುಳಾದಿಗಳನ್ನು. ಯಾಕಂದರೆ ದಿನನಿತ್ಯ ನಾವು ಆಡುವ ಭಾಷೆ ಕನ್ನಡವಾಗಿದೆ. ಸದ್ಯದಲ್ಲಿ ಅದನ್ನು ಅವಲಂಬಿಸೋಣ. ಅಂದರೆ ಕನ್ನಡ ಬರದೇ ಇರೋರು ಅಲ್ವೇ ಅನ್ನಬಾರ್ದು. ಮತ್ತೆ ಮರಾಠಿಯಲ್ಲಿದೆ, ತಮಿಳಿನಲ್ಲಿದೆ, ತೆಲುಗುನಲ್ಲಿದೆ, ಅದರದ್ದೇ ಆದ ಭಕ್ತಿ ಸಾಹಿತ್ಯಗಳಿವೆ. ಅದನ್ನು ಅವಲಂಬಿಸಿ ಒಂದು ಹಂತಕ್ಕೆ ಬರಲಿ. ಆಮೇಲೆ ವೇದಾಂತದ ಜ್ಞಾನವನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಅದೇ ಸರ್ವಸ್ವ ಅಂತೇಳಿ ಭಾವಿಸಬಾರ್ದು. ಕೆಲವರಿಗೆ ಅದೊಂದು ತಪ್ಪು ಕಲ್ಪನೆ ಶುರುವಾಗಿದೆ. ಈಗೆಲ್ಲ ಹೋಗ್ತಾ ಹೋಗ್ತಾ ಧೋರಣೆ ಹೇಗೆ ಶುರುವಾಯಿತು ಅಂದರೆ, ಯಾವುದೋ ಒಂದು ಮಾಸ್ನಲ್ಲಿ ಆಡುವ ಮಾತುಗಳು ಮುಂದಿನ ಜನ್ರೇಷನ್ನಿಗೆ ಎಷ್ಟು ಗ್ಯಾಪ್ ತರ್ತದೆ ಅನ್ನಲಿಕ್ಕೆ ಸುಮ್ಮನೆ ಹೇಳಿರ್ತೀನಿ ಅಷ್ಟೆ. ಈಗ ದಾಸ ಸಾಹಿತ್ಯ ಅಂತ ಒಂದು ಕಡೆ, ಅದಕ್ಕೊಂದು ಕನ್ನಡದ ಲೇಪವನ್ನು ಹಚ್ಕೊಳ್ಳೋಣ. ಯಾಕಂದರೆ ಕನ್ನಡದಲ್ಲೇ ದಾಸ ಸಾಹಿತ್ಯ ಇದೆ ಅಂತ ನಮ್ಮದೆಲ್ಲ ಒಂದು ಸಣ್ಣ ಪ್ರಪಂಚ ಕಟ್ಕೊಂಡಿದೆ. ಒಂದು 40-50 ಸೈಟ್ನೊಳಗೆ ಮನೆ ಕಟ್ಕೊಂಡು ಮಾತಾಡೋರು ನಾವೆಲ್ಲ. ಇಡೀ ಪ್ರಪಂಚದೊಳಗೆ ಆ ಪ್ರಾಂತ, ಆ ರಾಜ್ಯ, ಆ ಭಾಷೆಗಳಲ್ಲಿ ಎಷ್ಟು ಜನ ದೇವರ ಭಕ್ತರು ದೇವರನ್ನು ಕಂಡವರಿಲ್ಲ? ಅವರೆಲ್ಲ ಕನ್ನಡದಕ್ಕೆ ಬಂದೇ ತೊಗೊಂಡು ಬಂದು ಕಂಡಿದ್ರ? ಯೋಚನೆ ಮಾಡಬೇಕಲ್ಲ ಇದನ್ನು.
ನಾವು ಈ ಮಾತಾಡುವಾಗ ಎಷ್ಟು ಸಣ್ಣತನದಲ್ಲಿ ಹೋಗ್ತಿದ್ದೇವೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು. ತುಂಬ ಬ್ರಾಡಾಗಿ ಚಿಂತನೆ ಮಾಡಬೇಕಾದ ವಿಷಯಗಳು ಸಾಕಷ್ಟಿದ್ದಾವೆ. ಹಾಗಾಗಿ ಒಂದು ಭಾಷೆಗೆ, ಒಂದು ಸಾಹಿತ್ಯಕ್ಕೆ ಭಗವಂತನನ್ನು ಕಾಣುವ ಮೆಥಡನ್ನು ಮೀಸಲು ಮಾಡಬಾರ್ದು. ಅದೂ ಒಂದು ಆ ಕಾಲದಿಂದ ಈ ಕಾಲದ ತನಕ ಬಂದ ಸಾಹಿತ್ಯ, ಅದೂ ಒಂದು ಶ್ರೇಷ್ಠವೇ ಅಂತ ಭಾವಿಸಬೇಕು. ಅದರಲ್ಲಿಯೂ ವೇದಾಂತದ ತತ್ವಗಳು ಚೆನ್ನಾಗಿ ಅಡಕಾಗಿದ್ದಾವೆ. ಅದು ನಮಗೋಸ್ಕರ ಅಂತ ಸುಲಲಿತ ಮಾಡಲಿಕ್ಕೆ ಅಂತ ಕೊಟ್ಟದ್ದು ಅಂತ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಡೀ ಭಾರತ ದೇಶದ ಆ ಪ್ರಾಂತದಲ್ಲಿ, ವಂಗ, ಕಳಿಂಗ, ಈ ಪ್ರಾಂತಗಳಲ್ಲಿ ಭಗವದ್ಭಕ್ತರಾಗಿ ದೇವರನ್ನೇ ಸಾಕ್ಷಾತ್ತಾಗಿ ಕಂಡು ಕುಣಿಸ್ಕೊಂಡವರೆಲ್ಲ ಈ ಕನ್ನಡ ಸಾಹಿತ್ಯ ಓದಿರಲಿಲ್ಲಲ್ಲ. ಅವರೊಂದು ಸಾಹಿತ್ಯವನ್ನು ಕಂಡುಕೊಂಡ್ರು. ಅದ್ಭುತವಾದ ಪ್ರಾಂತೀಯ ವ್ಯವಸ್ಥೆಗಳಿದ್ದಾರೆ. ಆದರೆ ಭಾಷೆ ಬೇರೆ, ದೇಶ ಬೇರೆ, ಪ್ರಾಂತ ಬೇರೆ, ಜನಗಳು ಬೇರೆ, ಹೃದಯದಲ್ಲಿ ಮಾಡಿದ ಭಕ್ತಿ ಮಾತ್ರ ಒಂದೇ ಇದೆ. ಅದಕ್ಕೆ ಭಗವಂತ ಅವರಿಗೆಲ್ಲ ಒಲಿದಿದ್ದಾನೆ ಅನ್ನೋದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಆ ಭಕ್ತಿ ಮೂಡಲಿಕ್ಕಿರೋ ನಿಚ್ಚಣಿಕೆಗಳು ಇವೆಲ್ಲ. ಇದನ್ನು ಅನುಸಂಧಾನ ಮಾಡುವಾಗ ನಮ್ಮ ಈ ಪ್ರಾಂತೀಯ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ನಮಗೆ ತುಪ್ಪವಾಗಿ ಯಾವುದು ಕಾಣಿಸ್ತಾ ಇದೆ? ಹರಿಕಥಾಮೃತ ಸಾರ ಅಂತ ಅದಕ್ಕೆ ಹೇಳ್ತೀವಿ. ಪದ, ಪದ್ಯ, ಸುಳಾದಿಗಳು ಎಷ್ಟು ಸಾಧ್ಯವೋ ನಮಗೆ ಅನುಗುಣವಾಗಿ ನಮ್ಮ ಅರ್ಹತೆಗೆ ಅವುಗಳನ್ನು ಅರಿತು ಪಾರಾಯಣ ಮಾಡಿ ತಿಳಿದು ಅವುಗಳ ಮೂಲಕ ಭಗವಂತನನ್ನು ಕಾಣಲಿಕ್ಕೆ ಹೊರಟ್ರೆ, ಅದಕ್ಕೆ ದಾಸರೇ ಹೇಳ್ತಾರಲ್ಲ, ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆನಾ ನಿಮಗೆಂಬ. ಏನು ಅದ್ಭುತವಾಗಿ ಗಾನ ಮಾಡಿದ್ದಾರೆ, ಏನು ಅದ್ಭುತವಾಗಿ ಸಾಹಿತ್ಯ, ಎಷ್ಟು ಭಕ್ತಿರಸ ತುಂಬಿ ತುಳುಕ್ತಾ ಇದೆ ಮಾತುಗಳಲ್ಲಿ. ಅವುಗಳ ಮೂಲಕ ಕೃಷ್ಣನನ್ನು ಚಿಂತನೆ ಮಾಡಲಿ. ಅದಿದ್ದಲ್ಲಿಯೂ ದೇವರು ಒಲಿತಾನೆ, ಅನುಗ್ರಹ ಮಾಡ್ತಾನೆ ಅಂತ ಅಭಿಪ್ರಾಯ. ಹೀಗೆ ಹಾಲು ಯಾವುದು, ಮೊಸರು ಯಾವುದು, ಬೆಣ್ಣೆ ಯಾವುದು, ತುಪ್ಪ ಯಾವುದು ಅನ್ನೋದನ್ನು ಆಧ್ಯಾತ್ಮಿಕವಾಗಿ ಹಿರಿಯರು ಹೇಳಿಕೊಟ್ಟ ಇದೂ ಒಂದು ಮಾರ್ಗದರ್ಶನವನ್ನು ನಾವು ಮಾಡಿಕೊಳ್ಬೋದು. ಇನ್ನು ಕೃಷ್ಣಾವತಾರದ ಚರಿತ್ರೆ ಮುಂದುವರಿಸ್ತಾರೆ ಶುಕಮುನಿಗಳು. ಕೃಷ್ಣ ಮಾಡಿದ ಅನೇಕ ಅಸುರರ ಸಂಹಾರದ ಕಥೆಗಳು, ಅದನ್ನು ಹೇಗೆ ತಿಳಿಬೇಕು? ಪ್ರಾರಂಭದಲ್ಲಿ ಶಕಟಾಸುರ, ಹರಿವಂಶದ ಪ್ರಕಾರ ಶಕಟಾಸುರರ ಸಂಹಾರ ಮೊದಲು. ಭಾಗವತದಲ್ಲಿ ಹೇಳುವಾಗ ಪೂತನೆಯ ಸಂಹಾರ ಮೊದಲು ಹೇಳ್ತು. ಅಂತೂ ಪೂತನೆಯ ಸಂಹಾರ ಮಾಡಿದ, ಶಕಟನ ಸಂಹಾರ ಮಾಡಿದ. ಆಮೇಲೆ ತೃಣಾವರ್ತ ಅಂತ ಒಬ್ಬ ಬಂದ, ಆ ತೃಣಾವರ್ತನ ಸಂಹಾರ ಮಾಡಿದ. ಮುಂದೆ ಬಕಾಸುರ, ಬಕ ಇಬ್ಬರು ಮಹಾಭಾರತ ಕಾಲದಲ್ಲಿ. ಒಬ್ಬ ಬಕ ಪಕ್ಷಿ ರೂಪದಲ್ಲಿ ಬಂದ ಕೃಷ್ಣನನ್ನು ಕೊಲ್ಲಿಕ್ಕೆ, ಅದು ಕಂಸಭೃತ್ಯರಲ್ಲಿ ಸೇರ್ತಾನೆ. ಇನ್ನೊಬ್ಬ ಬಕ ಇದ್ದ, ಅವನು ಭೀಮಸೇನನೊಟ್ಟಿಗೆ ಯುದ್ಧ ಮಾಡಿ ಸತ್ತ ಏಕಚಕ್ರ ನಗರದಲ್ಲಿ, ಅವನು ಬೇರೆ. ಅಂತೂ ಕೃಷ್ಣನನ್ನು ಎದುರುಗೊಂಡು ಬಕಾಸುರ ಅವನು ಸತ್ತ. ವತ್ಸಾಸುರ ಅವನು ಸತ್ತ. ಕೇಶಿ ಅಂತ ಮತ್ತೊಬ್ಬ ಅವನು ಹೋದ. ಎಲ್ಲ ಕಂಸಭೃತ್ಯರು ಇವರೆಲ್ಲ. ನಿನ್ನೆ ಹೇಳಿದ್ದೀನಿ, ಇವರೆಲ್ಲ ತಾಲೂಕ್ ಪಂಚಾಯತ್ ಲೆವೆಲಲ್ಲಿ ಅಧ್ಯಕ್ಷರಾಗಿದ್ದರು ಅಂತ. ಮೇಲ್ಮನೆಗೆ ಹೋಗಿರಲಿಲ್ಲ ಇವರು. ಅಂತೂ ಇವರನ್ನೆಲ್ಲ ಶ್ರೀಕೃಷ್ಣ ಸಂಹಾರ ಮಾಡಿದ ಅಂತ ಕಥೆ ಬರ್ತದೆ ಭಾಗವತದಲ್ಲಿ. ಈ ಕಥೆಗಳನ್ನು ನಾವು ಹೇಗೆ ಚಿಂತನೆ ಮಾಡಬೇಕು? ಪೂತನ ಜೀವಿತಾಹಾರಿ ಶಕಟಾಸುರ ಭಂಜನ ನಂದವ್ರಜನಾನಂದೋ, ಇದೆಲ್ಲ ಕೃಷ್ಣನ ಸ್ತೋತ್ರದಲ್ಲಿ ನಾವು ಕೇಳ್ತೇವೆ. ಅಸುರ ಸಂಹಾರದ ಕಥೆಗಳು ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಕೃಷ್ಣನ ಕಥೆಯನ್ನು ನೋಡ್ತಾ ಹೊರಟ್ರೆ, ಕೃಷ್ಣ ಯಶೋದೆಯನ್ನು ತೃಣಾವರ್ತ ಬಂದಾಗ ಚೆನ್ನಾಗಿ ರಕ್ಷಣೆ ಮಾಡಿದ. ಇಲ್ಲದೇ ಇದ್ದರೆ ತೃಣಾವರ್ತ ಯಶೋದೆಯನ್ನು ಆಕಾಶಕ್ಕೆ ಎತ್ಕೊಂಡು ಹೋಗ್ತಿದ್ದ. ಅವಳನ್ನು ಆಪತ್ತಿನಿಂದ ಪಾರು ಮಾಡಿದ. ಕೃಷ್ಣ ಯಶೋದೆಗೆ ಆಕಳಿಸ್ತಾ ಬಾಯಿ ತೆಗೆದಾಗ ಬ್ರಹ್ಮಾಂಡವನ್ನೇ ದರ್ಶನ ಮಾಡಿಸಿದ. ಕೃಷ್ಣ ಆಟ ಆಡ್ತಾ ಎಲ್ಲರೂ ನೀನು ಕಳ್ಳ ಕಳ್ಳ ಅಂತ ಕೂಗ್ತಾ ಇದ್ರಂತೆ. ನನ್ನ ಕಳ್ಳ ಅಂತೀರಾ, ತಡಿ ಮಣ್ಣು ತಿಂದು ಬಿಡ್ತೇನೆ ಅಂತ ಬೆಣ್ಣೆ ತಿನ್ನೋದೇನೆ ಮಣ್ಣು ತಿಂದ. ಮಣ್ಣು ತಿಂದಾಗ ಕೃಷ್ಣ ಬಾಯಿ ತೆಗಿ ನೋಡೋಣ ಯಾಕೆ ತಿಂದಿ ಮಣ್ಣು ಅಂತ ಗದರಿಸಿದರೆ ಬ್ರಹ್ಮಾಂಡ ದರ್ಶನ ಮಾಡಿದ. ಹೀಗೆ ಕೃಷ್ಣನ ಕಥೆಯಲ್ಲಿ ತನ್ನ ಭಕ್ತಳಾದ ಯಶೋದೆಗೆ ಬ್ರಹ್ಮಾಂಡ ದರ್ಶನ ಮಾಡಿಸಿದ್ದು.
ತನ್ನ ಭಕ್ತರಾದ ಗೋಪಿಕೆಯರಿಗೆ ಗೋಪಾಲಕರಿಗೆ ಬರ್ತಿದ್ದ ಆಪತ್ತುಗಳನ್ನು ಸಮಯ ಸಮಯಕ್ಕೆ ಪರಿಹಾರ ಮಾಡಿತ್ತು. ವಿಷದಿಂದ, ಬೆಂಕಿಯಿಂದ, ಮಿಂಚಿನಿಂದ ಅಂತೂ ಆಪತ್ತುಗಳನ್ನು ಪರಿಹರಿಸ್ತಾ ಇದ್ದದ್ದು. ಅಕ್ರೂರನನ್ನು ಯಮುನೆಯ ನೀರಿನಲ್ಲಿ ಮುಳುಗಿ ಅವನಿಗೆ ಅಂತ ಸಂಕರ್ಷಣ ರೂಪವನ್ನು ದರ್ಶನ ಮಾಡಿಸಿ ವರ ಕೊಟ್ಟು ಅನುಗ್ರಹ ಮಾಡಿದ್ದು. ಒಬ್ಬ ಹಾವು, ಒಬ್ಬ ಅಜಗರ ವಿದ್ಯಾಧರ, ಅವನನ್ನು ಕಾಲಿನಿಂದ ಸ್ಪರ್ಶ ಮಾಡಿ ಅವನನ್ನು ಗಂಧರ್ವ ಲೋಕಕ್ಕೆ ಅಂತ ಹಾವಿನ ಜನ್ಮದಿಂದ ಕಳಿಸಿ ಮೇಲೆ ಕಳಿಸಿದ್ದು. 2 ವೃಕ್ಷ, ಅರ್ಜುನ ವೃಕ್ಷ, ಅವುಗಳನ್ನು ಕೃಷ್ಣ ತನ್ನ ಅಂಗಸ್ಪರ್ಶ ಮಾಡಿಸಿ ತಾನು ಅಂಬೆಗಾಲಿಡುವ ನೆಪ ಮಾಡಿ ಆ 2 ವೃಕ್ಷಗಳ ಮಧ್ಯದಲ್ಲಿ ತಾನೇ ಹೋಗಿ ಒರಳು ಕಲ್ಲನ್ನು ಹಿಡಿದು ಎಳೆದು, ಟೊಂಕಕ್ಕೆ ಕಟ್ಟಿದ ಒರಳು ಕಲ್ಲನ್ನು ಎಳೆದು ಆ ವೃಕ್ಷಗಳನ್ನು ಕೆಳಗೆ ಬೀಳಿಸಿ ಒಳಗಿದ್ದ ನಲಕೂಬರ ಮಣಿಗ್ರೀವರನ್ನು ಕುಬೇರನ ಮನೆಗೆ ಶಾಪ ಮುಕ್ತರನ್ನು ಮಾಡಿ ಕಳಿಸಿದ. ಈ ಕಥೆಗಳೆಲ್ಲ ಬರ್ತದಲ್ಲ. ಒಬ್ಬಳು ಸೈರಂಧ್ರಿ, ಏನಿಲ್ಲ, ಅವಳು ಯಾವಾಗಲೂ ಗಂಧಲೇಪನ ಮಾಡೋದಷ್ಟೇ, ಅವಳ ಕೆಲಸ ಅಷ್ಟೇ. ಅವಳು ಭಾಳ ದೊಡ್ಡದಲ್ಲ, ಭಾಳ ಸಣ್ಣದೂ ಅಲ್ಲ. ಕೃಷ್ಣ ಅವಳು ಅಲಂಕಾರ ಮಾಡಿದ್ದಕ್ಕೆ ನಿನಗೇನು ಬೇಕು ಅಂತ ಮದುವೆ ಅವಳನ್ನೇ ಮದುವೆ ಮಾಡಿಕೊಂಡ. ಇದನ್ನು ಯಾರೂ ಹೇಳಲ್ಲ, ಇದೇ ವಿಪರ್ಯಾಸ. ಅರೆ, ಒಬ್ಬಳು ಗಂಧ ಹಚ್ಚಿ ಮೈಯೆಲ್ಲ ಚೆನ್ನಾಗಿ ಸುಗಂಧ ಭರಿತ ಮಾಡ್ತಿದ್ದ ಹೆಣ್ಮಗಳು ತ್ರಿವಕ್ರೆ, ತಲೆ ವಕ್ರ, ಟೊಂಕ ವಕ್ರ, ಕಾಲು ವಕ್ರ, ಅವಳನ್ನು ವಿವಾಹ ಮಾಡಿಕೊಂಡ. ಅಂದರೆ ಕೃಷ್ಣನ ಕಥೆಗಳಲ್ಲಿ ಈ ಕಥೆಗಳು ಒಂದು ಮುಖ, ಆವಾಗಲೇ ಹೇಳಿದ ಕಥೆಗಳು ಇನ್ನೊಂದು ಮುಖ. ಈ 2 ಮುಖಗಳನ್ನು ಹೇಗೆ ತಿಳಿಸ್ತಾರೆ ಅಂದರೆ ಹಿರಿಯರು, ಈ ಕಥೆಗಳೆಲ್ಲ ಅನಿಷ್ಟ ಪರಿಹಾರಕ ಅಂತ ಅರ್ಥ. ಅಂದರೆ ಅಸುರ ಸಂಹಾರ, ಯಾರೆಲ್ಲ ಅಸುರರನ್ನು ಕೃಷ್ಣ ಸಂಹರಿಸಿದ ಅಂತ ಕಥೆ ಇದೆಯಲ್ಲ, ಅದು ನಮ್ಮ ಅನಿಷ್ಟಗಳನ್ನು ದೂರ ಮಾಡ್ತಾನೆ ಅಂತ ಅರ್ಥ. ಅವುಗಳನ್ನು ಚಿಂತನೆ ಮಾಡಿದರೆ, ಪೂತನ ಸಂಹಾರ ಮಾಡಿದವ ಅಂತ ಆ ಕಥೆಯನ್ನು ಸ್ಮರಣೆ ಮಾಡಿದರೆ ನಮ್ಮ ಮನಸ್ಸಿನೊಳಗೆ ಪೂತನೆಯಂತೆ ಅಜ್ಞಾನ, ನಿದ್ರೆ, ಆಲಸ್ಯ ಇಂಥವುಗಳೆಲ್ಲ ಏನಿದ್ರೂ ಅದು ದೂರ ಆಗ್ತದಂತ. ಪೂತನೆ ಮಾಡಿದ್ದದೇ ಕೆಲಸ. ತನ್ನ ಸೆರಗಿನಿಂದ ಕೃಷ್ಣನನ್ನು ಮುಚ್ಚಿ ಯಶೋದೆಯಿಂದ ದೂರ ಮಾಡಿದ್ಲಂತೆ. ಕೃಷ್ಣನನ್ನು ತಿಳಿಯದಂತೆ, ಕೃಷ್ಣ ಕಾಣದಂತೆ ಮಾಡಿದ್ಲು. ಅದಕ್ಕೆ ಕೃಷ್ಣ ಏನು ಮಾಡಿದ, ಅವಳನ್ನೇ ಕೊಂದು ತಾನೆಲ್ಲರಿಗೂ ಕಾಣೋ ಹಾಗೆ ಮಾಡಿದ ಅಂತ ಅರ್ಥ. ಕೃಷ್ಣನನ್ನು ಕಾಣದಂತೆ ಮಾಡೋದು ಯಾವುದು? ಅವಿದ್ಯೆ, ಅಜ್ಞಾನ, ತಪ್ಪು ತಿಳುವಳಿಕೆ, ಮೂರ್ಖತನ. ಹಾಗಾದರೆ ಪೂತನೆಯ ಸಂಹಾರ ಅಂದರೆ ಅದು ಅಜ್ಞಾನ ಅವಿದ್ಯೆಯ ಪರಿಹಾರ ಅಂತ ತಿಳಿಸ್ತಾರೆ. ಅದು ಅನಿಷ್ಟ ಪರಿಹಾರ. ಶಕಟ ಸಂಹಾರ, ಶಕಟನ ಕಥೆ ನಿನ್ನೆ ಕೇಳಿದ್ವಿ. ಕಾಲು ಎತ್ತಾಗ್ತದೆ ಮಗು, ಸುಮ್ಮನೆ ಪಾದವನ್ನು ಮೇಲೆ ಚುಂಬಿಸಿದ ಅಷ್ಟೇ, ಶಕಟ ತಲೆ ಕೆಳಗಾಗಿ ಬಿದ್ದು ಸತ್ತೋದ. ಶಕಟ ಅಂದರೆ ಯಾರು? ಆಲಸ್ಯ. ನಮ್ಮ ಜೀವನದೊಳಗೆ ಆಲಸ್ಯಕ್ಕಿಂತ ಶತ್ರು ಯಾವುದಿದೆ ಹೇಳ್ರಿ? ಬೆಳಗ್ಗೆ ಏಳಲಿಕ್ಕೆ ಆಲಸ್ಯ, ಎದ್ದ ಮೇಲೆ ಹರಿಸ್ತೋತ್ರ ಹೇಳಲಿಕ್ಕೆ ಆಲಸ್ಯ, ಸ್ನಾನಕ್ಕೆ ಆಲಸ್ಯ. ಅದಕ್ಕೊಬ್ಬ ಕವಿ ಹೇಳ್ತಾನೆ, ಹೊರಗೆ ಎಷ್ಟು ಶತ್ರುಗಳಿದ್ರೂ ಪರವಾಗಿಲ್ಲ, ಒಳಗೆ ಆಲಸ್ಯ ಅನ್ನೋ ಶತ್ರು ಕೊಡಬೇಡ ಅಂತ ಕೇಳ್ತಾನೆ ನಾವು. ಆಲಸ್ಯಂ ಹಿ ಮಹಾನ್ ರಿಪುಹು. ಶಕಟ ಬಂಡಿ ತುಂಬ ನಿಧಾನ ಚಲನ ಮಾಡ್ತದೆ, ಅದು ಆಲಸ್ಯದ ಪ್ರತೀಕ. ಹಾಗಾದರೆ ಕೃಷ್ಣ ಮಾಡಿದ ಶಕಟ ಸಂಹಾರದ ಕಥೆ ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿದರೆ ಆಲಸ್ಯ ಅನ್ನೋ ಶತ್ರು ಪರಿಹಾರ ಆಗ್ತಾನೆ ಅಂತ ಅರ್ಥ. ಎಲ್ಲ ಶತ್ರುಗಳ ಪರಿಹಾರ, ಅನಿಷ್ಟಗಳ ಪರಿಹಾರವೇ ಕೃಷ್ಣನ ಶತ್ರು ಸಂಹಾರದ, ಆ ಅಸುರ ಸಂಹಾರದ ಕಥೆಯ ಉದ್ದೇಶಗಳು. ತೃಣಾವರ್ತ ಅವನು ಯಾರು? ಸುತ್ತುತ್ತಾ ಬಂದ ಸುಂಟ್ರ ಗಾಳಿ, ಆಕಾಶಕ್ಕೆ ಕೃಷ್ಣನನ್ನು ಎತ್ಕೊಂಡು ಹೋದ. ಕೊನೆಗೆ ಕೃಷ್ಣ ಅವನ ಕುತ್ತಿಗೆ ಹಿಸುಕಿ ಕೆಳಗೆ ಬಿಸಾಡಿ ಕೊಂದ. ಈ ಕಥೆ ಕೇಳಿರ್ತೀರಿ. ಇದು ಏನು ನಮಗೇನು ಕೊಡ್ತಿದೆ? ಎಷ್ಟು ಸಲ ಕೇಳೋದಿದೆ? ಎಷ್ಟು ಸಲ ಕೇಳ್ಬೇಕು ಹೇಳ್ರಿ? ನೀವು ಹೇಳ್ತೀರಿ, ಈಗಾಗಲೇ 12 ವರ್ಷ ಆಗಿದೆ ಸರಿಸುಮಾರು. ಮುಂದಿನ ಪುರಾಣ ಹೇಳುವಾಗಲೂ ಅದೇ ತೃಣಾವರ್ತ ಬರ್ತಾನ, ಇದ ಕೃಷ್ಣ ಇರ್ತಾನ, ಅದ ಗಾಳಿ, ಅದ ಸುತ್ತದ, ಮತ್ತು ಅದು ಆಕಾಶಕ್ಕೆ ಒಯ್ತದ, ಮ್ಯಾಲೆ ಒಯ್ದು ಕೂಡಲೇ ತಲೆ ತಿರುಗಿಸ್ತದ ಅವನಿಗೆ, ಅವ ಬೀಳ್ತಾನ, ಅವನ ಮೇಲೆ ಬಿದ್ದಿರ್ತಾನೆ. ಇದೇ ತೃಣಾವರ್ತ. ಎಷ್ಟು ಸಲ ಹೇಳಿದ್ರು ಅಷ್ಟೇ ಅಲ್ಲವೇ? ಇದೇ ತೃಣಾವರ್ತನೆ. ಮುಂದಿನ ಸಲ ಹೇಳುವಾಗ ಮತ್ತು ಬೇರೆ ಹೆಸರು ಹೇಳಲಿಕ್ಕಾಗಲ್ಲ. ಕೃಷ್ಣನ ಕಥೆ ಮುಂದಿನ ಸಲ ಹೇಳುವಾಗಲೂ ಇದೇ ತೃಣಾವರ್ತನೆ ಬರ್ತಾನೆ. ಇಲ್ಲಿ ಯಾವುದು ಚೇಂಜ್ ಇರಲ್ಲ. ಹಾಗಾದರೆ ಇಷ್ಟು ಬಾರಿ ಬಾರಿ ಈ ಕಥೆಗಳನ್ನು ಪುರಾಣಗಳು ಕೇಳಲಿ ಅಂತ ನಮ್ಮ ಮೇಲೆ ಒತ್ತಾಯ ಮಾಡೋದಾದರೂ ಯಾಕೆ?
ಶಾಸ್ತ್ರಗಳಲ್ಲಿ ಇದನ್ನು ಕೇಳಲಿ, ಇದನ್ನು ಹೇಳಲಿ, ಇದನ್ನು ಚಿಂತನೆ ಮಾಡಲಿ ಅಂತ ಒತ್ತಾಯ ಮಾಡೋದ್ರದ್ದು ಅರ್ಥ ಏನು? ಏನೋ ಇಲ್ಲದೇ ಇದ್ದರೆ ಅಷ್ಟು ಕೇಳಲಿ ಅಂತ ಅವ್ರು ಹೇಳಲ್ಲ. ಯಾಕಂದರೆ ಅವರಿಗೂ ಕಾಮನ್ ಸೆನ್ಸ್ ಚೆನ್ನಾಗೇ ಇದೆ ನಮಗಿಂತ. ಈಗ ಒಂದು ಸಲ ನಡೆದ ಘಟನೆಯನ್ನು ಒಂದು ಸಲ ಕೇಳಬೇಕು, ಭಾಳ ಆದರೆ 2 ಸಲ ಕೇಳ್ಬೋದಲ್ವೇ? 3ನೇ ಸಲ ಹೇಳ್ದ ಅಂದರೆ ಟಿ ವಿ ಆಫ್ ಮಾಡಿ ಇಡ್ತೀವಿ. ನೀನು ಚಾನಲ್ಲೇನೋ 24/7 ಇರ್ಬೋದು, ಕೇಳೋರು ಪೇಷನ್ಸ್ ಬೇಕಲ್ಲ, ಅಥವಾ ಹೇಳೋರು ಪೇಷನ್ಸ್ ಬೇಕಲ್ಲ. ನಿನಗದು ಅನಿವಾರ್ಯ, ರೀಪ್ಲೇ ಮಾಡಿ ಹೇಳ್ತಿರ್ತಿ. ಆದರೆ ಪುರಾಣಗಳ ಉದ್ದೇಶಗಳೇನು ಹಾಗಾದರೆ? ಶ್ರುತಮ್ಮೇ ಗೋಪಾಯ ಆವಹಂತಿ ವಿತನ್ವಾನ ಕುರ್ವಾಣ ಚೀರಮಾತ್ಮನಃ. ವೇದದಲ್ಲಿ ಶ್ರುತಮ್ಮೇ ಗೋಪಾಯ. ಭಗವಂತನ ಕಥೆಗಳನ್ನು ಶ್ರದ್ಧೆಯಿಂದ ಕೇಳುವ ಕಾರ್ಯ ಮಾಡಿದರೆ ಗೋಪಾಯ, ಅದು ನಮ್ಮನ್ನು ರಕ್ಷಣೆ ಮಾಡ್ತದಂತೆ. ಯಾವುದರಿಂದ ರಕ್ಷಣೆ ಮಾಡ್ತದೆ ಅಂತ ಪ್ರಶ್ನೆ. ದೇವರ ಕಥೆ ಕೇಳಿದ್ದನ್ನೇ ಕೇಳೋಣದ್ರಿಂದ, ಹೇಳಿದ್ದನ್ನೇ ಹೇಳೋಣದ್ರಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ. ಯಾವುದರಿಂದ ರಕ್ಷಣೆ? ಈಗ ತಾನೇ ಹೇಳಿದ್ನಲ್ಲ, ಈ ಅನಿಷ್ಟಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತದಂತ. ಈ ರಹಸ್ಯ ದೇವರ ಕಥೆಗಳಲ್ಲಿದೆ. ನಾವು ಯಾವ ಕಥೆ ಕೇಳ್ತಿರ್ತೀವಿ, ಆ ಕಥೆಗೆ ಅನುಗುಣವಾಗಿ ಒಳಗಡೆ ಇಳಿದು ನೋಡಿದರೆ ನಮಗೊಂದೇನೋ ಆಪತ್ತು ಬರಲಿಕ್ಕೆ ಇರ್ತದಂತೆ. ಅದು ನಮಗೆ ಗೊತ್ತಿರಲ್ಲ. ಅವು ದೊಡ್ಡ ವೈರಸ್ಸೇ ಬರಲಿಕ್ಕಿರ್ತದೆ ಮೊಬೈಲ್ನಲ್ಲಿ, ನಮಗೆ ಗೊತ್ತಿರಲ್ಲ. ಆ್ಯಂಟಿ ವೈರಸ್ ಸಾಫ್ಟ್ವೇರ್ ಇದ್ದದ್ದಕ್ಕೆ ಅದು ಬರ್ತಿರಲ್ಲ ಅಷ್ಟೇ, ಅದು ಪ್ರೊಟೆಕ್ಷನ್. ಹಾಗೆ ಭಗವಂತನ ಕಥೆ ಅನ್ನೋದು ಪ್ರತಿಯೊಬ್ಬ ಮಾನವನಿಗೆ ಅವನ ಮೇಲೆ ಮುಂದಾಗುವ ಅಥವಾ ಈಗ ಅನುಭವಿಸ್ತಿರುವ ಅವನಿಗೇ ಸಮಸ್ಯೆ ಅಂತ ತಲೆ ನೋವಾಗಿ ಪರಿಣಮಿಸಿದ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಅದು ಮಾಡುವ ಶಕ್ತಿ ಪಡ್ಕೊಂಡಿದೆ. ಅದಕ್ಕೆ ಭಗವಂತನ ಕಥೆಯನ್ನು ಕೇಳಬೇಕು ಅಂತಂತಾನೆ. ಅದನ್ನು ಅರ್ಥೈಸ್ಕೊಳ್ಳೋ ಪದ್ಧತಿ ಬೇರೆ ಬೇರೆ ಅಷ್ಟೆ. ನಾನು ಆಲಸ್ಯ ಅಂತ ಹೇಳಿದೆ, ಅಜ್ಞಾನ ಅಂದೆ, ಅದು ತುಂಬ ಎಕ್ಸ್ಟ್ರೀಮ್, ಅದು ದೊಡ್ಡ ವಿಷಯ, ಅದು ಬೇಡಬೇಕಂದ್ರೆ. ಇವತ್ತು ನಾವು ಅನುಭವಿಸುವ ನಮ್ಮ ಪರಿಸರದ ನಮ್ಮ ಸಮಸ್ಯೆಗಳಿಗೆ ಕೃಷ್ಣನ ಒಂದು ಕಥೆ ಅದಕ್ಕೊಂದು ಪರಿಹಾರ ಆಗಿರ್ತದಂತೆ. ಅರ್ಥ ಮಾಡ್ಕೊಳ್ಳೋ ಪದ್ಧತಿ ಬೇರೆ ಇದೆ ಅಷ್ಟೇ. ಅದನ್ನು ಹೇಗೆ ಅರ್ಥೈಸ್ಕೊಳ್ತೇವೋ ಅದು ಬಹಳ ಮುಖ್ಯ ಆಗ್ತದೆ. ತೃಣಾವರ್ತನ ಬಗ್ಗೆ ಒಂದು ಮಾತು ಹೇಳ್ತೀನಿ. ಅಂದಷ್ಟೇ ತೃಣಾವರ್ತನ ಸಮಸ್ಯೆನ, ಇಂದಿಲ್ವೇ? ಅಂದಷ್ಟೇ ಸುಂಟ್ರ ಗಾಳಿನ, ಇಂದು ಬರ್ತಾ ಇಲ್ವೇ? ಹೊರಗಿನಿಂದ ಅಲ್ಲ, ಒಳಗಿನಿಂದ ಬರ್ತದೆ. ಯಾವುದದು ಸುಂಟ್ರ ಗಾಳಿ ಅಂದರೆ? ಸುಂಟ್ರ ಗಾಳಿ ಬಂದಾಗ ಎಲ್ರಿಗೂ ಏನಾಯಿತು? ಅದರ ಪರಿಣಾಮ ಕೆಲವರು ಕಣ್ಣಿಗೆ ಮಣ್ಣು ಎರಚಿದ, ಕೆಲವರು ಬಾಯಿಗೆ ಮಣ್ಣು ಹಾಕಿಬಿಟ್ಟ. ತೃಣಾವರ್ತ ಕೆಲವರು ಬಾಯಿಗೆ ಮಣ್ಣು ಹಾಕಿದ. ಕೃಷ್ಣನನ್ನೇ ಹೊತ್ತಂಥ ಯಶೋದೆಗೆ ಬರ್ತಿದ್ದ ಸುಂಟ್ರ ಗಾಳಿಯ ವಿಪರೀತ ವೇಗ ಅವಳಿಗೆ ತಲೆ ತಿರುಗೋ ಹಾಗಾಯ್ತಂತೆ. ತಲೆ ತಿರುಗ್ತದೆ, ಸುಂಟ್ರ ಗಾಳಿ ಬಂದರೆ ತಲೆ ತಿರುಗ್ತು. ನೋಡಿ, ಯಶೋದೆಗೆ ತಲೆ ತಿರುಗಿತು, ಕೆಲವರು ಕಣ್ಣಿಗೆ ಮಣ್ಣೆರಚಿದ್ದು, ಬಾಯಿಗೆ ಹಾಕಿದ್ದು, ಗೋವುಗಳೆಲ್ಲ ಸುತ್ತಿ ಅಲ್ಲೇ ಕೆಳಗೆ ಬಿದ್ದದ್ದು, ಇದೆಲ್ಲ ಪರಿಣಾಮ. ಕೃಷ್ಣ ಒಬ್ಬನೇ ಅವನ ಕೈಗೆ ಸಿಕ್ಕ ಕೂಡಲೇ ಮೇಲೆ ಆಕಾಶಕ್ಕೆ ಎತ್ಕೊಂಡು ಹೋಗಿಬಿಟ್ಟ. ಇದು ನಮಗೆ ಕೊಡುವ ಸಂದೇಶ ಏನು? ಇದ್ರದ್ದು ಏನು ಪರಿಣಾಮ ನೋಡಿ. ನಮ್ಮ ಬದುಕಿನಲ್ಲಿ ನಮ್ಮ ಕಣ್ಣಿಗೆ, ನಮ್ಮ ಬಾಯಿಗೆ ಮಣ್ಣೆರಚುವ ಸುಂಟ್ರ ಗಾಳಿಗಳು ಈಗಲೂ ಇದ್ದಾವೆ ಅಂತ ಅರ್ಥ. ಅದರ ಪರಿಹಾರದ ಶಕ್ತಿ ನಮಗಿರಲ್ಲ ನಮ್ಮ ಕೈಯಲ್ಲಿ, ಅದು ಕೃಷ್ಣ ಮಾಡಬಲ್ಲ ಅಷ್ಟೆ. ಕಣ್ಣೆರಚುವ ಕಣ್ಣಿಗೆ ಬಾಯಿಗೆ ಮಣ್ಣೆರಚುವ ಕೆಲಸ ಅಂದ್ರೆ ಅರ್ಥ ಏನು ಗೊತ್ತೇ? ಭ್ರಮೆ. ಲೋಕದಲ್ಲಿ ವಿಪರೀತವಾದ ಭ್ರಮೆ ಸುತ್ತಾ ಬರ್ತದಲ್ವ ಸುಂಟ್ರ ಗಾಳಿ, ಭ್ರಮೆ. ಇದು ಧರ್ಮನೋ, ಇದು ಅಧರ್ಮನೋ, ಇದು ದೈವವೋ, ಇದು ದೈವ ಅಲ್ವೋ, ಇದರಿಂದ ಪುಣ್ಯನೋ ಪಾಪವೋ, ಇದು ಶಾಸ್ತ್ರವೋ, ಇದು ಶಾಸ್ತ್ರ ಅಲ್ವೋ, ಇಲ್ಲಿ ಎಥಿಕ್ಸ್ ಇದೆನೋ ಇಲ್ವೋ, ಇಲ್ಲಿ ನಂಬಿಕೆ ಮಾಡ್ಬೋದಾ ಬೇಡವಾ, ಎಲ್ಲೂ ಗೊತ್ತಾಗಲ್ಲ. ಕೂಡಲಿ ಯಾರಿಗಾದರೂ ಗೊತ್ತಾಗ್ತದೆ? ಇವತ್ತು ವ್ಯಕ್ತಿಗಳನ್ನು ನೋಡಿ ಮೋಹ ಹೋಗ್ತೀವಿ, ಕಾರ್ಯ ನೋಡಿ ಮೋಹ ಹೋಗ್ತೀವಿ. ಆದರೆ ಅದರ ಹಿಂದೆ ಅವನ ಸ್ವಾರ್ಥ ನಮಗೆ ಕಣ್ಣಿಗೆ ಕಾಣಲ್ಲ. ಲೋಕದಲ್ಲೆಲ್ಲ ಅವನು ಪರೋಪಕಾರ ಅಂತ ಮಾಡ್ತಿರ್ತಾನೆ, ಒಳಗಡೆ ಇದ್ದ ಸ್ವಾರ್ಥ ಇಟ್ಕೊಳ್ತಾನೆ. ತಕ್ಷಣ ಗೊತ್ತಾಗ್ತದ? ಇದೇ ಮನುಷ್ಯನಿಗೆ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇದು ಪ್ರಾಮಾಣಿಕನೋ, ಇದು ಅಲ್ವೋ? ಇದಕ್ಕಿಂತ ದೊಡ್ಡ ಹಲಾಲ್ ಯಾವುದಿದೆ ಹೇಳಿ ನೋಡೋಣ. ಇಡೀ ಪ್ರಪಂಚವ್ಯಾಪಿಯಾಗಿ ಧಾರ್ಮಿಕ ವ್ಯವಸ್ಥೆಗಳನ್ನು ನಾವು ತಿಳಿದುಕೊಳ್ಳೋದೇ ಕಠಿಣವಾಗಿಬಿಡ್ತು. ಇದೆಲ್ಲ ತೃಣಾವರ್ತ ಅಲ್ಲ ಅಂದ್ಕೊಂಡಿದ್ದೀರಾ ನೀವೆಲ್ಲ? ಶಬ್ದ ಕೇಳಿದರೆ ಮನುಷ್ಯಗೆ ಇಷ್ಟು ಹಿಂಸೆ ಆಗ್ತದೆ, ಆದರೆ ವಾಸ್ತವ ಸಂಗತಿ ಏನು ಅಂದರೆ ಎಲ್ಲ ಕಡೆಯಲ್ಲೂ ತೃಣಾವರ್ತ ಸೇರ್ಕೊಳ್ತಾನೆ. ತಾನು ಸುತ್ತಾನೆ. ಅದಕ್ಕೆ ಅರ್ಜುನನಿಗೆ ಕೃಷ್ಣ ಒಂದು ಮಾತು ಹೇಳ್ದ,
ಸಂಶಯಾತ್ಮ ವಿನಶ್ಯತಿ. ಮನುಷ್ಯನನ್ನು ಕೊಲ್ಲಲಿಕ್ಕೆ ಹೊರಗಿನ ಶತ್ರುಗಳು ಬೇಕಾಗಿಲ್ಲ. ಅವನವನಿಗೆ ಒಳಗೆ ಹುಟ್ಟುಕೊಳ್ಳುವಂತಹ ಭ್ರಮೆ, ಸಂಶಯ, ವಿಪರೀತ ತಿಳುವಳಿಕೆಗಳೇ ಅವನನ್ನು ಸ್ಲೋ ಪಾಯ್ಸನ್ ಇದ್ದಾಗೆ ಅವನ ಒಳಗೆ ಕೊಂದುಬಿಡ್ತದೆ. ಅದನ್ನು ಯೋಚಿಸಿದರೆ ಗಂಭೀರ ಆಗ್ತದೆ. ಇಷ್ಟು ದಿನ ಪೂಜೆ ಮಾಡ್ಕೊಂಡು ಬಂದೆ, ಇಷ್ಟು ಪುರಾಣಗಳನ್ನು ಹೇಳಿದೆ, ಇಷ್ಟು ವರ್ಷಗಟ್ಟಲೆ ಧಾರ್ಮಿಕ ಕೆಲಸಗಳನ್ನು ಮಾಡಿದೆ, ನನ್ನ ಜೀವನದೊಳಗೆ ಇಷ್ಟು ದೊಡ್ಡ ಅನಾಹುತ ಆಯ್ತಲ್ಲ, ಹಾಗಾದರೆ ಮಾಡಿದ್ದೆಲ್ಲ ತಪ್ಪೋ ಸರಿನೋ ಅಂತ ಬರ್ತದೋ ಇಲ್ಲೋ ಭ್ರಮೆ? ಹೇಳ್ರಿ ನೋಡೋಣ. ಯಾರಿಗೆ ಬರಲ್ಲ ಇದು? ಅರೆ, ನನ್ನ ಮನೆಯೊಳಗೆ ನಂದೇ ಈ ಸಮಸ್ಯೆ ನನಗೆ ಬಗೆಹರಿಸ್ಕೊಳ್ಳಿಕ್ಕೆ ಆಗದಿದ್ದಾಗ ಇನ್ನೇನು ಈ ಪುರಾಣ, ಈ ಪುಣ್ಯಕಥೆಗಳು, ಈ ಶ್ರದ್ಧೆ, ನಾ ಮಾಡಿದ ದಾನ, ನಾ ಮಾಡಿದ ಯಜ್ಞ ಯಾಗಗಳು ಇವೆಲ್ಲ ಏನು ಫಲ ಕೊಡ್ಲಿಕ್ಕೆ ಅವನೋ ಇಲ್ವೋ? ಈ ದೇವರು, ಈ ಶಾಲಿಗ್ರಾಮ, ಈ ಪ್ರತಿಮೆ ಅಳಗಾಡ್ತದ ಇಲ್ಲ? ಫೇತ್ ಒಳಗೆ ಮೊದಲೇ ಅದು ಸಣ್ಣ ಬಳ್ಳಿ ಇದ್ದಾಗಿರ್ತದೆ, ಭಕ್ತಿನೋ ಶ್ರದ್ಧೆನೋ, ಆ ಬಳ್ಳಿ ಅಳಗಾಡ್ಬಿಡ್ತದೆ ಭೂಮಿಯಿಂದ. ಅಂದರೆ ಕೊಡ್ಲಿ ಹಾಕದೆ ಭೂಮಿಯನ್ನು ಅಳಗಾಡಿಸ್ತಾನೆ. ಇದು ಮನುಷ್ಯರ ಮೇಲೆ ಬರುವ ತೃಣಾವರ್ತ ಅಂತ ಅರ್ಥ. ಇದು ತೃಣಾವರ್ತನ ಬಾಧೆ ಅಂದರೆ ಸುಂಟ್ರ ಗಾಳಿ. ಅಂದರೆ ಮನುಷ್ಯನಿಗೆ ಆಧ್ಯಾತ್ಮಿಕತೆ ಅನ್ನೋದು ಸಣ್ಣ ದೀಪ. ಪಾಶ್ಚಾತ್ಯ ವ್ಯವಸ್ಥೆ, ಅವಿಶ್ವಾಸ, ಅಶ್ರದ್ಧೆ ಅನ್ನೋದು ಸುಂಟ್ರ ಗಾಳಿ. ಅದು ಬೀಸ್ತು ಅಂದರೆ ಈ ಸಣ್ಣ ದೀಪ ಏನಾಗ್ಲಿಕ್ಕೆ ಶುರುವಾಗ್ತದೆ, ಒಳಗಡೆಯಿಂದ ಹಾರಿ ಹೋಗ್ಬಿಡ್ತದೆ. ಹೌದು, ನೀವು ಹೇಳ್ದಂಗೆ ಸುಮ್ಮನೆ ನಾನು ನಂಬಿದೆ ನೋಡ್ರಿ ಆ ದೇವಸ್ಥಾನವನ್ನು ಹೋಗಿ ನೀವು ಹೇಳ್ದ ಹಾಗೆ ಅಲ್ಲಿ ಹೋಗಿ ಸುಮ್ಮನೆ ಸುತ್ತಿ ಟೈಮ್ ವೇಸ್ಟ್ ಮಾಡಿದೆ. ಮೊದಲೇ ಇಲ್ಲಿ ಊದುಬತ್ತಿ ಹಚ್ಕೊಂಡು ಆರಾಮ್ ಇದ್ದುಬಿಟ್ಟಿದ್ರೆ, ಅಥವಾ ಒಂದಿನ ನಾವೇ ನಮ್ಮ ಬಾಯಿಯಿಂದ ಊದಿ ಅದನ್ನು ಆರಿಸಿಬಿಟ್ಟಿದ್ರೆ ಎಷ್ಟು ಆರಾಮಿರ್ತಿದ್ವಿ. ದೀಪ ಉರಿಸಿ ಎಣ್ಣೆ ವೇಸ್ಟ್ ಮಾಡೋಕ್ಕಿಂತ ಊದುಬತ್ತಿ ಆರಿಸಿ ಆರಾಮಿರಬಹುದು ಅಂತನೋ ಭಾವನೆ ಬರಲಿಕ್ಕೆ ಶುರುವಾಗ್ತದೆ. ಇದು ಜಗತ್ತಿನ ಸಾಂಕ್ರಾಮಿಕ ವ್ಯವಸ್ಥೆ. ಇದು ಕರೋನಾ ಪರಿಹರಿಸ್ಕೊಳ್ಬೋದು, ಇನ್ನು ನಾಳೆ ಇನ್ನೊಂದು 100 ಬರ್ಬೋದು, ಅದನ್ನು ಪರಿಹರಿಸ್ಕೊಳ್ಬೋದು. ಇನ್ನೇನೇನೋ ರೋಗಗಳು ಬರ್ಬೋದು ದೈಹಿಕವಾಗಿ, ಅದಕ್ಕೆಲ್ಲ ಒಂದೊಂದು ವ್ಯಾಕ್ಸಿನೇಷನ್ ಕಂಡು ಹಿಡಿಬೋದು. ಆದರೆ ನಾವೆಲ್ಲರೂ ಸಹಜವಾಗಿ ಹುಟ್ಟಿನಿಂದ ಯಾವುದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿರ್ತೇವಲ್ಲ, ಆ ಒಳಗಡೆ ಇರುವ ಫೇತನ್ನು ಹೊರಗಡೆ ಬೀಳಿಸುವ ತೃಣಾವರ್ತ ಅಳಗಡಿಸಿ ಅದನ್ನು ಬೇರೂರಿ ನಿಮ್ಮನ್ನು ಕಿತ್ತಾಕಿಬಿಡ್ತಾರೆ. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡೇ ಕೃಷ್ಣ ಹೇಳ್ದ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಧರ್ಮ, ಪಂಥ, ಪರಂಪರೆ, ನಾವು ನಾವು ಉಳಿಸ್ಕೊಂಡು ಬಂದ ಈ ಶ್ರದ್ಧೆ ಇವೆಲ್ಲ ಅಳಗಾಡದಂತೆ ಮೇಲಿನಿಂದ ಎಂಥ ತೃಣಾವರ್ತನ ಸುಂಟ್ರಗಾಳಿಯ ಪ್ರಭಾವವೇ ಬರಲಿ, ಆದರೆ ಅದು ಗಟ್ಟಿಯಾಗಿ ಉಳಿಬೇಕು. ನಮ್ಮ ಬಾಯಿಗೆ ಮಣ್ಣು ಹಾಕಬಾರ್ದು, ಹಾಕಿದರೂ ಅವನಿಗೆ ವಾಪಸ್ ಉಗಿಬೇಕು. ಕಣ್ಣಿಗೆ ಮಣ್ಣು ಹಾಕಬಾರ್ದು, ಹಾಕಿದರೂ ಕಣ್ಣು ಮುಚ್ಚದಂತೆ ಹೊರಗೆ ತೆಗಿಬೇಕು ಅಂತಾದರೆ ಯಾರು ಬೇಕಾಗ್ತಾರೆ? ಕೃಷ್ಣ ಬೇಕಾಗ್ತಾನೆ. ಅದಕ್ಕೆ ಕೃಷ್ಣನ ಕಥೆಗಳು ಮನುಷ್ಯನ ಅದ್ಭುತವಾದಂಥ ಶಕ್ತಿ. ಆ ಕಥೆಗಳನ್ನು ಅವಲಂಬಿಸಿ ಹೊರಟಾಗ ವ್ಯವಸ್ಥಿತವಾಗಿ ಹೊರಗಿನಿಂದ ನಡೀತಿರುವ ಎಲ್ಲ ಪ್ರಭಾವಗಳನ್ನು ಎದುರಿಸುವ ಶಕ್ತಿ ಕೃಷ್ಣ ಕೊಟ್ಬಿಡ್ತಾನೆ. ಇದು ತೃಣಾವರ್ತನ ಸಂಹಾರ. ಹಾಗೆ ಕೃಷ್ಣನ ಕಥೆ ಕೇಳುವಾಗ ಬಕ ಏನು ಮಾಡಿದ? ಬಾಯಿ ಅಗಲ ಮಾಡಿ ನಿಂತಿದ್ದ, ಜಾರೋ ಬಂಡೆ ಥರ. ಮಕ್ಕಳೆಲ್ಲ ಜಾರೋ ಬಂಡೆ ಅಂದ್ಕೊಂಡ್ರಂಥದನ್ನು, ರಸ್ತೆಯಲ್ಲೇ ನಿಂತಿತ್ತದು. ಅಂಥ ಪಕ್ಷಿ ಹಿಂದೆಂದು ಬಂದದ್ದು ನೋಡಿರಲಿಲ್ಲ ಪಾಪ. ಅದ್ರ ಮೇಲೆ ಕೂಡೋದು ಜಾರೋದು, ಅದ್ರ ಮೇಲೆ ಕೂರೋದು ಜಾರೋದು ಮಾಡ್ತಿದ್ರಂತೆ. ಕೃಷ್ಣನಿಗೆ ಅರ್ಥ ಆಯಿತು, ಓಹೋ ಇದು ಜಾರೋ ಬಂಡೆ ಅಲ್ಲ, ಇದು ಲೋಕವನ್ನು ನುಂಗೋ ಬಂಡೆ ಅಂತ ಗೊತ್ತಾಯಿತು. ಅಂದರೆ ಅದು ಚೊಂಚು ಅಗಲ ಮಾಡಿ ಕೂತ್ರೆ ಗುಹೆ ಕಂಡಾಗ ಕಾಣಿಸ್ತಿದೆ, ಮೇಲಿನಿಂದ ಜಾರ್ತಾ ಇದ್ದಾರೆ ಎಲ್ಲರೂ. ಅದು ಅರ್ಥ ಆಯಿತು ಕೃಷ್ಣನಿಗೆ, ಇದು ಜಾರೋ ಬಂಡೆ ಅಲ್ಲ, ಇದು ಗುಹೆ, ನಾರ್ಮಲ್ ಗುಹೆ ಅಲ್ಲ, ಇದು ಪ್ರಕೃತಿಯಲ್ಲಿ ಬಂದ ಗುಹೆ ಅಲ್ಲ, ಒಳಗೇನೋ ಬೇರೆ ಇದೆ ಅಂತ ಕೃಷ್ಣ. ಒಳಗೆ ತಾನು ಹೋದ. ಯಾರು ಹೋದಾಗಲೂ ಮುಚ್ಚದೇ ಇದ್ದಂಥ ಬಕಾಸುರ ಕೃಷ್ಣ ಒಳಗೆ ಹೋದ್ಕೊಳ್ಳೆ ಮುಚ್ಚಿಬಿಟ್ಟಂತೆ ಬಾಯಿ. ಕಾಯ್ತಾ ಇದ್ದ, ಈ ಸ್ವಲ್ಪ ಹೊತ್ತಿಗೆ ಕೃಷ್ಣ ಒಳಗೆ ಹೋಗ್ತಾನೆ, ನಾನು ಮುಚ್ತೇನೆ, ಒಳಗೆ ಹೋದ ಅಂದರೆ ಹೊರಗೆ ಬಿಡೋದೇ ಇಲ್ಲ ಅಂತ ಅವನ ತಲೆ ಒಳಗಿತ್ತು. ಇದರ ಅರ್ಥ ಏನು ಗೊತ್ತೇನು? ಎಲ್ಲ ಕಾಲದಲ್ಲಿಯೂ ಮನುಷ್ಯನನ್ನು ಒಂದರ್ಥದಲ್ಲಿ ಗುಹೆಯೋ ಜಾರೋ ಬಂಡೆಯೋ ಮಾಡಿ ದೈವದ ಪ್ರಜ್ಞೆಯನ್ನು ಇಲ್ಲ ಅನ್ನಿಸುವ ಸಂಚು ನಡೀತಿರ್ತದಂತೆ. ಅದೇ ಬಕಾಸುರ ಅಂದ್ರೆ ಅದು ಎಲ್ಲ ಕಾಲದಲ್ಲಿ ಇರ್ತದೆ.
ಅದಕ್ಕೆ ನೀವೇನಾದರೂ ಹೆಸರಿಡ್ರಿ, ನಾನು ಹೇಳಲ್ಲ. ಅದಕ್ಕೆ ಲೆಫ್ಟಿಸ್ಟ್ ಅಂತನ್ರಿ, ರೈಟಿಸ್ಟ್ ಅನ್ರಿ, ಬಲಪಂಥೀಯ ಅನ್ರಿ, ಎಡಪಂಥೀಯ ಅನ್ರಿ, ಏನೋ ಒಂದು ಹೆಸರಿಡ್ರಪ್ಪ ಅದಕ್ಕೆ. ಬಕ ಹೇಗಿದ್ದ? ಅವನು ರೆಕ್ಕೆಗಳು ಭಾಳ ಶಕ್ತಿಯುತವಾದದ್ದು. ಇವತ್ತೂ ಅಷ್ಟೇ ರೆಕ್ಕೆ ಭಾಳ ಶಕ್ತಿಯುತವಾಗಿರ್ತದೆ. ಯಾರಿಗೆ ದೈವ ಇಲ್ಲ ಅಂತ ಯಾರು ಸಾಧಿಸ್ಬೇಕೋ, ಧರ್ಮ ಇಲ್ಲ ಅಂತ ಅನಿಸ್ಬೇಕು ಅಂತ ಯಾರು ಹೊರಟಿರ್ತಾರಲ್ಲ, ಅವರ ರೆಕ್ಕೆ ವಿಶಾಲವಾಗಿ ಬೆಳೆದಿರ್ತದೆ. ಯಾವಾಗ ಅವು ಬಹುದಿನದಿಂದ ಬೆಳೆದಿರ್ತದೆ. ಅಂಥವರು ದೈವ ಪ್ರಜ್ಞೆಯನ್ನು ಇಲ್ಲ ಅನ್ನಿಸ್ಲಿಕ್ಕೆ ಬರ್ತಾರೆ. ಕೃಷ್ಣ ಏನು ಮಾಡಿದ? ಅವನು ಒಳಗೆ ಹೋದ. ಒಳಗೆ ಹೋದ ಕೂಡಲೇ ಅವನು ಬಾಯಿ ಮುಚ್ಚಿದ. ಕೃಷ್ಣ ಅಂದ, ಅಪ್ಪಿ ತಪ್ಪಿ ನಾನೇ ಹೊರಗೆ ಹೋಗಿಬಿಡ್ತಿದ್ದೆ ಜಾರಿಕೊಂಡು, ನೀನೇ ಬಾಯಿ ಮುಚ್ಚಿಕೊಂಡು ನಿನ್ನೆ ಸುಟ್ಟುಕೊಳ್ಳಿಕ್ಕೆ ಹೋಗ್ತಿದ್ದೆ ಅಂತನ್ನಂತೆ. ಬಾಯಿ ಮುಚ್ಚಿದ್ದೇ ತಡ ಕೃಷ್ಣ ಬೆಂಕಿಯ ರೂಪ ತಾಳಿದ ಅಂತಿದೆ ಭಾಗವತದಲ್ಲಿ. ಬಾಯಿ ಮುಚ್ಚುವಾಗ ತಣ್ಣಗೆ ಇದ್ದ ಕೃಷ್ಣ, ಬಾಯಿ ಮುಚ್ಚಿದ ಕೂಡಲೇ ಕುತ್ತಿಗೆ ಹೇಳಿ ಕೃಷ್ಣ ಹೋಗಿದ್ದಾನೆ. ಬೆಂಕಿ ಉಂಡೆ ಆದಾಗ ಆಗಿದೆ. ಇಡೀ ಬಕಾಸುರನ ಕಂಠದ ಭಾಗ ಎಲ್ಲ ಸುಡ್ಲಿಕ್ಕೆ ಶುರು ಆಯ್ತಂತೆ. ಇವನ್ ಯಾಕಾದರೂ ನುಂಗಿದ್ದೆ ಅನ್ನಿಸ್ತಂತ ಅವನಿಗೆ. ಆಮೇಲೆ ನುಂಗಿದ್ದೇ ತಪ್ಪಾಯ್ತಲ್ಲ ಅಂತ ಬಾಯಿ ತೆಗೆದ. ಕೃಷ್ಣ ಆಮೇಲೆ ಹೊರಗೆ ಬಂದ. ಕಂಠ ಸುಟ್ಟೋಗಿದೆ, ಬಾಯಿ ತೆಗೆದು ಉಗುಳಿದಾನೆ. ಕೃಷ್ಣ ಹೊರಗೆ ಬಂದಿದ್ದಾನೆ, ಎರಡೂ ಚೊಂಚು ಅಗಲ ಮಾಡಿದ್ದಾನೆ. ಆ ಕೈ ಈ ಕೈಯಲ್ಲಿ ಚೊಂಚುಗಳನ್ನು ಸೆಳೆದು ಬಕಾಸುರನ ಸಂಹಾರ ಮಾಡಿದ ಅಂತ ಕೃಷ್ಣನ ಕಥೆ ಬರ್ತದೆ. ಇದರ ಅರ್ಥ ಏನು? ಎಷ್ಟು ಸಲ ಕೇಳೋಣ ಈ ಕೃಷ್ಣನ ಬಕಾಸುರದ ಸಂಹಾರದ ಕಥೆಯನ್ನು, ಹೇಗೆ ಅರ್ಥೈಸ್ಕೊಳ್ಳೋಣ? ದೈವ ಪ್ರಜ್ಞೆ, ಧರ್ಮ ಪ್ರಜ್ಞೆ ಅನ್ನೋದು ಬೆಂಕಿ ಇದ್ದ ಹಾಗೆ. ಬಕಾಸುರನಂತೆ ಬಾಯಿ ತೆಗೆದು ಅದನ್ನು ಯಾರಾದರೂ ಇಲ್ಲ ಅನ್ನಿಸ್ಲಿಕ್ಕೆ ಬಂದರೆ ಅವ್ರ ಬಾಯಿ ಸುಡುತ್ತದೆ ಹೊರತು ಅದಕ್ಕೇನಾಗಲ್ಲ ಅನ್ನೋ ಸಂದೇಶವನ್ನು ಕೃಷ್ಣನ ಕಥೆಯಿಂದ ತಿಳಿಸ್ತಾರಂತೆ. ಇವತ್ತು ಇಡೀ ಭಾರತ ದೇಶ ಅಷ್ಟೇ ಅಲ್ಲ, ಸನಾತನದ ಧರ್ಮದ ವ್ಯವಸ್ಥೆ, ಅದರ ಪ್ರಜ್ಞೆ ಅದು ಜಾಗೃತವಾಗಿರ್ಬೇಕು. ಅಲ್ಲಲ್ಲಿ ಅದೆಲ್ಲ ಬೆಂಕಿ ಇದ್ದ ಹಾಗೆ. ದೂರದಿಂದ ನೋಡ್ಲಿಕ್ಕೆ ಏನೋ ಒಂಥರ ಕಾಣಿಸ್ತಿರ್ತದೆ. ಅದು ಸ್ವಲ್ಪ ಲೋಪವೋ ದೋಷವೋ ಕೃತ್ರಿಮವೋ ವಂಚನೆ ಒಂಚೂರು ಕಾಣಬೇಕು. ಎಲ್ಲ ಕಡೆಯಲ್ಲಿ ನದಿ ಅಂದಮೇಲೆಲ್ಲ ಕಾಣ್ತದೋ ಇಲ್ಲೋ? ನದಿ ಅಂದಮೇಲೆ ಮಳೆಗಾಲ ಬಂದಾಗ ಮತ್ತದು ಶುದ್ಧ ಆಗ್ತದೆ, ತಿಳಿ ಆಗ್ತದೆ ಶರದೃತುವಿನಲ್ಲಿ. ಅದರದ್ದು ಸ್ವಭಾವ ಹಾಗೆ. ಧರ್ಮ ದೈವ ಅನ್ನೋದಿದೆ ಅಲ್ಲ, ಅದು ಮೇಲ್ನೋಟಕ್ಕೆ ಕಾಣಿಸ್ತಿರ್ತದೆ. ಅದನ್ನು ನಾವು ಅಪ್ಪಿ ತಪ್ಪಿ ಸಣ್ಣ ಪುಟ್ಟ ವಿಷಯಗಳನ್ನು ಇಟ್ಟುಕೊಂಡು ಕೆದಕಿ ಕೆರಳಿಸಿ ಏನಾದರೂ ಅಪ್ಪಿ ತಪ್ಪಿ ಇಲ್ಲ ಅನ್ನಿಸ್ಲಿಕ್ಕೆ ಹೋದರೆ ಅದು ವ್ಯಕ್ತಿಗತವಾಗಿಯೂ ಸರಿ, ಸಾಮೂಹಿಕವಾಗಿ ಆದರೂ ಸರಿ, ಆ ಧರ್ಮದ ಬಗ್ಗೆ ಮಾತಾಡಿದಾಗ ಅದು ನಮ್ಮನ್ನು ಸಮೂಲ ಬಲಿ ತಗೊಳ್ತದಂತೆ. ಹೇಗೆ ಕೃಷ್ಣ ಎರಡೂ ಚೊಂಚೆಗಳನ್ನು ಸೆಳೆದ್ನಲ್ಲ, ಸ್ವಲ್ಪ ಟೈಮ್ ತಗೋತದಷ್ಟೆ. ಹಾಗೆ ನಾವು ಎಚ್ಚರ ಇರಲಿ ಅಂತಾನೆ ಭಗವಂತ. ಕೃಷ್ಣ ಅಂದರೆ ಬೆಂಕಿ ಇದ್ದ ಹಾಗೆ, ಕೃಷ್ಣನ ಪ್ರಜ್ಞೆ ಅದು ಬೆಂಕಿ ಇದ್ದ ಹಾಗೆ, ಧರ್ಮ ಅದು ಬೆಂಕಿ ಇದ್ದ ಹಾಗೆ, ಧರ್ಮದ ಪ್ರಜ್ಞೆ ಅದು ಎಂದಿದ್ರೂ ಬೆಂಕಿ ಇದ್ದ ಹಾಗೆ. ಅದನ್ನು ಮುಟ್ಟಬೇಕಾದ್ರೆ, ಅದರ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರ ಇರಬೇಕು. ಇಲ್ಲದೇ ಇದ್ದರೆ ಆ ಕಡೆ ಈ ಕಡೆ ಚೊಂಚಿ ಎಳೆದ ಹಾಗೆ ಎಳೆದು ಅವರನ್ನು ನಿರ್ಮೂಲನ ಮಾಡ್ತಾನೆ ಅನ್ನೋ ಅದ್ಭುತವಾದ ತಿಳುವಳಿಕೆಯನ್ನು ಬಕಾಸುರನ ಸಂಹಾರದಿಂದ ನಮಗೆ ಭಾಗವತ ತಿಳಿಸ್ತದೆ ಅಂತ ಅರ್ಥ. ಹೀಗೆ ಕೃಷ್ಣನ ಪ್ರತಿ ಕಥೆ, ಎಲ್ಲ ಕಥೆ ನೀವು ನೋಡ್ತಾ ಬನ್ನಿರಿ. ಕಂಸ ಆಡಳಿತಾರೂಢ ವ್ಯಕ್ತಿ, ಅವತ್ತಿನ ಕಾಲದ ಜರಾಸಂಧನಂಥ ಬಲಶಾಲಿಯನ್ನು ತನ್ನ ಮಾವನನ್ನಾಗಿ ಪಡೆದ ವ್ಯಕ್ತಿ. ಮೇಲಾಗಿ ಕಂಸನಿಗಿದ್ದದ್ದು ಏನಲ್ಲಿ ಒಳಗಡೆ ಕಂಸನಿಗಿದ್ದದ್ದು? ತನ್ನ ತಂಗಿಯ ಮಗ ಅಷ್ಟೆ, ತನ್ನ ತಂಗಿಯ ಮಗ ಕೃಷ್ಣ. ಅರೆ, ಯಾವ ಸಹೋದರ ತಂಗಿ ಮಗನನ್ನು ಕೊಲ್ಲಬೇಕು ಅಂತ ಹೋಗ್ತಾನೆ? ಸಾಮಾನ್ಯ ಕಾಮನ್ ಸೆನ್ಸ್ ಅಲ್ವೇ ಇದು? ಎಷ್ಟೇ ಸಿಟ್ಟು ಮಾಡಲಿ, ಶೆಡೋ ಮಾಡಲಿ, ಯಾವ ತಂಗಿ ಮಗನನ್ನು ಸೋದರ ಮಾವ ಕೊಲ್ಲಿಕ್ಕೆ ಹೋಗ್ತಾನೆ ಹೇಳ್ರಿ? ಆದರೆ ನಿರಂತರ ಕಂಸ ಮಾಡಿದ್ದು ಕೃಷ್ಣನನ್ನು ಕೊಲ್ಲೋ ಪ್ರಯತ್ನ. ಅವನಿಲ್ಲ ಅನ್ನಿಸ್ಬೇಕು, ಅವನನ್ನು ಇಲ್ಲ ಅನ್ನಿಸ್ಬೇಕು ಅಂತ. ಯಾಕೆ? ಏನು ಕಾರಣ? ಕೃಷ್ಣ ಯಾವತ್ತಾದರೂ ಕಂಸನಿಗೇನಾದರೂ ದೊಡ್ಡ ಸೈನ್ಯ ಕಟ್ಕೊಂಡು ಬಂದು ನಿನ್ನ ಆಡಳಿತದಿಂದ ಇಳಿಸ್ತೇನೆ, ಯಾಕಂದರೆ ನೀನು ಸಂವಿಧಾನ ವಿರೋಧಿ ಇದ್ದಿ, ಹೆಂಗಾದರೂ ಪುಸ್ತಕ ಹಿಡ್ಕೊಂಡು ಬಂದು ಗಲಾಟೆ ಮಾಡಿದ್ನೆ? ಕೃಷ್ಣ ಅಂತೂ ಮಾಡಿಲ್ಲ ತಾನೆ. ನಿನ್ನ ಅಧಿಕಾರಶಾಹಿಯಿಂದ ಇಳಿಸ್ತೀನಿ ಅಂತ ಕೃಷ್ಣ ಅಂದಿಲ್ಲ. ಅಂದದ್ದೆಲ್ಲಾದರೂ ಕಥೆಯಲ್ಲಿ ಮೆನ್ಷನ್ ಮಾಡ್ಬೋದಾಗಿತ್ತಲ್ಲ. ಅಥವಾ ತಂದೊಂದು ಪಕ್ಷ ಕಟ್ಕೊಳ್ತೀನಿ ಅಂದಿಲ್ಲ. ಪಕ್ಷ ಕಟ್ಕೊಳ್ತೀನಿ ಅಂತಂದಿಲ್ಲ. ನಿನ್ನ ಆಡಳಿತದಿಂದ ಇಳಿಸ್ತೀನಿ ಅಂತಂದಿಲ್ಲ. ಅಥವಾ ನಿನಗೆ ಯಾವುದಾದ್ರೂ ನಿನಗೊಂದು ಸಮಸ್ಯೆ ಏನಂದಿಲ್ಲ ಕೃಷ್ಣ. ಏನು ಮಾಡಿ? ಯಾಕೆ ಹಾಗಾದ್ರೆ ಕಂಸನಿಗೆ ಕೃಷ್ಣನ ಮೇಲೆ ದ್ವೇಷ ಯಾಕೆ ಹೇಳ್ರಿ ನೋಡೋಣ?
ಏನು ಕಾರಣಕ್ಕೆ ದ್ವೇಷ? ಸಂಪತ್ತ, ಶ್ರೀಮಂತ ಅಂತನ, ಕಪ್ಪ ಒಪ್ಸಲ್ಲ ಅಂತನ? ನಂದಗೋಪ ಕೃಷ್ಣ ಹುಟ್ಟಿದ ದಿನವೇನೆ, ಕೃಷ್ಣ ಹುಟ್ಟಿ ಕೆಲವೇ ದಿನಗಳಲ್ಲೇನೆ ಮಥುರಾ ಪಟ್ಟಣಕ್ಕೆ ಹೋಗಿ ಕಪ್ಪ ಒಪ್ಪಿಸ್ಲಿಕ್ಕೆ ಹೋಗಿದ್ದ ಅಂತ ಹರಿವಂಶ ಹೇಳ್ತದೆ. ಕಪ್ಪ ಒಪ್ಸಿ, ಹಾಗಾದರೆ ಟ್ಯಾಕ್ಸ್ ಕಟ್ಟಿದ್ದಾನೆ? ಟ್ಯಾಕ್ಸ್ ಕಟ್ಟಿದ ಮೇಲೂ ಕೂಡ ಅವನ ಮೇಲೆ ದಂಡ ಯಾಕೆ ಹೇರ್ಲಿಕ್ಕೆ ಸಾಧ್ಯ? ಏನು ತಪ್ಪು ಮಾಡಿದ್ದಾನೆ ಹೇಳು. ಯೋಚಿಸಿದರೆ ಗಂಭೀರ ಆಗ್ತದಲ್ಲ. ಇವತ್ತಿನ ಸಮಾಜದೊಳಗೆ ಯಾವ ವಿರೋಧವೂ ಮಾಡದೇ ಇದ್ದರೂ, ಯಾರ ಬಗ್ಗೆ ಕೆಟ್ಟದ್ದನ್ನು ಬಯಸದೇ ಇದ್ದರೂ, ಯಾರ ಹಣವನ್ನು ಪೀಕದೇ ಇದ್ದರೂ, ಆ ವ್ಯವಸ್ಥೆಯನ್ನು ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅನುವು ಮಾಡುವ ಕೃಷ್ಣ ಪ್ರಜ್ಞೆ, ಧರ್ಮ ಪ್ರಜ್ಞೆಗಳು ನಿಷ್ಕಾರಣವಾಗಿ ಒಂದು ಗುಂಪಿಗೆ ವಿರೋಧಿಯಾಗಿ ನಿಲ್ತದೆ. ಯಾವಾಗಲೂ ಅಷ್ಟೇ ಇದು. ಹಾಗೆ ಕೃಷ್ಣ ಅಧಿಕಾರ ಕಿತ್ಕೊಳ್ತೀನಿ ಅನ್ನಲಿಲ್ಲ, ಕೆಳಗಿಳಿಸ್ತೀನಿ ಅನ್ನಲಿಲ್ಲ, ನಿನ್ನ ಜೊತೆಗೆ ದಂಡೆತ್ತಿ ಬರ್ತೀನಿ ಅನ್ನಲಿಲ್ಲ. ಅವನಾಗಿ ಇವನ ಮೇಲೆ ಮುಗಿಬಿತ್ತಂತೆ. ಕೃಷ್ಣ ಬೇಡ ನನಗೆ, ಕೃಷ್ಣನನ್ನು ಇಲ್ಲ ಅನ್ನಿಸ್ಬೇಕು, ಕೃಷ್ಣನನ್ನು ಇಲ್ಲ ಅನ್ನಿಸ್ಬೇಕು. ಅರೆ ಏನು ಮಾಡಿದ್ದಾನೆ ಅಂತ ಇಲ್ಲ ಅನ್ನಿಸ್ಬೇಕು, ಅದು ಹೇಳು. ಅದಕ್ಕೆ ಭಾಗವತ ಹೇಳ್ತದೆ, ಕಂಸನಿಗೆ ಕೃಷ್ಣ ತಂಗಿ ಮಗನಾದರೂ ಇಲ್ಲ ಅನ್ನಿಸುವ ವ್ಯವಸ್ಥೆ ಯಾಕೆ ಬಂತು ಅಂದರೆ, ಒಳಗೆ ಅವನಿಗೆ ಭಯ ಶುರು ಆಗಿತ್ತಂತೆ. ಒಳಗೆ ಭಯ. ಭಯ ಯಾರು ಪಡ್ತಾನೆ ಅಂತ ಪ್ರಶ್ನೆ. ಭಯ ಯಾರು ಪಡ್ತಾನೆ? ಇದು ಧರ್ಮ ಅಂತ ಗೊತ್ತಾಗಿಯೋ ಅದನ್ನು ಮಾಡಲಿಕ್ಕಾಗದೆ, ಇದು ಅಧರ್ಮ ಅಂತ ಗೊತ್ತಿದ್ರೂ ಅದನ್ನು ಬಿಡಲಿಕ್ಕಿಲ್ಲದೇನೆ ಯಾರು ಆಡಳಿತ ವ್ಯವಸ್ಥೆಯಲ್ಲಿ ಇರ್ತಾನಲ್ಲ ಅವನಿಗೆ ಯಾವಾಗಲೂ ಏನಿರ್ತದೆ ಅಂದರೆ ಭಯ ಇರ್ತದಂತೆ. ಇದು ಸಹಜನ, ಇದು ಗೊತ್ತಿದೆ ವಿಷಯ. ಎಲ್ಲಿ ಸ್ವಾರ್ಥ ಮೆರಿತಾನೆ ಅದನ್ನು ಸ್ವಾರ್ಥ ಮೆರಿತಿದ್ರು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಗೊತ್ತಾದ ಕೂಡಲೇ ಇವನಿಗೆ ಭಯ ಶುರು. ಅಯ್ಯಯ್ಯೋ ನನ್ನ ಸ್ವಾರ್ಥ ಅಂತ ಇವನಿಗೆ ಗೊತ್ತಾಗ್ಬಿಡ್ತಲ್ಲ ಅಂತ, ನಾನು ಅಧಾರ್ಮಿಕ ಅಂತ ಅವನಿಗೆ ಗೊತ್ತಾಗ್ಬಿಡ್ತಲ್ಲ, ನಾನು ದುಷ್ಟ ಅಂತ ಅವನಿಗೆ. ಇವನು ದುಷ್ಟತನ ಮಾಡ್ತಿದ್ರೆ ಚೆನ್ನಾಗೇ ಇರ್ತದೆ, CC ಕ್ಯಾಮ್ರಾ ಇರಬಾರ್ದಷ್ಟೆ. ಹೀಗೆ ಇವತ್ತಿನ ಏನೆಲ್ಲ ವ್ಯವಸ್ಥೆಗಳಿವೆ ನೋಡ್ತಿದ್ದೀರಿ ನೀವು, ಇದೆಲ್ಲ ಕಾಲದಲ್ಲೂ ಇರ್ತದೆ. ಹಾಗೆ ಕೃಷ್ಣನ ಕಾಲದೊಳಗೂ ಕೂಡ ಅವನ ಆಡಳಿತ, ಅವನ ಸ್ವಾರ್ಥ, ಅವನ ಅಧರ್ಮ, ಅವನು ಮಾಡುವ ಶಿಶು ಹತ್ಯೆ, ಗೋಹತ್ಯೆ, ಬಾಲಹತ್ಯೆ, ಇದು ಜಗತ್ತಿಗೆ ಗೊತ್ತಾಗಿ ನನ್ನನ್ನು ಇನ್ನೊಬ್ಬರು ಕೆಟ್ಟವರು ಅಂತ ಮಾಡಿ ನನ್ನ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು. ಆದರೆ ಒಳಗಿನಿಂದ ಅದನ್ನೇ ನಡೀತಾ ಇರಬೇಕು. ನೀವು ಅದನ್ನು ಒಪ್ಪಿಕೊಳ್ಳ್ರಿ, ನೀವು ಒಪ್ಪಿಕೊಳ್ಳ್ರಿ. ಇಲ್ಲದೇ ಇದ್ದರೆ ನೀವು ಸುಮ್ಮನಿರ್ರಿ, ಸಮಾಜಮುಖಿಯಾಗಿ ಬರಲಿಕ್ಕೆ ಹೋಗಬೇಡ್ರಿ. ಇದು ಕಂಸ ಅಂದ್ರೆ ಹಾಗೆ ಸ್ವಾರ್ಥ. ಅಲ್ಲೋ ಇದು ಸರಿ ಅಲ್ಲೋ, ಶಿಶು ಹತ್ಯೆ ಇಷ್ಟು ಮಾಡಬಾರ್ದು, ಒಳ್ಳೆಯದು, ನನ್ನ ಉಳಿವಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಿರ್ದಶಾನ್ವಾ ನೋಡ್ರಿ, ಭಾಗವತ ಹೇಳ್ತದೆ, 10 ದಿನದ ಒಳಗಿನ ಮಕ್ಕಳನ್ನು, 10 ದಿನದ ಮೇಲ್ಪಟ್ಟ ಮಕ್ಕಳನ್ನು ತನ್ನ ಸ್ವಾರ್ಥಕ್ಕಾಗಿ ಬಲಿ ಕೊಟ್ಬಿಟ್ಟ. ಕೊಲ್ರಿ ಅಂತಂದ್ಬಿಟ್ಟಂತ, ಕೊಂದುಬಿಟ್ಟ. ಅನ್ಯಾಯವಾಗಿ ಅಲ್ಲಲ್ಲಿ ಹುಟ್ಟಿದ 10 ದಿನದ ಒಳಗಿನ ಮಕ್ಕಳನ್ನು ಎಲ್ಲ ಕಡೆಯಲ್ಲಿ ಸಂತಾನವನ್ನು ನಾಶ ಮಾಡಿಬಿಟ್ಟಂತೆ. ಪೂತನಿಗೆ ಹೇಳಿದ್ದ, ಹೋಗು ಗೋಕುಲಕ್ಕೆ, ಬರೀ ಕೃಷ್ಣ ಅಂತ ಯೋಚನೆ ಮಾಡೋದಲ್ಲಂತೆ, ಮತ್ತೇನು ನಿನ್ನ ದೇಹದಿಂದ ಬರ್ತಿದ್ದ ಗಾಳಿ ಬೀಸಿದ್ರೇನೆ ಆ ಗೋವುಗಳಿಗೆ ಒಂದು ಜ್ವರ ಬರ್ತದೆ, ಆ ಜ್ವರದಿಂದ ನರಳುತ್ತಾವೆ, ಗೋಹತ್ಯೆ ಆಗ್ತದೆ. ಅಲ್ಲಲ್ಲಿ ಗೋವುಗಳಷ್ಟೇ ಅಲ್ಲ, ಮಕ್ಕಳುಗಳು ಅವರನ್ನು ದೃಷ್ಟಿಯಿಂದ ನೋಡ್ತಿದ್ಲಂತೆ ಪೂತನೆ. ಅವಳು ದಿಟ್ಟಿಸಿ ನೋಡಿದರೆ ಮಗು ಸತ್ತು ಹೋಗ್ತಿತ್ತಂತೆ. ಅವಳು ದೃಷ್ಟಿ ಹಾಗಿತ್ತು, ಪೂತನೆಯ ದೃಷ್ಟಿ. ಅಂದರೆ ಎಷ್ಟು ಕರೌರ್ಯ ತುಂಬಿಕೊಂಡಿರಬೇಡ. ಯಾಕೆ? ಎಲ್ಲಿ ನನ್ನ ಕೊಲ್ಲೋನು ಕೃಷ್ಣ, ಅಲ್ಲಿ ಮುಂದೆ ನನ್ನ ಮೇಲೆ ಬಂದು ದಾಳಿ ಮಾಡಿಬಿಟ್ರೆ ನನ್ನ ಅಧಿಕಾರ, ನನ್ನ ಸ್ವಾರ್ಥ, ನನ್ನದೇ ಆದ ಪರ್ವ ಎಲ್ಲ ಏನಾಗಬೇಡ. ಇದು ನೋಡಿ, ಇಲ್ಲಿ ಕ್ರೌರ್ಯ ಇದೆ, ಸ್ವಾರ್ಥ ಇದೆ, ಧರ್ಮ ವಿರೋಧಿ ಚಟುವಟಿಕೆಗಳಿದೆ, ಸಮಾಜದಲ್ಲಿ ಭಯ ಹುಟ್ಟಿಸುವಂಥ ಭಯೋತ್ಪಾದನೆ ಇದೆ, ಎಲ್ಲ ಇದೆ ಕಂಸನಲ್ಲಿ. ಇದನ್ನು ಅರ್ಥೈಸ್ಕೊಳ್ಳಿಲ್ಲ ನಾವು. ಮೇಲ್ನೋಟಕ್ಕೆ ಮಾವನ್ ಕೊಂದ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ, ಮಾವನ್ ಕೊಂದ ಅಂದರೆ ಸುಮ್ಮನೆ ಕೊಲ್ತಾನೆ ಏನು ಕೃಷ್ಣ ಮಾವ ಅಲ್ಲ. ಅದಕ್ಕೆ ಭಾಗವತ ಹೇಳ್ತದೆ, ಪ್ರಪಂಚದ ಒಬ್ಬ ದಂಡಾಧಿಕಾರಿಯಾದ ಕೃಷ್ಣ ಭೂಮಿಯಲ್ಲಿ ಅವತರಿಸಿದಾಗ ಆ ತಪ್ಪಿತಸ್ಥರಿಗೆ ಯುದ್ಧದ ನೆಪದಲ್ಲಿ ಶಿಕ್ಷೆ ಕೊಟ್ಟನೆ ಹೊರತು ದಂಡಾಧಿಕಾರಿಯಾಗಿ ಅದು ಕೃಷ್ಣನ ಅಪರಾಧ ಆಗಲಿಲ್ಲ ಅಂತಂತಾರೆ. ಈಗ ಕೃಷ್ಣನ ಕತೆ ಹೇಳುವಾಗ ಮತ್ತು ಕೊಂದ ಅಂದರೆ ಅದು ಗುಣನೋ ದೋಷನೋ ಹೇಳ್ರಿ ನೋಡೋಣ. ಎಷ್ಟು ಕತೆ ಯಾವಾಗಲೇ ಹೇಳಿದೆ, ಎಷ್ಟು ಸಲ ಹೇಳಿದ್ದೀನಿ ಈಗಾಗಲೇ ಕೊಂದ ಅನ್ನೋದನ್ನು.
ಅಲ್ಲಿ ಲೋಕದಲ್ಲಿ ಕೊಲ್ಲೋದು ಅಫೆನ್ಸ್ ಅಲ್ವೇ? ಚಾಕು ಚೂರಿ ಆಯುಧಗಳಿಂದ ಮಲ್ಲದಿಂದ ಯುದ್ಧ ಮಾಡಿ ಎಲ್ಲರನ್ನ ಕೊಲ್ಲೋದು ಅಫೆನ್ಸ್ ಅಲ್ಲ, ದೋಷ ತಾನೇ ಅದು. ಹಾಗಾದರೆ ಕೃಷ್ಣನಿಗೆ ಬಕಾಸುರನನ್ನು ಕೊಂದ, ದೋಷನೋ ಗುಣವೋ? ತೃಣಾವರ್ತನನ್ನು ಕೊಂದ, ದೋಷವೋ ಗುಣವೋ? ಗುಣ. ಹೇಗೆ ಗುಣ ಆಯಿತು? ನಿಮಗೇನೋ ಕೃಷ್ಣನ ಮೇಲೆ ಭಕ್ತಿ ಇದೆ, ಗುಣ ಅಂತಂತೀರಿ. ಮತ್ತೆ ಒಪ್ಪಿಟ್ಟುಕೊಳ್ಳೋ ಪದ್ಧತಿ ನಮ್ಮದೆಲ್ಲ. ಏನೇ ಆಗಲಿ ಕೃಷ್ಣ ಮಾಡಿದ ಅಂತ ಒಪ್ಪಿಟ್ಟುಕೊಳ್ತೀವಿ. ಆದರೆ ಒಂದು ವರ್ಗ ನನ್ನನ್ನು ಪ್ರಶ್ನೆ ಮಾಡುತ್ತದೆ, ಏನಂತ? ಅರೆ ಕೊಂದದ್ದನ್ನು ಏನ್ರಿ ಗುಣ ಅಂತೀರಿ? ಎಲ್ಲಿವರೆಗೂ ಮಾಡಿದ್ದಾರೆ ಈ ಪ್ರಶ್ನೆಯನ್ನು? ನಮ್ಮ ದೇಶದ ಒಬ್ಬ ದೊಡ್ಡ ಕುಬುದ್ಧಿಜೀವಿ ಪ್ರಶ್ನೆ ಮಾಡಿದ. ಏನಂತ? ಮಹಾಭಾರತದ ಯುದ್ಧ ಕೃಷ್ಣ ಮನಸ್ಸು ಮಾಡಿದರೆ ನಿಲ್ಲಿಸ್ಬೋದಾಗಿತ್ತು, ಆದರೆ ವೈಲೆನ್ಸ್ ಕ್ರಿಯೇಟ್ ಮಾಡಿದ ಹಿಂಸಾತ್ಮಕವಾದ ಯುದ್ಧವನ್ನು ಮಾಡಿಸಿಬಿಟ್ಟ. ಅದಕ್ಕೆ ಕೃಷ್ಣ ರಾಮರ ಬಗ್ಗೆ ನನಗೇನು ಒಪ್ಪಿಗೆ ಇಲ್ಲ ಅಂತ ಬರೆದಿಟ್ಟ ಪುಸ್ತಕವನ್ನು. ಭಾರತೀಯ ಪ್ರಜೆಯಾಗಿ ಐತಿಹಾಸಿಕ ಗ್ರಂಥಗಳಲ್ಲಿ ಇಂಥವುಗಳನ್ನು ಉಲ್ಲೇಖ ಮಾಡಿದರೆ, ಯಾವ ಮಹಾಭಾರತದಲ್ಲಿ ನಡೆದ ಯುದ್ಧವನ್ನು ಧರ್ಮಯುದ್ಧ ಅಂತ ಸಾರಿತೋ ಅದನ್ನು ವೈಲೆನ್ಸ್, ಹಿಂಸೆ ಅಂತ ಬಣ್ಣಿಸಿದರೆ ಯಾರಿಗೆ ವಿರೋಧ ಮಾಡಿದ ಹಾಗೆ? ಯೋಚಿಸ್ಬೇಕಲ್ಲ ಇದನ್ನು. ಹಾಗಾದರೆ ಕೃಷ್ಣ ಮಾಡಿದ್ದೆಲ್ಲವೂ ಹಿಂಸೆನಾ? ಯಾಕೆ ಮಾಡಿದ ಹಿಂಸೆ? ಒಬ್ಬ ವ್ಯಕ್ತಿ ಸುಮ್ಮನೆ ಹಿಂಸಕನಾಗ್ತಾನ? ಕೃಷ್ಣ ಹಿಂಸೆನೇ ಮಾಡೋ ಹಾಗಾಗಿದ್ದರೆ, ಹಿಂಸಕನೇ ಆಗಿದ್ದರೆ ಯಾವುದಾದ್ರೂ ಒಂದು ಅಧಿಕಾರಕ್ಕಾಗಿ ಮಾಡಬೇಕಿತ್ತು. ಯಾವ ಅಧಿಕಾರ ಪಡ್ಕೊಂಡ್ರಪ್ಪ ಹೇಳ್ರಿ ನೋಡೋಣ. ಯಾವ ರಾಜ್ಯದ ರಾಜನ ಜೊತೆಗೆ ದಂಡೆತ್ತಿ ಹೋಗಿ ಕೃಷ್ಣ ನನಗೆ ಈ ಅಧಿಕಾರ ಬೇಕು, ನೀ ಕೊಡ್ತೀಯೋ ಇಲ್ಲೋ, ಕೊಡಲಿಲ್ಲ ಅಂದರೆ ಯುದ್ಧಕ್ಕೆ ಬಾ, ಯುದ್ಧ ಮಾಡಿ ಆದರೂ ನೀನು ಕೊಲ್ತೀನಿ, ಈ ರಾಜ ನಾನು ಆಗ್ತೀನಿ ಅನ್ಬೋದಾಗಿತ್ತಲ್ಲ? ಎಲ್ಲೂ ಕೃಷ್ಣನ ದೃಷ್ಟಿಯಲ್ಲಿ ಯಾವ ರಾಜದ ಅಧಿಕಾರ ಅವನಿಗೆ ಬೇಕೇ ಆಗಲಿಲ್ಲ. ಅವನದನ್ನು ಪಡೀಲಿಕ್ಕೆ ಇಚ್ಛೆನೂ ಪಡಲಿಲ್ಲ. ನೇರ ನಡೆ, ನೇರ ನುಡಿ, ನುಡಿಯಂತೆ ನಡೆ, ನಡೆದಂತೆ ನುಡಿ. ಅಲ್ಲಲ್ಲಿ ಕೇವಲ ಧರ್ಮ ಪ್ರಜ್ಞೆ ಜಾಗೃತ ಮಾಡಬೇಕಾದ ಅವಶ್ಯಕತೆ ಇತ್ತು. ಭಯೋತ್ಪಾದನೆ ಮಟ್ಟ ಹಾಕಬೇಕಿತ್ತು, ಅಧರ್ಮವನ್ನು ನಾಶ ಮಾಡಬೇಕಿತ್ತು, ಸ್ವಾರ್ಥಿಗಳನ್ನು ದುರ್ಬಲಗೊಳಿಸಬೇಕಿತ್ತು, ಪರಮಾರ್ಥಿಗಳನ್ನು ಸಬಲಗೊಳಿಸಬೇಕಿತ್ತು. ಇದೊಂದೇ ದೃಷ್ಟಿಕೋನದಿಂದ ಕೃಷ್ಣ ತನ್ನ ಎಲ್ಲ ಕಡೆಯಲ್ಲೂ ಕೂಡ ಹೆಜ್ಜೆ ಇಡ್ತಾ ಬಂದಂತೆ. ಹೀಗೆ ಕೃಷ್ಣನ ಕಥೆಯನ್ನು ಅನುಸಂಧಾನ ಮಾಡಬೇಕು. ಇದು ಸಾರ್ವಕಾಲಿಕ ಸತ್ಯ. ಅಧರ್ಮ ಜಾಸ್ತಿ ಆಗ್ತಿದೆ ಅಂದರೆ ಅಧರ್ಮದ ವಿರುದ್ಧ ನೇರ ಯುದ್ಧಕ್ಕೆ ಹೋಗೋ ಹಾಗಿಲ್ಲಂತೆ. ಮತ್ತೆ ಹೇಗೆ ಹೋಗಬೇಕು? ಕೃಷ್ಣ ಹೇಳಿಕೊಟ್ಟ. ಅಧರ್ಮ ಜಾಸ್ತಿ ಆಗಲಿಕ್ಕೆ ಹಿಂದೆಯೇ ಒಂದು ಸಪೋರ್ಟ್ ಇರ್ತದೆ. ಆ ಸಪೋರ್ಟಿನ ಜೊತೆಯಲ್ಲಿ ನಾವು ಹೋರಾಡಬೇಕಂತೆ. ಆ ಸಪೋರ್ಟ್ ಕೊಡೋರನ್ನು ಯಾವಾಗ ನೀವು ದುರ್ಬಲಗೊಳಿಸ್ತೀರಿ, ತಾನಾಗೆ ಅಧರ್ಮದ ಪರ್ಸೆಂಟೇಜ್ ಸಮಾಜದಲ್ಲಿ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ. ಇದು ಕೃಷ್ಣ ಜಗತ್ತಿಗೆ ತೋರಿಸಿದ್ನಂತೆ. ಹಾಗೆ ಕೃಷ್ಣ ಏನು ಮಾಡಿದ? ಅಧಿಕಾರಶಾಹಿಯಲ್ಲಿದ್ದವರನ್ನೆಲ್ಲ ಒಂದರ್ಥದಲ್ಲಿ ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಡ್ತಿದ್ನಂತೆ. ನೋಡಿ, ಈ ಸಲ ತಿದ್ದುಗೋತೀಯ ನೀನು, ಓಕೆ, ನೆಕ್ಸ್ಟ್ ಟೈಮು ಇದ್ರದ್ದು ಎಷ್ಟು ಸಲ ಅವಕಾಶ ಬೇಕಾದರೂ ಕೇಳು. ನೋಡು, ಪೂತನೆಯನ್ನಂತೂ ಕೊಂದಿದ್ದೀನಿ, ಇನ್ನಾದರೂ ಸರಿ ಹೋಗ್ತೀಯಾ ಹೆಂಗೆ ಅಂತ. ನೀ ಕಳಿಸಿದ ತೃಣಾವರ್ತನನ್ನು ಕೊಂದಿದ್ದೀನಿ, ಸರಿ ಹೋಗ್ತೀಯಾ? ಇಲ್ಲ, ಬಕನನ್ನು ಕೊಂದಿದ್ದೀನಿ, ಸರಿ ಹೋಗ್ತೀಯಾ? ಯಾಕಂದರೆ ಅವರೆಲ್ಲ ನಿನ್ನ ಕಾಲಾಳುಗಳು, ಅವ್ರ ಸಪೋರ್ಟ್ ಇದೆ ಅಂತ ತಾನೇ ನೀನು ಹೋರಾಡ್ತಾ ಇದ್ದಿ. ಕೃಷ್ಣ ಆಗ ಅವಕಾಶ ಕೊಟ್ಟ ಅಂತದೆ. ನಾವು ಅದನ್ನು ತಪ್ಪಾಗಿ ತಿಳ್ಕೊಂಡ್ವಿ. ಅಂದರೆ ಕೈ ಕತ್ತರಿಸ್ತಾನೆ, ಸರಿ, ಇನ್ನೊಂದು ಕೈ, ಇನ್ನೆರಡು ಕಾಲು, ತಲೆ ಉಳಿಸಿದಾನೆ, ಈಗಲಾದರೂ ಸರಿ ಹೋಗ್ತೀಯಾ ಅಂತ ಕೇಳ್ತಾನೆ ಕೃಷ್ಣ. ಆಮೇಲೆ ಇನ್ನೊಂದು ಕೈ ಕತ್ತರಿಸ್ತಾನೆ, ಎರಡು ಕಾಲಿದೆ, ಒಂದು ತಲೆ ಇದೆ, ಕಣ್ಣಿದೆ, ಈಗಲಾದರೂ ಸರಿ ಹೋಗ್ತೀಯಾ ಅಂತಂತಾನೆ. ಕಂಸ ಈ ಎಲ್ಲ ಥರದ ಅವಕಾಶಗಳಲ್ಲಿಯೂ ಕೂಡ ಮತ್ತು ತಪ್ಪನ್ನೇ ಮಾಡಲಿಕ್ಕೆ ಪ್ರಯತ್ನ ಪಟ್ಟನೆ ಹೊರತು ಕೃಷ್ಣನ ಜೊತೆಗೆ ಹೋರಾಟ ಮಾಡ್ತೀನಿ, ಯುದ್ಧ ಮಾಡ್ತೀನಿ, ಅವನ್ನೇ ಇಲ್ಲ ಅನ್ನಿಸ್ತೀನಿ ಅಂತ ಹೋದನೇ ಹೊರತು ಇವನಿಗೆ ತಾನೊಂದು ಒಳ್ಳೆ ದಾರಿಗೆ ಹೋಗ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಈ ಅನಿವಾರ್ಯತೆಗೆ ಮತ್ತೆ ಕಳಿಸ್ಲೇಬೇಕಾಗ್ತದೆ ನರಕಕ್ಕೆ. ಹೇಳ್ರಿ, ಏನು ಮಾಡಿದರೂ ತಿದ್ದುಕೊಳ್ಳದೆ ಇದ್ದವನನ್ನು ಏನು ಮಾಡೋಣ? ಮತ್ತೆ ಇದು ಬರೀ ಕಂಸನ ಸಂಹಾರದ ವಿಷಯ ನಾನು ಹೇಳ್ತಾ ಇಲ್ಲ, ನಿಮ್ಮೆಲ್ಲರ ವ್ಯವಸ್ಥೆಯ ಬಗ್ಗೆ ಹೇಳ್ತಿದ್ದೆ. ನಮ್ಮ ಬದುಕಿನಲ್ಲೂ ನಮಗೆ ದೇವರು ಕೊಟ್ಟ ಏನೆಲ್ಲ ಶಕ್ತಿ ಇದೆ, ಬುದ್ಧಿಶಕ್ತಿ, ವಿವೇಚನಾ ಶಕ್ತಿ, ದೇಹದ ಶಕ್ತಿ, ಅಥವಾ ಇನ್ನಿತರ ಅನೇಕ ಸವಲತ್ತುಗಳು ಭಗವಂತ ನಮಗೆ ಕೊಟ್ಟದ್ದನ್ನು ಕಂಸನಂತೆ ನಾವು ಬರೀ ಸ್ವಾರ್ಥಕ್ಕಾಗಿ
ಧರ್ಮದ ವಿರೋಧಿ ಚಟುವಟಿಕೆಗಳಿಗಾಗಿ ವಿನಿಯೋಗಿಸಿದರೆ ಇಂದಲ್ಲ ನಾಳೆ ಕೃಷ್ಣ ಅಂದು ಮಥುರೆಗೆ ಹೋಗಿ ಕಂಸನ ತಲೆ ಹಿಡಿದು ನೆಲಕ್ಕೆ ಅಪ್ಪಳಿಸಿದಂತೆ ನಮ್ಮ ತಲೆ ನೆಲಕ್ಕೆ ಅಪ್ಪಳಿಸ್ಯ ಅನ್ನೋ ಎಚ್ಚರಿಕೆ ಕೊಡಲಿಕ್ಕೆ ಕೃಷ್ಣ ಕಂಸ ಸಂಹಾರ ಮಾಡಿದ ಚರಿತ್ರೆಯನ್ನು ಭಾಗವತ ಹೇಳ್ತದೆ ಅಂತ ಅರ್ಥ. ಹೀಗೆ ಕಂಸನ ಸಂಹಾರದ ಚರಿತ್ರೆಗಳು ಸ್ವಾರ್ಥವನ್ನು ದೂರ ಮಾಡಲಿಕ್ಕೆ ಇರುವ ಚರಿತ್ರೆ, ಅಧರ್ಮವನ್ನು ನಾಶ ಮಾಡಲಿಕ್ಕೆ ಅಂತ ಮಾಡಿದ ಚರಿತ್ರೆ. ಇದಕ್ಕೆ ತಕ್ಕಂತೆ ಕರುಣಾಮಯಿ ಕೃಷ್ಣ, ಎಷ್ಟು ಕರುಣಾಮಯಿ, ಎಷ್ಟು ದಯಾಮಯಿ, ಎಷ್ಟು ಭಕ್ತವತ್ಸಲ ಅನ್ನಲಿಕ್ಕೆ ಕಥೆಗಳು. ಈ ಕಥೆಗಳನ್ನು ನೋಡಬೇಕು. ಒಬ್ಬ ಇದ್ದಂತೆ ಮಥುರಾ ಪಟ್ಟಣದಲ್ಲಿ, ಆತ ಮಾಲೆಯನ್ನು ಮಾಡಿ ಚೆನ್ನಾಗಿ ಕೃಷ್ಣನ ಕೊರಳಿಗೆ ಹಾಕಿಬಿಟ್ಟ. ಮಥುರೆ ರಾಜಬೀದಿಯಲ್ಲಿ ಕೃಷ್ಣ ಬರುವಾಗ ಯಾವಾಗ ಮಾಲೆ ಹಾಕಿದ್ನೋ, ಯಾವಾಗ ಕೃಷ್ಣನಿಗೆ ಕನ್ನಡಿ ಹಿಡಿದು ತೋರಿಸಿದ, ಕೃಷ್ಣ ನಿನಗೆ ಮಾಲೆ ಮಾಡಿ ಹಾಕಿದೆ, ಯಾಕಂದ್ರೆ ನನ್ನ ಕೆಲಸವೇ ಮಾಲಾಕಾರ, ಅವನು ಸುಧಾಮ ಅಂತ ಹೆಸರು ಅವನಿಗೆ, ಎಲ್ಲೆಡೆ ಮಾಲೆ ಮಾಡೋದೇ ಕೆಲಸ. ಆ ಮಾಲೆ ಮಾಡಿ ಹಾಕಿದ್ದನ್ನು ನೋಡಿ ಕೃಷ್ಣ ಅಂತ, ನಿನಗೇನು ಬೇಕು? ಭಕ್ತ ವಾತ್ಸಲ್ಯ ನೋಡು ಕೃಷ್ಣ, ನನ್ನ ಕಾರ್ಯವೇ ಮಾಲೆ ಮಾಡೋದು, ನಾನು ಯಥೋಚಿತ ಮಾಲೆ ಮಾಡಿದ್ದೀನಿ, ನೀನು ಕೊರಳಿಗೆ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದಿ, ನೀನು ಕೊಡೋದೇ ಆದರೆ ಮೌಲ್ಯ ನನಗೆ, ಮಾಲೆ ಹಾಕಿದ್ದಕ್ಕೆ ಮೌಲ್ಯ ಕೊಡೋದೇ ಆದರೆ ನಿನ್ನ ಮನೆ ಒಳಗೆ ಯಾವಾಗಲೂ ಮಾಲೆ ಕಟ್ಟಿಕೊಂಡಿರೋ ಭಾಗ್ಯ ಕೊಟ್ಬಿಡು ಅಂತ ಹೇಳಿದ್ದಂತ ಅವನಿಗೆ. ಅವನನ್ನು ಭಗವಂತ ವೈಕುಂಠಕ್ಕೆ ಕಳಿಸಿದ ಅಂತ ಭಾಗವತ ಹೇಳ್ತದೆ. ಅವನು ಮಾಲಾಕಾರ ಸುಧಾಮ ಇವತ್ತಿಗೂ ಕೂಡ ವೈಕುಂಠದಲ್ಲಿ ಮಾಲೆ ಕಟ್ಟಿಕೊಂಡಿದ್ದಾನಂತೆ. ಇದು ಭಕ್ತ ವಾತ್ಸಲ್ಯ ಅಲ್ವೇ? ಇದು ಏನು ತೋರಿಸ್ತಾನೆ ಈ ಕಥೆಯಿಂದ ಕೃಷ್ಣ? ಭೂಮಿಗೆ ಬಂದ ವ್ಯಕ್ತಿ ತನ್ನ ಕರ್ತವ್ಯವನ್ನು ಮರೆಯದೆ ಅಲ್ಲೇ ಶ್ರದ್ಧೆಯಿಂದ ಮಾಡಿದರೆ ಅವನ ಬಳಿಗೆ ದೇವರು ಬಂದು ಮಾಲೆ ಹಾಕಿಸ್ಕೊಂಡು ಅವನನ್ನು ಅನುಗ್ರಹ ಮಾಡ್ತಾನಂತೆ. ಆದರೆ ಆ ಕರ್ತವ್ಯದಲ್ಲಿ ಶ್ರದ್ಧೆ ಇರಬೇಕು, ದೇವರ ಪೂಜಾ ಭಾವ ಇರಬೇಕು. ಈ ಕಥೆಯು ಭಾಗವತದಲ್ಲಿ ಬರ್ತದಲ್ಲ. ಆ ಸ್ವಧರ್ಮದ ಆಚರಣೆಗೆ ಕೃಷ್ಣ ಕೊಡುವ ಬೆಲೆ ಎಂಥದ್ದು, ಮಹತ್ವ ಎಂಥದ್ದು, ಶ್ರದ್ಧೆಗೆ ದೇವರು ಕೊಡುವಂತಹ ಅನುಗ್ರಹ ಎಂಥದ್ದು ಅನ್ನಲಿಕ್ಕೆ ಸುಧಾಮನ ಕಥೆ ನಮಗೆ ಸಂದೇಶವನ್ನು ಕೊಡುತ್ತದೆ. ಅಂದರೆ ಕೃಷ್ಣನ ಬಗ್ಗೆ ಕಥೆ ಹೇಳುವವರೆಲ್ಲ ತುಂಬ ಹಿರಿದಾದ ವ್ಯವಸ್ಥೆಯನ್ನು ಹೇಳಲಿಕ್ಕೆ ಶುರು ಮಾಡಿರ್ತೀವಿ. ಅಂದರೆ ಕೇಂದ್ರದ ಆಡಳಿತದ ಜೊತೆಗೆ ಕೃಷ್ಣನ ಸಾರಥ್ಯ ಹೇಗಿತ್ತು ಇಂಥವೆಲ್ಲ ಜಾಸ್ತಿ. ಈಗೆಲ್ಲ ಹಾಗೆ ಮಾತಾಡಿದರೆ ಭಾರೀ ದೊಡ್ಡ ವಿಮರ್ಶಕ ಅಂತ. ಈ ವಿಮರ್ಶಕ ಅಂದರೆ ಅವರೇ ತಾನೇ. ಮತ್ತು ರಾಜ್ಯದ ಆಡಳಿತದಲ್ಲಿ ಎಲ್ಲ ಮಂತ್ರಿಗಳು ಏನು ಮಾಡ್ತಾರೆ? ಮಲ್ಕೊಂಡಿರ್ತಾರೆ ಅಷ್ಟೇ, ಬೇರೆ ಏನು ಮಾಡ್ತಾರೆ? ಕೇಂದ್ರದ ಆಡಳಿತದವರ ಜೊತೆ ಇಂಥವೇ ದಿನ ಮನುಷ್ಯ ಯೋಚನೆ ಮಾಡ್ತಿರ್ತಾನೆ. ಯಾಕೆ ಸಾಮಾನ್ಯ ಜನರು ಯಾರು ಇಲ್ಲವೇ ಇಲ್ಲ? ಏನು ಪ್ರಪಂಚದೊಳಗೆ ಕಷ್ಟ ನಷ್ಟಗಳೇ ಇಲ್ಲವೇನು ಅವರಿಗೆ? ಕೃಷ್ಣನ ಸ್ತರ ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ಆಡಳಿತದ ವ್ಯವಸ್ಥೆಯಲ್ಲಿ ಕೃಷ್ಣ ಕೈ ಹಾಕಿದ್ದು ಅನ್ನೋದು ಮಹತ್ವ ಅಲ್ಲ, ದನ ಕಾಯೋನ ಜೊತೆಗೆ ದನ ಕಾಯ್ದ ಅನ್ನೋದಿದೆ ಅಲ್ಲ, ಅದು ಬಹಳ ಮಹತ್ವ ಅಂತ ಭಾಗವತ ಹೇಳ್ತದೆ. ಎಷ್ಟು ದನ ಕಾಯ್ತಿದ್ದ ಕೃಷ್ಣ? ಅಟತಿ ಯದ್ಭವಾನ್ ಅನ್ಹಿಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಕುಟಿಲ ಕುಂತಲಂ ಶ್ರೀಮುಖಂಚತೆ ಜಡವದೀಕ್ಷತಾ ಪಕ್ಷ್ಮನುದೃಶಾ. ಯಾಕಂದ್ರೆ ಅವನು ಹುಟ್ಟಿದ್ದು, ಅವನು ಬೆಳೆದದ್ದು ಅಂತ ನಾವು ಕಥೆ ಕೇಳುವಾಗ, ಅವನು ಬೆಳೆದದ್ದೆಲ್ಲ ಗೋಕುಲದಲ್ಲಿ. ಅವ್ರದ್ದೆಲ್ಲ ಕುಲ ಕಸುಬೇನಾಗಿತ್ತು? ದನ ಕಾಯೋದು ಕಸುಬು, ಹೈನಿನ ಮಾರಾಟ. ಹೈನಿ ಹೆಚ್ಚಾಗಬೇಕು ಅಂದರೆ ಆಕಳು ದಷ್ಟಪುಷ್ಟವಾಗಿರಬೇಕು. ಆಕಳು ದಷ್ಟಪುಷ್ಟವಾಗಿರಬೇಕಾದ್ರೆ ಮೇಯಿಸಲೇಬೇಕು, ಮೇಯಿಸದೇ ಆಗಲ್ಲ. ಮೇಯಿಸಬೇಕಾದ್ರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಹೋಗಬೇಕು, ಸೂರ್ಯಾಸ್ತಕ್ಕೆ ಕರ್ಕೊಂಡು ಬರಬೇಕು. ಅವುಗಳ ಹಿಂದಿಂದೆ ಹೋಗಿ ಮೇಯಿಸ್ಕೊಂಡು ಬರಬೇಕು. ಇದು ಅವ್ರ ಕಸಬು. ಕೃಷ್ಣ ಇದಕ್ಕೆ ಹೊರತಾಗಲಿಲ್ಲ. ನಾನು 14 ಲೋಕದ ಒಡೆಯ, ನಾನು ದನ ಕಾಯೋದಾ? ನಾನು ಕೈಯಲ್ಲಿ ಬಾರ್ಕೋಲ್ ಇಟ್ಕೊಳ್ಳೋದಾ? ಆ ಸೆಗಣಿ ಮೂತ್ರ ಅವುಗಳು ಬಿದ್ದಾಗ ಅವುಗಳನ್ನು ಬಳಿಯೋದಾ? ನಾನೆಲ್ಲಿ ಆಕಳೆಯಲ್ಲಿ, ನಾನೆಲ್ಲಿ ಆಕಳ ಕಾಯೋರೆಲ್ಲಿ? ಇದೆಲ್ಲೂ ಕೃಷ್ಣ ತೋರಿಸಿದ್ದು ಬರಲೇ ಇಲ್ಲಲ್ಲ ಭಾಗವತದಲ್ಲಿ. ಮತ್ತೇನು ಬಂತಾಗಾದರೆ ಭಾಗವತದಲ್ಲಿ? ಒಬ್ಬ ಶ್ರೀ ಸಾಮಾನ್ಯನಂತೆ ದನಕಾಯಿಗಳ ಮಧ್ಯದಲ್ಲಿ ತಾನೊಬ್ಬ ದನಗಾಯಿ ಆಗಿದ್ದಂತೆ. ಅದು ಹ್ಯಾಕೆ ಕಾಯ್ತಿದ್ದ ಕೃಷ್ಣ? ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ಅಜಗಳಂತಿದ್ದ ಕರುಗಳು ಆಡಿದ್ದಂಗಿದ್ದುವಂತೆ ಒಂದೊಂದು ಕರ. ಕೃಷ್ಣ ಯಾವಾಗ ಮೇಯಿಸ್ಲಿಕ್ಕೆ ಶುರು ಮಾಡಿದ್ನಲ್ಲ, ಆನೆ ಆದಾಗ ಆಗಿದ್ದುವಂತೆ. ಹೆಂಗೆ ಮೇಯಿಸಿರ್ಬೇಕು ನೋಡ್ರಿ ಬೆಳಗ್ಗೆಯಿಂದ ಅವ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಅಲ್ಲ
ಏನೂ ಮಾತು ಬರದ ಮೂಕವಾದಂಥ ಪ್ರಾಣಿಗಳಿಗೆ ಇಂಥ ವ್ಯವಸ್ಥೆಯಂತೆ, ಇನ್ನು ಮಾತು ಬಂದು ದೇವರನ್ನೇ ಅವಲಂಬಿಸಿದವರನ್ನು ಭಗವಂತ ಹೇಗೆ ಕಾಯಲಿಕ್ಕಿಲ್ಲ? ಅದನ್ನು ಹೇಳ್ತಾರೆ. ಕೇಳಿಸ್ತದ? ಏನೂ ಮಾತು ಬರದ ಏನೂ ಮಾತು ಬರದಂತಹ ಗೋವುಗಳನ್ನೇ ಹೀಗೆ ಕಾಯ್ತಾ ಇದ್ದಂತೆ ಭಗವಂತ. ಇನ್ನು ಎಲ್ಲ ರೀತಿಯಿಂದ ದೇವರನ್ನು ಶರಣು ಬಂದವರನ್ನು ಏನು ಬೇಡ ಸರಿಯಾಗಿದೆ ಅಲ್ಲ. ಈ ರೀತಿ ಪರಮಾತ್ಮ ಗೋವುಗಳನ್ನು ಕಾಯ್ದು ಲೋಕಕ್ಕೊಂದು ತಿಳುವಳಿಕೆ ಕೊಟ್ಟನಂತೆ. ಏನು ತಿಳುವಳಿಕೆ ಕೊಟ್ಟ ನೋಡಿ, ಶ್ರೀ ಸಾಮಾನ್ಯರು ಈ ಮಂತ್ರವನ್ನು ಮರಿಬಾರ್ದು. ಯಾವ ಕುಲದಲ್ಲಿ ಬಂದಿದ್ದೇವೆ, ಆ ಕುಲ ಕಸುಬೇನು, ಯಾವ ವಯಸ್ಸಿನಲ್ಲಿದ್ದೇವೆ, ಆ ವಯಸ್ಸಿಗೆ ಅನುಗುಣ ಸಂಪಾದಿಸಲೇಬೇಕಾದದ್ದೇನು, ಯಾರು ನಮ್ಮ ಪರಿವಾರದ ಸದಸ್ಯರು, ಅವರು ಅವಲಂಬಿಸಿರುವ ವೃತ್ತಿ ಯಾವುದು, ಇವುಗಳನ್ನು ಮನುಷ್ಯ ಯಾವತ್ತೂ ಕೂಡ ಬಿಡೋ ಹಾಗಿಲ್ಲ. ಅದನ್ನೇ ಭಗವಂತ ಮಾಡಿ ತೋರಿಸಿದ. ತಾನು ಬಂದದ್ದು ಕುಲ ಗೋಕುಲ, ತಾನು ಯಾವುದನ್ನು ಅವಲಂಬಿಸಬೇಕು ವೃತ್ತಿಪರತೆಯಲ್ಲಿ, ಅವರೆಲ್ಲ ಏನು ಅವಲಂಬಿಸಿದ್ದಾರೆ? ತನ್ನಪ್ಪ ನಂದಗೋಪ, ತನ್ನಮ್ಮ ಯಶೋದೆ, ತನ್ನ ಬಂಧುಗಳು ಎಲ್ಲ ಅಲ್ಲಿದ್ದಂತಹ ಗೋಕುಲದ ಗೊಲ್ಲ ಬಾಲಕರುಗಳು, ಅವರೆಲ್ಲ ಏನು ಅವಲಂಬಿಸಿದ್ದಾರೆ? ಅವರು ದನ ಕಾಯ್ತಾರೆ, ಹಾಲು ಮೊಸರು ಬೆಣ್ಣೆ ಅವುಗಳನ್ನು ತೆಗಿತಾರೆ, ಮಾರ್ತಾರೆ, ಮತ್ತೆ ಹಣ ತೆರ್ತಾರೆ, ಮತ್ತೆ ಮುಂದುವರಿಸ್ತಾರೆ. ಇದೇ ತಾನೇ ಚಕ್ರ ನಡೀತಾ ಇದ್ದದ್ದು. ಅದಕ್ಕೆ ಸ್ವಲ್ಪವೂ ಕುತ್ತು ಬರದಂತೆ ಕೃಷ್ಣ ಅವರೊಟ್ಟಿಗೆ ತಾನೊಬ್ಬನಾಗಿಬಿಟ್ಟಂತೆ. ಇದು ನಮಗೆ ಕೊಟ್ಟ ಸಂದೇಶ. ನಾವಿವತ್ತು ಯಾವ ಕುಲದಲ್ಲಿ ಬಂದಿದ್ದೇವೆ, ಯಾವ ಪರಂಪರೆಯಲ್ಲಿ ಬಂದಿದ್ದೇವೆ, ಯಾವ ವೃತ್ತಿಯನ್ನು ಅವಲಂಬಿಸಿದ್ದೇವೆ, ಇದಕ್ಕೆ ಯಾವತ್ತೂ ಅನ್ಯಾಯ ಮಾಡಬೇಡ, ಆ ವ್ಯವಸ್ಥೆಗೆ ಅನ್ಯಾಯ ಮಾಡಬೇಡ. ಅದಕ್ಕೆ ನೀನು ಯಾವತ್ತೂ ಕೂಡ ದ್ರೋಹ ಬೇಡ. ಯಾವುದೇ ನೀನು ಯಾವ ಕುಲದಲ್ಲಿ, ನೀನು ವಿಪ್ರ ಕುಲದಲ್ಲಿ ಬಂದಿದ್ದೀಯಾ, ಹಾಗಾದರೆ ನಿನ್ನ ವಿಪ್ರ ಕುಲಕ್ಕೆ ಅನುಗುಣವಾಗಿ ನೀನು ದನ ಕಾಯಲೇಬೇಕು. ಅರ್ಥಾತ್ ಅಲ್ಲಿ ದನ ಕಾಯೋದೇನಿದೆ ಅದನ್ನು ನಾವೇ ಹುಡುಕೊಳ್ಬೇಕಷ್ಟೆ. ಅಲ್ಲಿ ನೀನು ಕಾಯಲೇಬೇಕು. ಭಗವಂತ ಯಾವತ್ತೂ ಅವರವರ ಕುಲಕ್ಕೆ, ಆಚರಣೆಗೆ ಹಾಗೂ ಅವ್ರು ಹಾಕ್ಕೊಂಡು ಬಂದಂಥ ವ್ಯವಸ್ಥೆಗೆ ಇದನ್ನು ಹೀಗೆ ಬಿಟ್ಬಿಡ್ರಿ ಅಂತ ಎಲ್ಲೂ ಹೇಳಲಿಲ್ಲಂತೆ ಕೃಷ್ಣ. ಎಲ್ಲಿವರೆಗೂ ಅನ್ಲಿಕ್ಕೆ ಒಂದು ಕಥೆ ಹೇಳ್ತೇನೆ ಕೇಳಿ. ಕೃಷ್ಣನ ಕಥೆ ಕೇಳಿರ್ತೀವಿ. ಇದನ್ನು ಸ್ವಲ್ಪ ಬದಲಾವಣೆ ತರ್ಬೋದೇನೋ ಯೋಚಿಸಿದ್ರೆ ಏನಂತೆ ಕೃಷ್ಣ ಈ ಮಾತನ್ನು ಹೇಳಿ. ಅವರಲ್ಲಿ ಪ್ರತಿ ವರ್ಷವೂ ಒಂದು ಯಾಗ ಮಾಡ್ತಾ ಇದ್ರು ಇಂದ್ರನಿಗೋಸ್ಕರ. ಅದು ಮೊದಲಿನಿಂದ ಮಾಡ್ಕೊಂಡು ಬಂದದ್ದು ಗೋಪಾಲಕರು. ಯಾಕೆ ಅಂತ ಕೇಳಿದ ಕೃಷ್ಣ. ಯಾಕೆ ಮಾಡ್ತಿದ್ದೀರಿ ಇದನ್ನು? ಅಲ್ಲ, ಒಳ್ಳೆ ಮಳೆ ಕೊಡೋನು ದೇವೇಂದ್ರ. ಮಳೆ ಕೊಟ್ಟ ಅಂದರೆ ಬೆಳೆ ಚೆನ್ನಾಗಿ ಬೆಳೀತದೆ, ಹುಲ್ಲು ಬೆಳೀತದೆ. ಬೆಳೆ ಅಲ್ಲ ಅವ್ರಿಗೆ, ಹುಲ್ಲು ಚೆನ್ನಾಗಿ ಹುಲ್ಲು ಬೆಳೀತದೆ. ಹುಲ್ಲು ಬೆಳೆದ್ರೆ ಆಕಳು ತಿನ್ನಲಿಕ್ಕೆ ಅಂತ ಗ್ರಾಸ ಆಗ್ತದೆ. ಹಾಗಾಗಿ ಇಂದ್ರನಿಗೆ ನಾವು ಪ್ರತಿ ಸತಿ ಯಾಗ ಮಾಡ್ಕೊಂಡು ಬಂದಿದ್ದೇವೆ ಕೃಷ್ಣ, ಈ ಬಾರಿಯೂ ಇಂದ್ರಮಖ ಮಾಡ್ತಿದ್ದೇವೆ ಅಂತಂದ್ರಂತ. ಕೃಷ್ಣ ಅಷ್ಟು ದಿನದಿಂದ ಮಾಡ್ಕೊಂಡು ಬಂದ ಗೋಪಾಲಕರ ಜೊತೆಗೆ ಈಗ ಅವರೊಟ್ಟಿಗೆ ಹೇಗೆ ಮಾತಾಡಿದ ನೋಡಿ. ಅವರು ದನ ಕಾಯೋರು ಹೌದು, ನೀವು ಅವ್ರಿಗೆ ಹೋಗಿ ಈ ಕೂಡಲೇ ವೇದಾಂತ ಹೇಳ್ತೀನಿ ಅಂದ್ರೆ ಆಗಲ್ಲ, ಯೋಗಾಭ್ಯಾಸ ಮಾಡ್ರಿ ಅಂದ್ರೆ ಅದಲ್ಲ. ಮತ್ತು ಅದೇನೋ ವಿಚಿತ್ರ ಅಂತಾರಲ್ಲ, ಕ್ಷುದಿತಾನಾಂ ದುರ್ಭಗಾನಾಂ ಕುತೋ ಯೋಗ ಸಮಾಧಯ. ಹಸಿವೆಯಿಂದ ನೀರಡಿಕೆಯಿಂದ ಬಳಲ್ತಿರ್ತಾನೆ, ನಿನಗೆ ನಾಳೆ ಬಂದುಬಿಡು, ಬೆಳಗ್ಗೆ ನಿನಗೆ ಸೂರ್ಯ ನಮಸ್ಕಾರ ಹಾಕೋದು ಹೇಳ್ಕೊಟ್ಬಿಡ್ತೀನಿ ಅಂತಂದರೆ ಅವ ಏನಂತಾನೆ, ನಿಂದು ಯೋಗದ ದಿನ ಆಮೇಲೆ ಇರಲಿ, ಹಸಿವೆ ಮೊದಲು ಪರಿಹಾರ ಮಾಡು ಅಂತಂತಾರೆ. ಆಮೇಲೆ ಅವ ಸಿಟ್ಟು ಬರ್ತದೋ ಇಲ್ಲೋ. ಹಾಗೆ ದನಕಾಯಿಗಳಿಗೆಲ್ಲ ಹೋಗಿ ಕೃಷ್ಣ ಅಷ್ಟು ದಿನದಿಂದ ಒಂದು ಮಾಡ್ಕೊಂಡು ಬಂದ ಇಂದ್ರನ ಯಾಗವನ್ನು, ಅದೊಂದು ಆಚರಣೆ, ಅದನ್ನು ಬಿಡಿಸ್ಬೇಕಾ ಬಿಡಿಸ್ಬಾರ್ದಾ ಅಥವಾ ಮಾಡಿಸ್ಬೇಕು, ಮಾಡಿಸೋದ್ರಲ್ಲಿ ತಿದ್ದುಪಡಿ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು, ಬಿಡಿಸುವ ಅಂಶ ಏನು, ಮುಂದೆ ಹಿಡಿಸ್ಬೇಕಾದ ಅಂಶ ಏನು, ಅದಕ್ಕೆ ಕೃಷ್ಣನ ಮಾತನ್ನು ನೀವು ಅರ್ಥೈಸ್ಕೊಳ್ಳಿ ಅಂತಂದೆ ನಾನು. ಕೃಷ್ಣ ಏನು ಮಾಡಿದ, ಇಷ್ಟು ದಿನದಿಂದ ನೀವು ಮಾಡ್ಕೊಂಡು ಬಂದದ್ದು ನಿಜವೇ, ಆದರೆ ಏನೇ ಇಂಥ ಆಚರಣೆ ಮಾಡಬೇಕಾದ್ರೂ ಸ್ವಲ್ಪ ತಿಳಿದು ಮಾಡಬೇಕು ಅಂತ ಶುರು ಮಾಡಿದ್ದಂತೆ. ತಿಳಿದು ಮಾಡಬೇಕು. ಆ ತಿಳಿದು ಮಾಡಿದಾಗ ಅದಕ್ಕೆ ಹೆಚ್ಚು ಶ್ರದ್ಧೆಯಿಂದ ತಿಳಿದು ಮಾಡಿದ್ರಿ ಅಂದರೆ ಫಲ ಇದೆ, ನೀವು ಸ್ವಲ್ಪ ತಿಳಿದು ಮಾಡ್ರಿ ಅಂತ ನಾನು ಹೇಳ್ತೇನೆ ಅಂತ ಕೃಷ್ಣ.
ಅವರಂದರು, ಏನು ಇದರೊಳಗೇನು ತಿಳಿಯೋದಿದೆ ಅಂದರು ಅವರು. ಆಚಾರ್ಯರಿಗೆ ಹೇಳಿದ್ದೀವಿ, ಫೋನ್ ಮಾಡಿದ್ದೀವಿ, ಕಾಂಟ್ರಾಕ್ಟ್ ಕೊಟ್ಟಿದ್ದರಿಂದ ಅವರೇ ಎಲ್ಲ ಸಾಮಾನು ತಂದು ಬಿಡ್ತಾರೆ. ಈಗೆಲ್ಲ ಹಾಗೆ ಅಲ್ಲೇನು ಮತ್ತೆ ಪ್ಯಾಕೇಜ್ ಸಿಸ್ಟಮ್ನಲ್ಲಿ ನೀವು ಎಲ್ಲ ಒಂದು ವ್ಯವಸ್ಥೆ ಕಟ್ಕೊಂಡಿದ್ದೇವೆ. ಹಾಗಾಗಿ ಪ್ಯಾಕೇಜ್ ಸಿಸ್ಟಮ್ನ ವ್ಯವಸ್ಥೆಯನ್ನು ದೂರವ್ರು ಯಾರೀಗ? ದೂರವ್ರು ಯಾರು? ಯಾರನ್ನು ದೂರಲಿಕ್ಕೆ ಅವಕಾಶ ಇಲ್ಲ. ಈಗ ಅಷ್ಟು ಚೆನ್ನಾಗಿ ನಾವು ಅದನ್ನು ಮಾರ್ಪಾಡು ಮಾಡಿದ್ದೀವಿ ವ್ಯವಸ್ಥೆಯನ್ನು. ಈಗ ನೀವು ಆಚಾರ್ಯನ ಬೈಲಿಕ್ಕೆ ಹೋದರೆ, ಅರೆ ಇದರಲ್ಲಿ ಒಂದು 4 ದುಡ್ಡು ಉಳಿತಿತ್ತು, ನಮ್ಮನ್ನೇ ಹಾಳು ಮಾಡಿಬಿಟ್ರಲ್ಲ ನೀವು ಅಂತ ಅವರು ಒಂದು ರೀತಿ ನೊಂದುಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸರಿ, ಇವ್ರಿಗೆ ಬೈಲಿಕ್ಕೆ ಹೋದರೆ ಟ್ರಾಫಿಕ್ ಸಮಸ್ಯೆ, ನಾವು ಸಾಮಾನು ತರಲಿಕ್ಕೆ ಆಗ್ತದ ಅಂತ ಇವ್ರು ಅಲ್ಲಿಗೆ ಶುರು ಮಾಡ್ತಾರೆ. ಈ ಟ್ರಾಫಿಕ್ ಸಮಸ್ಯೆಯನ್ನು ಅನುಭವಿಸೋನು ಸಾಮಾನು ಒಂದೊಂದಾಗೆ ತರಬೇಕು, ಅದು ಹೆಡ್ಡೇಕು. ಅವರಿಗಾದರೆ ಎಲ್ಲ ಗೊತ್ತಿರ್ತದೆ, ಸುಮ್ಮನೆ ಒಂದು ಪ್ಯಾಕೇಜ್ನಲ್ಲಿ ತರ್ತಾರೆ. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮನ್ನು ನಾವು ಆಲಸ್ಯಗಳು ಅಂತ ಬಿಂಬಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ನನ್ನನ್ನು ಯಾರೂ ಆಲಸ್ಯ ಅನ್ಬೇಡ ಅಂತ. ನಿಮ್ಮದಲ್ಲ ಇದೆಲ್ಲ ಕತೆ, ನನ್ನ ಸೇರಿ ಹೇಳ್ಕೊಳ್ತಿದ್ದೇನೆ. ಹೀಗಾಗಿ ನಾವು ಆ ಒಂದು ವ್ಯವಸ್ಥೆಯನ್ನು, ನಮ್ಮಲ್ಲೊಂದು ದೋಷ ಇದೆ, ನಾವು ಸಕ್ರಿಯರಾಗಿಲ್ಲ, ನಾವು ಸಶಕ್ತರಾಗಿದ್ದರೂ ಅದರಲ್ಲಿ ಮೈಗಳತನ ಇದೆ ಅಂತ ಇನ್ನೊಬ್ರು ಅನ್ನಬಾರ್ದು. ಹಾಗೆ ನಮ್ಮನ್ನು ನಾವು ರೂಢಿಸ್ಕೊಂಡು ಇಷ್ಟರ ಮಧ್ಯದಲ್ಲಿ ಒಂದು ಆಸೆ ಇದೆ. ಏನು ಅಂದರೆ ನಾನು ಧರ್ಮ ಮಾಡಿದೆ ಅಂತ ಆಗಬೇಕು ಅಂತ ಆಸೆ ಇದೆ. ಇವರು ಯಾವುದಕ್ಕೆ ಬೆಲೆ ಕೊಡಬೇಕು ಹೇಳಿ? ಧರ್ಮ ಮಾಡಬೇಕು ಅನ್ನೋ ಅಭಿಪ್ರಾಯ ಇದೆ ಅನ್ಲಿಕ್ಕೆ ಬೆಲೆ ಕೊಡಬೇಕಾ? ಅಥವಾ ಯಾವುದನ್ನು ತಂದು ಮನೆಯೊಳಗೆ ಮಾಡುವಷ್ಟು ಅವನಿಗೆ ಉತ್ಸಾಹ ಇಲ್ಲ, ಅಶಕ್ತ, ಆಲಸ್ಯ ಅಂತ ಅದಕ್ಕೆ ಹೇಳಬೇಕಾ? ಅಥವಾ ತಾನಾಗೆ ತಂದು ಮಾಡಿದ್ರಿಂದ ಹಣ ಕಡಿಮೆ ಖರ್ಚಾಗ್ತಿತ್ತು, ಹಣ ಜಾಸ್ತಿ ಗಳಿಸಿದ ಮೊಬ್ಬಿನಲ್ಲಿ ಒಂದು 100 ರೂಪಾಯಿ ಜಾಸ್ತಿ ಕೊಡ್ತೀನಿ ನೀನೇ ಮಾಡು ಅಂತಂತಾನಲ್ಲ ಅಂತ ಮದ ಇದೆ ಅನ್ಬೇಕಾ ಹಣದ್ದು? ಅಥವಾ ಏನೊಂದು 100 ರೂಪಾಯಿ ಜಾಸ್ತಿ ಆಚಾರ್ಯರಿಗೆ ಹೋಗ್ತದೆ, ಹೋಗಲಿ ಬಿಡು ಅಂತ ಅವನ ಮೇಲೆ ಇವ ತೋರಿಸಿದ ಕರುಣೆ ಅನ್ಬೇಕಾ? ಎಲ್ಲಿದೆ ನಿಮ್ಮ ಧರ್ಮ? ಎಲ್ಲಿದೆ? ಏನು ಮಾಡ್ತಿದ್ದೇವೆ? ಏನು ಮಾಡ್ತಿದ್ದೇವೆ? ತೆಗೀರಿ ನೋಡೋಣ. ಸ್ಟ್ರಾಟರ್ಜಿ ಅಂತ ಬಹಳ ಲೆಕ್ಕ ಹಾಕ್ತೇವಲ್ಲ ಎಲ್ಲದರಲ್ಲಿಯೂ. ಟ್ಯಾಕ್ಸ್ ಎಷ್ಟು ಬಂತು ವರ್ಷಕ್ಕೆ, IT ರಿಟರ್ನ್ ಫೈಲ್ ಮಾಡುವಾಗ ಪೈಸೆ ಲೆಕ್ಕ ಹಾಕ್ತಿದ್ದೇವಲ್ಲ, ಎಲ್ಲ ಮಾಡ್ತೇವೆ. ಆದರೆ ಇಲ್ಲಿ ಪುಣ್ಯ ಬಂತಾ ಇಲ್ವಾ ಅಂತ ಎಂದಾದ್ರೂ ಒಂದ್ಸಲಿ ಮೀಟ್ರ್ ಇಟ್ಟು ನೋಡಿದ್ವಿ? ನಾನು ಧಾರ್ಮಿಕ ಆದರೆ ನಾನು ಧಾರ್ಮಿಕ, ನನ್ನನ್ನು ಧಾರ್ಮಿಕರೆಲ್ಲರೂ ಧಾರ್ಮಿಕ ಅಂಥೇಳಿ ಅನ್ಬೇಕಾ? ಮತ್ತೆ ಬೇಕಂದ್ರೆ ಇನ್ನೊಂದು 4 ಮಾತು ಜಾಸ್ತಿನೇ ಹೇಳಿ. ಏನಂತ ಹೇಳಿ, ಎಷ್ಟು ವೈರಾಗ್ಯ ಶಿರೋಮಣಿ, ಭಾಳ ಖುಷಿ ಪಡ್ತಿರ್ತಾನೆ. ಅವನು ಒಳಗಿನಿಂದ ಅಲ್ಲ, ಆದರೆ ಬೇರೆಯವ್ರು ಹೇಳಿದಾಗ ಖುಷಿ ಪಡ್ತಿರ್ತಾನೆ. ಹೀಗೆ ಮನುಷ್ಯ ತನ್ನನ್ನು ತಾನು ಏನೂ ಒಳಗಿಲ್ಲದೆ ಇದ್ದರೂ, ಏನೆಲ್ಲ ತಿಳಿದೇ ಇದ್ದರೂ ಎಲ್ಲ ತಿಳಿದಿದೆ, ಮಾಡದೇ ಇದ್ದರೂ ಮಾಡಿದ್ದೇನೆ ಅಂತ ಅನಿಸ್ಕೊಳ್ಳಿಕ್ಕೆ ಹೋಗ್ತದಲ್ಲ. ಇದನ್ನು ಹೇಗೆ ತಿದ್ದುಪಡಿ ಮಾಡೋದು ಅಂತ ಸಮಸ್ಯೆ ಇವತ್ತು. ಇದನ್ನು ಹೇಗೆ? ಇದು ನೋಡಿ ನೆಕ್ಸ್ಟ್ ಜನ್ರೇಷನಿಗೆ ಹೋಗ್ತದೆ. ಅವಾಗ ಏನು ಮಾಡ್ತಾರೆ ಅಂದರೆ, ಮುಂದಿನ ಜನ್ರೇಷನ್ ಏನು ಮಾಡ್ತದೆ ಅಂದರೆ, ಸಾಮಾನು ತಾನೇ ತರೋದು ಅನ್ನೋದನ್ನೇ ಮರೆತು ಬಿಡ್ತದೆ. ಅದೇನು ಮಾಡ್ತದೆ ಅಂದರೆ, ಏನೇ ಮನೆಯಲ್ಲಿ ಮಾಡಬೇಕು ಅಂದರೂ ದುಡ್ಡು ಖರ್ಚು ಮಾಡಿಬಿಟ್ರೆ ಸಾಕು ಅಂತ ಅವನಿಗೊಂದು ತಿಳುವಳಿಕೆ. ಅದನ್ನು ಕೊಟ್ಟೋರ ಜವಾಬ್ದಾರಿ ನಮ್ಮದೇ ಅಲ್ವೇ? ಭಾಳ ಬುದ್ಧಿವಂತರು ನಾವೆಲ್ಲ, ಅಪ್ಡೇಟೆಡ್ ವರ್ಷನ್ ನಾವೆಲ್ಲ. ಈಗ ಹೀಗೊಂದು ಅವನಿಗೆ ಹುಟ್ಟಿಸಿ ಹೋಗ್ತೀವಿ. ಅದಕ್ಕೆ ಅವನೇನು ಮಾಡ್ತಾನೆ, ಎಲ್ಲಿವರೆಗೂ ತಂದೆ ಶ್ರಾದ್ದ ಮಾಡುವಾಗಲೂ ಪಿಂಡ ಕೊಟ್ಟವನು ಆಚಾರ್ಯೇ ಆಗಬೇಕು. ಯಾಕೆ? ನನ್ನ ಹತ್ರ ದುಡ್ಡಿದೆ, ಆಚಾರ್ಯರ ಹತ್ರ ಕಡಿಮೆ ಇದೆ. ಈ ಮನಸ್ಥಿತಿ ಬೆಳೆಸ್ಕೊಂಡ ನಮ್ಮಂಥ ಬುದ್ಧಿವಂತರನ್ನ ದೇವರು ಏನು ಅನ್ಬೇಕು ಹೇಳಿ ನೋಡೋಣ. ಇವನನ್ನು ಭಕ್ತ ಅನ್ಬೇಕೋ, ಶ್ರೀಮಂತ ಅನ್ಬೇಕೋ, ದಡ್ಡ ಅನ್ಬೇಕೋ, ಅಥವಾ ಮದಭರಿತ ಅನ್ಬೇಕೋ, ಏನು ಶಿಕ್ಷೆ ಕೊಡಬೇಕು? ಅಥವಾ ಇವನು ಒಳ್ಳೆಯವನು ಅಂತ ಆದರ ಮಾಡಬೇಕು? ಈ ಗೊಂದಲಕ್ಕೆ ಯಾರು ಪರಿಹಾರ ಹೇಳೋರು? ಅದಕ್ಕೆ ಹೇಳಿದೆ, ಎಲ್ಲ ಕಾಲದಲ್ಲಿಯೂ ಎಲ್ಲ ವಿಷಯದಲ್ಲಿಯೂ ಜನ್ರೇಷನ್ನಲ್ಲಿ ಹೊಸ ಥರದ ಮೌಢ್ಯ ಬೆಳೆಸ್ತದೆ. ಆ ಮೌಢ್ಯವನ್ನು ಬೇರ್ಪಡಿಸೋದು ಹೆಂಗೆ ಅಂತ ಪ್ರಶ್ನೆ. ಅದಕ್ಕೆ ಕೃಷ್ಣ ಒಂದು ಸ್ಟೆಪ್ ತಗೊಂಡ. ಅಲ್ಲ, ನೀವೆಲ್ಲ ದನಗಾಯಿಗಳು,